ಎಲ್ಲ ಆಶ್ರಮ ಮಾಸ್ಟರ್ಸ್ ಎಲ್ಲರಿಗೂ ಕೂಡ ನಾನು ಆಟ್ಲಿ ವೆಲ್ಕಮ್ ಹೇಳ್ತಾ ಇದ್ದೀನಿ. ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ಬೆನ್ನು ನೇರ ಇರಲಿ, ಕತ್ತು ನೇರ ಇರಲಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಇಲ್ಲ ಚೇರ್ ಮೇಲೆ ಕೂತ್ಕೊಳ್ಳೋಂಥವ್ರು ಕಾಲ್ಗಳನ್ನ ಲಾಕ್ ಮಾಡ್ಕೊಳ್ಳಿ. ಇಲ್ಲ ನೆಲದ ಮೇಲೆ ಕೂತ್ಕೊಳ್ಳೋಂಥವ್ರು ಕೂಡ ಕಾಲ್ ಚಾಚ್ಕೊಂಡಿರೋಂಥವ್ರು ಲಾಕ್ ಮಾಡ್ಕೊಳ್ಳಿ. ಚಕ್ಬಾಳ ಹಾಕೊಂಡು ಕೂತ್ಕೊಂಡಿರೋಂಥವ್ರು ಎಡ ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಯಾರ್ಯಾರು ಹೊಸಬರು ಬಂದಿರ್ರೆ ಈ ರೀತಿ ಲಾಕ್ ಮಾಡಿ. ಈ ತರ ಲಾಕ್ ಮಾಡ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಒಂದ್ ಗ್ಲಾಸ್ ನೀರ್ ಕುಡೀರಿ. ಒಂದ್ ಗ್ಲಾಸ್ ನೀರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಬೆನ್ನು ನೇರ ಇರಲಿ, ಕತ್ತು ನೇರ ಇರಲಿ. ಬೇಕಾದ್ರೆ ನಿಮ್ಗೆ ಸಿಂಗಲ್ ಆಗಿ ನಾವು ಇದಾಗಿ ಕುತ್ಕೊಳಕ್ ಆಗಲ್ಲ ಅಂತಂದ್ರೆ ಗೋಡೆಗೆ ಹೊರ್ಕೊಂಡ್ ಕುತ್ಕೊಳ್ಳಿ, ತೊಂದ್ರೆ ಇಲ್ಲ. ನಿಧಾನವಾಗಿ ಉಸಿರಾಟದ ಮೇಲೆ ಗಮನ ಇರಲಿ. 3 ಸಾರಿ ನಾವು ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನ ಆಚೆ ಹಾಕ್ತಾ ನಮ್ಮ ಆನಾಪಾನಾಸತಿ ಧ್ಯಾನ. ಆನಾಪಾನಾಸತಿ ಧ್ಯಾನ ಅಂದ್ರೆ ಆನ ಅಂದ್ರೆ ಉಸಿರನ್ನ ತಗೊಳ್ಳೋಂಥದ್ದು, ಪಾನ ಅಂದ್ರೆ ಉಸಿರನ್ನ ಬಿಡೋಂಥದ್ದು, ಸತಿ ಅಂತಂದ್ರೆ ಅವೆರಡರ ಒಂದು ಮಿಲನ. ಇದಕ್ಕೆ ನಾವು ಆನಾಪಾನಾಸತಿ ಧ್ಯಾನ ಅಂತ ಕರಿತೀವಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಧ್ಯಾನಸ್ಥರ ಆಗೋಣ ಮಾಸ್ಟರ್ಸ್. ಯಾವುದೇ ಆಲೋಚನೆಗಳು ಬೇಡ. ಯಾವುದೇ ಆಲೋಚನೆಗಳು ಬಂದ್ರೆ ಸಮೇತ ಅದ್ರ ಬಗ್ಗೆ ಗಮನ ಕೊಡದೆ ಉಸಿರಾಟದ ಮೇಲೆ ಗಮನವನ್ನು ಇರಿಸೋಣ ಮಾಸ್ಟರ್ಸ್. ಮೇಡಮ್, ಮ್ಯೂಸಿಕ್ ಪ್ಲೀಸ್. Yes, ma'am.
1 0. ಥ್ಯಾಂಕ್ ಯು ಮಾಸ್ಟರ್ಸ್. ನಮಗೆ ನಮ್ಮ ಧ್ಯಾನಕ್ಕೆ ಸಹಕರಿಸಿದಂತ ಪ್ರಕೃತಿ ಮಾತೆಗೂ ಎಲ್ಲ ಹಾಸ್ಟೆಲ್ಸ್ ಬಂಧುಗಳಿಗೂ ಹಾಗೆ ನಮ್ಮ ದೇಹಕ್ಕೂ ಆತ್ಮಕ್ಕೂ ಕೂಡ ಚಪ್ಪಾಳೆಯ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸೋಣ ಮಾಸ್ಟರ್ಸ್. ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ, ಸಾರಿ ಮಾಸ್ಟರ್ಸ್, ನಿಧಾನವಾಗಿ ಕಣ್ಣನ್ನು ಬಿಡುತ್ತಾ ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಡಿ. ನಿಧಾನವಾಗಿ ಕೈಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣನ್ನು ಬಿಡಿ ಮಾಸ್ಟರ್ಸ್. ಧ್ಯಾನಕ್ಕೆ ಸಹಕರಿಸಿದಂತ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೆ ಮತ್ತೆ ಪ್ರಕೃತಿ ಮಾತೆಗೆ, ನಮ್ಮ ದೇಹಕ್ಕೆ ಮತ್ತೆ ಆತ್ಮಕ್ಕೆ ಚಪ್ಪಾಳೆಯ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಈಗ ಒಂದು ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿ ಪ್ರಾಣ ಮುದ್ರೆ, ಹೆಬ್ಬೆರಳು ಮತ್ತೆ ಉಂಗುರದ ಬೆರಳು ಹಾಗೆ ಕಿರುಬೆರಳನ್ನು ಒಂದಕ್ಕೊಂದು ಜೋಡಿಸೋಣ ಮಾಸ್ಟರ್ಸ್. ಟಚ್ ಮಾಡೋಣ. ಇದನ್ನ ಪ್ರಾಣ ಮುದ್ರೆ ಅಂತ ಕರಿತೀವಿ ಮಾಸ್ಟರ್ಸ್. ಇದು ಜಲ, ಪೃಥ್ವಿ ತತ್ವ ಮತ್ತೆ ಅಗ್ನಿ ತತ್ವದೊಂದಿಗೆ ಸೇರುವುದರಿಂದ ಇಡೀ ದೇಹಕ್ಕೆ ಹೆಚ್ಚು ಚೈತನ್ಯವನ್ನ ಕೊಡುತ್ತೆ ಮಾಸ್ಟರ್ಸ್. ಈ ರೀತಿ ನಾವು ಪದ್ಮಾಸನ ಇಲ್ಲ ವಜ್ರಾಸನದಲ್ಲಿ ಕೂತು ಬೆಳಗಿನ ಟೈಮಲ್ಲಿ ನಾವು ಇದನ್ನ ಮಾಡ್ಬೋದು ಮಾಸ್ಟರ್ಸ್. ಇದರಿಂದ ನಮ್ಗೆ ದೇಹ ಮನಸ್ಸು ಸದೃಢವಾಗುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ, ಮತ್ತೆ ಜೀವಸತ್ವಗಳು, ಶರೀರಕ್ಕೆ ಬೇಕಾದ ಜೀವಸತ್ವಗಳು ಕೂಡ ಸಿಗುತ್ತೆ, ಮತ್ತೆ ಇಮ್ಮಡಿ, ಪಾದ ನೋವು, ಕಾಲು ಸೆಳೆತ ದೂರವಾಗುತ್ತೆ, ಕಣ್ಣಿನ ಎಲ್ಲಾ ತೊಂದರೆಗಳು ಕೂಡ ನಿವಾರಣೆ ಮಾಡುತ್ತೆ ಮಾಸ್ಟರ್ಸ್. ಇದನ್ನ ಪ್ರಾಣ ಮುದ್ರೆ ಅಂತ ಕರಿತೀವಿ. ಇದನ್ನ ನಾವು ಊಟಕ್ಕೆ ಅಂದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ರೆ ಊಟ ಆದ್ಮೇಲೆ ಇಲ್ಲ ಊಟಕ್ಕೆ ಮುಂಚೆ, ಊಟ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ 5ರಿಂದ 15 ನಿಮಿಷಗಳ ಕಾಲ ಇದನ್ನ ಮಾಡ್ಬೋದು ಮಾಸ್ಟರ್ಸ್. ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂತೆ ಎಲ್ಲಾ ಸಮಸ್ಯೆಗಳ ಕೂಡ ದೂರ ಆಗುತ್ತೆ ಮಾಸ್ಟರ್ಸ್. ಮೇಡಮ್ ಮೇಡಮ್ ಎಸ್ ಮ್ಯಾಮ್, ಕೇಳಿಸ್ತಿದೆ ಮ್ಯಾಮ್, ವಾಯ್ಸ್ ಕ್ಲಿಯರ್ ಇದೆ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಈಗ ಪತ್ರಿಜೀವಾಣಿಯೊಂದಿಗೆ ಪತ್ರಿಜೀವಾಣಿ ಪ್ರಾಪಂಚಿಕ ಯೋಗ್ಯತೆ ಎನ್ನುವುದು ಯೋಗಶಾಸ್ತ್ರದ ಪರಿಚಯದ ಮೂಲಕ ಅಂಕುರಿಸಿ ಪ್ರಾಮಾಣಿಕ ಧ್ಯಾನ ಯೋಗ ಸಾಧನೆಯ ಮೂಲಕವೇ ಸಂಪೂರ್ಣವಾಗಿ ಬೆಳೆದು ಫಲಿಸುತ್ತದೆ ಅಂತ ಹೇಳ್ತಾ ಮಾಸ್ಟರ್ಸ್, ಇವತ್ತು ಒಂದು ಶ್ರೀಮತಿ ಗಿರಿಜಾ BT ಅನ್ನೋ ಮೇಡಮ್ನ ಒಂದು ಈ ಒಂದು ಕ್ಲಾಸ್ಗೆ ನಾವು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್. ಮೇಡಮ್ ತುಂಬಾ ಸರಿ ನಮ್ಗೆ ಕ್ಲಾಸ್ನ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಬಟ್ ಅವ್ರ ಪ್ಲೇಸ್ ಬಂದು ಚಿತ್ರದುರ್ಗ. ಟಾಪಿಕ್ ಬಂದು ಸಂಪ್ರದಾಯಗಳ ವೈಜ್ಞಾನಿಕ ವಿಶ್ಲೇಷಣೆ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ ಶ್ರೀಮತಿ ಗಿರಿಜಮ್ಮ BT ಅಂತ. ವೆಲ್ಕಮ್ ಟು ಮೇಡಮ್. ವೆಲ್ಕಮ್. ವಾಯ್ಸ್ ಕ್ಲಿಯರ್ ಇದೆ ಮೇಡಮ್? ಎಸ್ ಮೇಡಮ್. ಎಲ್ರಿಗೂ ನಮಸ್ತೆ ಮಾಸ್ಟರ್ಸ್. ಮಧ್ಯಾಹ್ನದ ಶುಭ ವಂದನೆಗಳು. ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ನನಗೆ ಜನ್ಮವನ್ನ ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ಭೂಮಾತೆಗೆ, ನಮಗೆ ಜ್ಞಾನವನ್ನ ಕೊಡ್ತಾ ಇರತಕ್ಕಂತಹ ಸಕಲ ಗುರು ವೃಂದದವರಿಗೆ, ಶರಣರಿಗೆ, ಸಂತರಿಗೆ, ಎಲ್ಲರಿಗೂ ನನ್ನ ಹೃದಯ ಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಈ ದಿನ ನಾನು
ಸಂಪ್ರದಾಯಗಳ ಒಂದು ವೈಜ್ಞಾನಿಕ ವಿಶ್ಲೇಷಣೆ ಅಂತಕ್ಕಂತಹ ವಿಷಯದ ಬಗ್ಗೆ ತಗೊಳ್ತಾ ಇದ್ದೀನಿ. ನನಗೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಕೃತಜ್ಞತೆಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ. ಸಂಪ್ರದಾಯಗಳು, ನಾವು ಈಗ ವಿಜ್ಞಾನದಲ್ಲಿ ಸಾಕಷ್ಟು ನಾವು ಮುಂದುವರೆದಿದ್ದೀವಿ. ಮೊಬೈಲ್ ಇದೆ, ಟಿವಿ ಇದೆ, ಎಲ್ಲ ಒಂದು ಜ್ಞಾನವಂತಕ್ಕಂಥದ್ದು ನಮ್ಗೆ ಇದೆ. ಆಧುನಿಕ ಯುಗದಲ್ಲಿ ನಾವಿದೀವಿ. ವಿಜ್ಞಾನದ ಆವಿಷ್ಕಾರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ನಾವು ಬಹಳ ಜ್ಞಾನವಂತರು, ತಿಳ್ಕೊಂಡಿರ್ತಕ್ಕಂತಹವರು, ತಿಳುವಳಿಕೆ ಇರತಕ್ಕಂತಹವರು ಅಂತಕ್ಕಂತಹ ಒಂದು ಅಹಂ ಇದೆ ನಮ್ಮಲ್ಲಿ. ಅದು ಸಹಜನೇ. ಆದರೆ ನಾವು ಹಿರಿಯರು, ಹಿಂದಿನ ಪೀಳಿಗೆಯವರು ಆಚರಣೆಗೆ ತಂದಿರ್ತಕ್ಕಂತಹ ಸಂಪ್ರದಾಯಗಳನ್ನ ನಾವು ನೋಡಿದ್ರೆ ಅವರು ನಮಗಿಂತನೂ ಎಷ್ಟು ಮುಂದೆ ಇದ್ರು, ಎಷ್ಟು ಜ್ಞಾನ ಅವರಲ್ಲಿ ಇತ್ತು, ತಿಳುವಳಿಕೆ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರುತ್ತೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹಿಂದಿನವರಿಗೆ ತಿಳುವಳಿಕೆ ಕಡಿಮೆ, ಜ್ಞಾನ ಕಡಿಮೆ ಅಂತಕ್ಕಂಥದ್ದನ್ನ ಈಗಿನವ್ರು ಹೇಳೋದನ್ನ ನಾವು ಕೇಳ್ತಾ ಇರ್ತೀವಿ. ಆದರೆ ಅವರಲ್ಲಿ ನಮಗಿಂತ 100 ಪಟ್ಟು ಏನಿತ್ತಪ್ಪ ಅಂತಂದ್ರೆ ಜ್ಞಾನ ಅಂತಕ್ಕಂಥದ್ದು ಇತ್ತು. ನೋಡ್ರಿ, ಅವ್ರಿಗೆ ಏನಿತ್ತಪ್ಪ ಅಂತಂದ್ರೆ ನಮ್ಮ ನಮ್ಮ ಮುಂದಿನ ಪೀಳಿಗೆಯವರು ಮಾನಸಿಕವಾಗಿ, ದೈಹಿಕವಾಗಿ ಸದೃಢರಾಗಿರ್ಬೇಕು. ಅವರಲ್ಲಿ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಇರ್ಬೇಕು, ಧೈರ್ಯ ಅಂತಕ್ಕಂಥದ್ದು ಇರ್ಬೇಕು, ಮಾನಸಿಕ ನೆಮ್ಮದಿ ಮುಖ್ಯವಾಗಿ ಸಿಗಬೇಕು ಅಂತಕ್ಕಂತಹ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡ್ಬಿಟ್ಟು ಅವರು ಹಲವಾರು ವಿಚಾರಗಳನ್ನ ಸಂಪ್ರದಾಯಗಳ ರೂಪದಲ್ಲಿ ಜಾರಿಗೆ ತಂದಿರ್ತಕ್ಕಂಥದನ್ನ ನಾವಿಲ್ಲಿ ನೋಡ್ಬಹುದು. ಅಂದ್ರೆ ಸುಮ್ನೆ ಮಾಡ್ರಿ ಅಂತ ಹೇಳಿದ್ರೆ ಮಾಡೋದಿಲ್ಲ. ಒಂದು ಸಂಪ್ರದಾಯ ಅಂತಕ್ಕಂಥದನ್ನ ಒಂದ್ ಮಾಡ್ಬಿಟ್ರೆ, ಸಂಪ್ರದಾಯ ಇದೆ ಅಂತನಾದ್ರೂ ಮುಂದಿನ ಪೀಳಿಗೆಯವರು ಅದನ್ನ ಅನುಸರಿಸ್ಕೊಂಡು ಹೋಗ್ತಾರಲ್ಲ ಅಂತಕ್ಕಂತಹ ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಕೆಲವೊಂದು ಸಂಪ್ರದಾಯಗಳನ್ನ ಅವರು ಜಾರಿಗೆ ತಂದಿರ್ತಕ್ಕಂಥದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅಂತಹ ಒಂದು ಸಂಪ್ರದಾಯಗಳು ಯಾವ್ಯಾವು ಅಂತಕ್ಕಂಥದ್ದು, ಅವುಗಳನ್ನ ನಾವು ಒಳಹೊಕ್ಕು ನೋಡಿದಾಗ ಅದರಲ್ಲಿ ಏನೇನು ವೈಜ್ಞಾನಿಕ ಅಂಶಗಳಿದಾವೆ, ನಮ್ಗೆ ಮಾನಸಿಕ ಶಕ್ತಿಯನ್ನ ಕೊಡ್ತಕ್ಕಂಥವಿದಾವೆ, ದೈಹಿಕ ಶಕ್ತಿಯನ್ನ ಕೊಡ್ತಕ್ಕಂಥವಿದಾವೆ ಅಂತಕ್ಕಂತಹ ಅರಿವು ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನನಗೆ ತಿಳಿದಿರುವ ಮಟ್ಟಿಗೆ ನಾನು ಕೆಲವೊಂದು ಸಂಪ್ರದಾಯಗಳ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನ ನನಗೆ ತಿಳಿದ ಮಟ್ಟಿಗೆ ನಾನು ಈ ದಿನ ಹಂಚಿಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಮೊಟ್ಟ ಮೊದಲನೆಯದಾಗಿ ನಾವು ಇಲ್ಲಿ ನಮ್ಮ ಹಿರಿಯರು ಏನ್ ಮಾಡಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರವನ್ನ ಮಾಡಿ ಅಂತಂದ್ ಹೇಳಿದ್ರು. ಅದನ್ನೊಂದು ಸಂಪ್ರದಾಯ ಅಂತಂದ್ ಹೇಳ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ. ಅದನ್ನ ನಾವು ಇವತ್ತು ಎಷ್ಟ್ ಜನ ಆಚರಣೆಗೆ ತಂದಿದೀವಿ ಬಿಟ್ಟಿದೀವಿ ಅಂತಕ್ಕಂಥದ್ದು ಬೇರೆ ವಿಷಯ. ಕೆಲವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಸೂರ್ಯ ನಮಸ್ಕಾರವನ್ನ ಮಾಡ್ತಾರೆ, ಆದ್ರೆ ಕ್ರಮಬದ್ಧವಾಗಿ ಹಂತಗಳನ್ನ ನಾವು ಉಪಯೋಗಿಸಿ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಯೋಗಾಸನದಲ್ಲಿ ಬರುತ್ತೆ ಸೂರ್ಯ ನಮಸ್ಕಾರಗಳನ್ನ ಯಾವ ಯಾವ ಹಂತದಲ್ಲಿ ಮಾಡ್ಬೇಕು ಅಂತಕ್ಕಂಥದ್ದು. ಆ ಹಂತದಲ್ಲಿ ನಾವು ಮಾಡ್ಲಿಲ್ಲ ಅಂದ್ರೂ ಸಹಿತನ ನಮ್ಮ ಹಿಂದಿನವ್ರು ಮಾಡಿದ್ದಾರೆ ಅಂತಂದ್ ಹೇಳ್ಬಿಟ್ಟು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀವಿ, ಮುಖ ತೊಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಹೊರಗಡೆಗೆ ಬಂದು ಸೂರ್ಯ ನಮಸ್ಕಾರವನ್ನ ನಾವು ಮಾಡೋದನ್ನ ಸುಮ್ನೆ ಆದ್ರೂ ನಾವು ಕೈ ಮುಗಿತೀವಿ. ಇದರಿಂದ ಏನು ಉಪಯೋಗ ಇದೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡೋಣ. ನೋಡಿ, ನಮಗೆ ಬೆಳಕು ಕೊಡ್ತಕ್ಕಂತಹ ಸೂರ್ಯ ಇರ್ಲಿಲ್ಲಪ್ಪ ಅಂದ್ರೆ ಇಡೀ ಜಗತ್ತೇ ಕತ್ತಲು. ಯಾವುದೇ ಒಂದು ಜೀವರಾಶಿನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸಸ್ಯಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸೂರ್ಯನಿಗೆ ನಾವು ಒಂದು ಧನ್ಯತಾ ಭಾವವನ್ನ ಅರ್ಪಿಸ್ಬೇಕು ಅಂತಕ್ಕಂತಹ ಕಾರಣ ಒಂದಿತ್ತು ಹಿರಿಯರ್ದು. ಇನ್ನು ಒಂದೇನಪ್ಪಾ ಅಂತಂದ್ರೆ, ಆ ಸೂರ್ಯನ ಕಿರಣಗಳಲ್ಲಿ ಡಿ ವಿಟಮಿನ್ ಇರುತ್ತೆ. ಕೆಲವು ಕ್ಷಣಗಳಾದ್ರೂ ನಾವು ಆ ಸೂರ್ಯನ ಎದುರಿಗೆ ನಿಂತ್ಬಿಟ್ಟು ಸೂರ್ಯ ನಮಸ್ಕಾರವನ್ನ ಮಾಡಿದಾಗ ಆ ವಿಟಮಿನ್ ಅಂತಕ್ಕಂಥದ್ದು ನಮ್ಗೆ ಸಿಗುತ್ತೆ. ಜೊತೆಗೆ ನಮಗೆ ಇಷ್ಟೆಲ್ಲ ಒಂದು ಬೆಳಕನ್ನ ಜೀವರಾಶಿಗಳಿಗೆ ಒಂದು ಜೀವನಾಧಾರ ಅಂತಂದ್ ಹೇಳ್ಬಿಟ್ಟು ನಾವ್ ಹೇಳ್ಬೋದು ಸೂರ್ಯನ ಒಂದು ಬೆಳಕು ಅಂತಕ್ಕಂಥ. ಸೂರ್ಯನ ಬೆಳಕಿರ್ಲಿಲ್ಲ ಅಂದ್ರೆ ಯಾವ ಜೀವರಾಶಿನೂ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಸೂರ್ಯನಿಗೆ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಧನ್ಯವಾದಗಳನ್ನ ನಮಸ್ಕಾರದ ಮೂಲಕ ಅರ್ಪಿಸ್ತಾ ಇದೀವಿ. ನೋಡಿ, ಇದು ನಮ್ಮ ಹಿಂದಿನವ್ರು ಮಾಡಿರ್ತಕ್ಕಂತಹ ಒಂದು ಸಂಪ್ರದಾಯ. ಇಲ್ಲಿ ನಮ್ಮ ದೇಹಕ್ಕೆ ವಿಟಮಿನ್ನೂ ಸಿಕ್ತು, ನಾವು ಸೂರ್ಯನಿಗೆ ಧನ್ಯವಾದಗಳನ್ನ ಅರ್ಪಿಸ್ದಂಗೂ ಆಯ್ತು. ಜೊತೆಗೆ ಕ್ರಮಬದ್ಧವಾಗಿ ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಒಂದು ದೇಹಕ್ಕೆ
ಏನಾಗ್ತತೆ, ವ್ಯಾಯಾಮ ಅಂತಕ್ಕಂಥದ್ದಾಗುತ್ತೆ. ನೋಡ್ರಿ, ಇದು ನಮ್ಮ ದೇಹ ಸದೃಢ ಆಗ್ಲಿಕ್ಕೆ ಕಾರಣ ಆಗುತ್ತೆ. ನೋಡ್ರಿ, ಈ ಆಚರಣೆಯನ್ನ ಏನ್ ಮಾಡಿದ್ರು ನಮ್ಮ ಹಿಂದಿನವ್ರು ಅರ್ತಿದ್ರು ಇದರ ಒಂದು ಮಹತ್ವವನ್ನ ಅರಿತು ಏನ್ ಮಾಡಿದ್ರು ಅವರು, ಸೂರ್ಯ ನಮಸ್ಕಾರವನ್ನ ಜಾರಿಗೆ ತಂದ್ರು. ನಮ್ ತಾತ ಮಾಡ್ತಾ ಇದ್ರು, ನಮ್ಮ ಅಪ್ಪ ಮಾಡ್ತಾ ಇದ್ರು ಸೂರ್ಯನಿಗೆ ನಮಸ್ಕಾರ. ನಾನು ಮಾಡೋಣ ಅಂತ ಏನ್ ಮಾಡ್ತೀವಿ, ಆ ಸಂಪ್ರದಾಯ ಇದೆ ಅಂತನಾದ್ರೂ ನಾವ್ ಇವತ್ತು ಹೊರಗಡೆಗೆ ಹೋಗಿ ಒಂದು ನಿಮಿಷ ಸೂರ್ಯನ ಕಡೆಗೆ ನೋಡ್ಬಿಟ್ಟು ನಮಸ್ಕಾರವನ್ನ ಮಾಡ್ತಾ ಇದ್ವಿ. ನೆಕ್ಸ್ಟ್ ಇದನ್ನ ಸೂರ್ಯ ನಮಸ್ಕಾರದ ನಂತರ ನಾವು ಯಾವುದೇ ಒಂದು ಕಾರ್ಯ ಕೆಲಸವನ್ನ ಮಾಡ್ಲಿ, ವಿಘ್ನೇಶ್ವರನ ಪೂಜೆಯನ್ನ ಮಾಡ್ತಕ್ಕಂಥದ್ದು ಒಂದು ನಡೆದು ಬಂದಿರ್ತಕ್ಕಂತಹ ಒಂದು ಸಂಪ್ರದಾಯ. ಮತ್ತೆ ಆಮೇಲೆ ಗಂಗಾದೇವಿ ಅಂತಂದೇಳ್ಬಿಟ್ಟು, ಗಂಗಾದೇವತೆ ಅಂತಂದೇಳ್ಬಿಟ್ಟು ಮಾಡ್ತೀವಿ ನಾವು. ಈ ಗಂಗಾದೇವತೆಯನ್ನ ನಾವು ಯಾಕೆ ಮಾಡ್ತೀವಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆಲ್ಲ ಗೊತ್ತಿದೆ, ಒಂದ್ ಬಾವಿ ಹತ್ರ ಹೋಗ್ಬಿಟ್ಟು ಬಿಂದಿಗೆನಲ್ಲಿ ನೀರ್ ತಗೊಂಡು ಅದಕ್ಕೆ ಪೂಜೆಯನ್ನ ಮಾಡಿ, ಹೆಣ್ಮಕ್ಳೆಲ್ಲ ಹೋಗ್ಬಿಟ್ಟು ಪೂಜೆಯನ್ನ ಮಾಡಿ ಅದನ್ನ ತಗೊಂಡ್ ಬಂದು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಕಾರ್ಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಪ್ರದಾಯ. ನೋಡ್ರಿ, ನೀರು ಸಹಿತ ನಮಗೆ ಜೀವನಾಧಾರ. ನೀರಿಗೆ ನಮಸ್ಕಾರ ಮಾಡ್ರಪ್ಪ, ನೀರಿಗೆ ಪೂಜೆ ಮಾಡ್ರಿ ಅಂದ್ರೆ ಯಾರು ಮಾಡ್ತಿರ್ಲಿಲ್ಲ ನಾವು, ಹೌದಾ? ಗಂಗಾ ದೇವತೆಯನ್ನ ಮಾಡ್ಬೇಕು ಅಂತಂದೇಳಿ ನಮ್ಮ ಸಂಪ್ರದಾಯವನ್ನ ನಮ್ಮ ಹಿರಿಯರು ತಂದಿರೋದ್ರಿಂದ ನಾವ್ ಏನ್ ಮಾಡ್ತಾ ಇದೀವಿ, ಇವತ್ತು ನಾವು ಗಂಗೆಗೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದೀವಿ, ಪೂಜೆ ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ, ಇದು ಚಿಗಳಿ ತಮಟ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಲ್ಲ, ಅದನ್ನ ಒಂದು ಉಡಿಯನ್ನ ಗಂಗಾ ದೇವತೆಗೆ ನೀರಿಗೆ ಬಿಡ್ತೀವಿ ನಾವು. ನೋಡ್ರಿ, ಆ ನೀರಲ್ಲಿರ್ತಕ್ಕಂತಹ ಜಲಚರಗಳಿಗೆ ಒಂದು ಸ್ವಲ್ಪ ಆಹಾರ ಸಿಕ್ಕಂಗಾಯ್ತು, ನಾವ್ ಆಹಾರವನ್ನ ಕೊಟ್ಟಂಗಾಯ್ತು. ಗಂಗೆ ಮಾತೆಗೆ, ನೀರಿಗೆ, ನಮ್ಮ ಜೀವನಾಧಾರ ಆಗಿರ್ತಕ್ಕಂತಹ ನೀರಿಗೆ ನಾವು ಒಂದು ಕೃತಜ್ಞತೆಯನ್ನ ಅರ್ಪಿಸ್ದಂಗ ಆಯ್ತೀವಿ. ನೋಡ್ರಿ, ಇದು ಬೆಳ್ಕೊಂಡ್ ಬಂದಿರ್ತಕ್ಕಂತಹ ಒಂದು ಸಂಪ್ರದಾಯ. ನಮ್ಗೆ ಸಂಪ್ರದಾಯ ಇರ್ಲಿಲ್ಲಪ್ಪ ಅಂತಂದ್ರೆ ನಾವ್ ಗಂಗಾ ಪೂಜೆಯನ್ನ ಮಾಡ್ಲಿಕ್ಕೆ ಹೋಗ್ತಾನೆ ಇರ್ಲಿಲ್ಲ. ಅದನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ಹಿಂದಿನವ್ರು ಮಾಡಿದಾರಪ್ಪ, ಅದನ್ನ ಗಂಗಾ ದೇವತೆಯನ್ನ ತಗೊಂಡ್ ಬರ್ಬೇಕಂತೆ, ಅದನ್ನ ತಂದ್ ಇಟ್ಟೆನೆ ಪೂಜೆ ಮಾಡ್ಬೇಕಂತೆ ಅಂತ ಏನ್ ಮಾಡ್ತೀವಿ ನಾವು, ಆ ಒಂದು ಸಂಪ್ರದಾಯ ಇದೆ ಅಂತನಾದ್ರೂ ನಾವೇನ್ ಮಾಡ್ತಾ ಇದೀವಿ, ಇವತ್ತಿನ ದಿನ ಮಾಡ್ತಾ ಇದೀವಿ. ನೋಡ್ರಿ, ಇದು ನಮ್ಮ ಹಿರಿಯರ ಒಂದು ಮುಂದಾಲೋಚನೆ. ನೆಕ್ಸ್ಟ್ ಇನ್ನೊಂದು ವಿನಾಯಕನ ಪೂಜೆ ಬರುತ್ತೆ. ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಿನೇ ನಾವು ಮನೆಯಲ್ಲಿ ಯಾವುದೇ ಒಂದು ಕಾರ್ಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಅಲ್ಲಿ ಮುಖ್ಯವಾಗಿ ನಾವ್ ಇಡ್ತಕ್ಕಂಥದ್ದು ಏನನ್ನ ಇಡ್ತೀವಪ್ಪ ಅಂತಂದ್ರೆ, ಒಂದು ಸಗಣಿ ಉಂಡೆಯಲ್ಲಿ ಗರಿಕೆ ಪತ್ರೆಯನ್ನ ಇಟ್ಬಿಟ್ಟು ನಾವ್ ವಿಘ್ನೇಶ್ವರನ ಸ್ಥಾಪನೆಯನ್ನು ಮಾಡ್ತೀವಿ. ಒಂದು ಗೃಹ ಪ್ರವೇಶ ಆಗ್ಲಿ, ಮನೆಯಲ್ಲಿ ಮದ್ವೆಗಳಾಗ್ಲಿ, ಏನೇ ಇದು ಆಚರಣೆಗಳು ಮಾಡಿದ್ರು ಸಹಿತ ನಾವ್ ಅದನ್ನ ಮಾಡ್ತೀವಿ. ಈ ರೀತಿ ವಿನಾಯಕನ ಸ್ಥಾಪನೆಯನ್ನ ಮಾಡೋದ್ರಿಂದ ಯಾಕೆ ಹಿಂದಿನವ್ರು ಮಾಡಿದ್ರಪ್ಪ ಅಂತಂದ್ರೆ, ನೋಡಿ, ಇಲ್ಲಿ ಹಸುವಿನ ಒಂದು ಸಗಣಿಯನ್ನ ತಂದು ಪೂಜೆ ಮಾಡ್ತೀವಿ. ನೋಡ್ರಿ, ಹಸುವಿಗೆ ನಾವು ಕೃತಜ್ಞತೆಯನ್ನ ತೋರಿಸ್ದಂಗಾಯ್ತು. ಗರಿಕೆ, ಹಸಿರು, ಪ್ರಕೃತಿಯದು, ಪ್ರಕೃತಿಯಲ್ಲಿ ಬೆಳಿತಕ್ಕಂತಹ ಸಸ್ಯಗಳ ಒಂದು ಇದು ಉತ್ಪನ್ನ, ಅದು ಗರಿಕೆ. ಅದನ್ನ ನಾವ್ ಇಲ್ಲಿ ಪೂಜೆ ಮಾಡೋದೇನಂತೂ ಪ್ರಕೃತಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ದಂಗಾಯ್ತು, ಗೋಮಾತೆಗೆ ಧನ್ಯವಾದಗಳನ್ನ ಅರ್ಪಿಸ್ದಂಗಾಯ್ತು. ಈಗ ಪಟ್ಟಣಗಳಲ್ಲಿ ಸಗಣಿ ಸಿಗೋದಿಲ್ಲ, ಅದಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅರಿಶಿಣವನ್ನ ಇಟ್ಬಿಟ್ಟು ಅದನ್ನ ಉಂಡೆಯನ್ನ ಮಾಡಿ ಅದ್ರಲ್ಲಿ ಗರಿಕೆಯನ್ನ ಸಿಗಿಸ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡೋದನ್ನ ನಾವು ಕಾಣ್ತೀವಿ. ಗರಿಕೆನ ಯಾಕೆ ಬಂತು, ಇದು ಸಗಣಿಯಲ್ಲಿನೇ ಯಾಕೆ ಗರಿಕೆ ಇಟ್ಟು ಪೂಜೆ ಮಾಡ್ತೀವಿ ಅನ್ನತಕ್ಕಂಥದ್ರಲ್ಲಿ ಒಂದು ಪುರಾಣದ ಕತೆ ಬರುತ್ತೆ. ಸಾಮಾನ್ಯ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಈ ಎಲ್ಲಾ ಸಂಪ್ರದಾಯಗಳು ಗೊತ್ತಿದಾವೆ, ಸಂಪ್ರದಾಯಗಳ ಹಿನ್ನೆಲೆನೂ ಗೊತ್ತಿದೆ. ಒಂದ್ ಸಾರಿ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ ಎಲ್ರಿಗೂ. ಒಂದು ಸಾರಿ ಗಣೇಶ, ಭೋಜನಾಂ ಪ್ರಿಯ ಗಣೇಶ, ಒಳ್ಳೆ ಹೊಟ್ಟೆ ತುಂಬಾ ಮೋದಕದ ಊಟವನ್ನ ತಾಯಿ ಪಾರ್ವತಿ ನೀಡಿದ್ಲು. ಹೊಟ್ಟೆ ತುಂಬಾ ಊಟ ಮಾಡಿ ಏನ್ ಮಾಡ್ತಾ ಇದ್ದ, ವಿಶ್ರಾಂತಿನ ತಗೊಂತಾ ಇದ್ನಂತೆ ಗಣಪತಿ. ಆಗ ಶನಿದೇವ ಎದುರಿಗೆ ಬಂದ್ಬಿಟ್ಟ. ಶನಿದೇವ ಎದುರಿಗೆ ಬಂದ್ ಹೇಳಿದ್ನಂತೆ, ಗಣೇಶ, ನಾನು ನಿನ್ನ ರಾಶಿಗೆ ಬರ್ತೀನಿ ಅಂತ ನೀನ್ ಹೇಳ್ದಂಗೆಲ್ಲ ಏನ್ ಮಾಡ್ತಾ ಇದೀಯಾ, ಆಯ್ತು ನಾನು ಹೇಳ್ತೀನಿ, ನಾಳೆ ಬಾ ಅಂತ ಹೇಳ್ತಾ ಇದೀಯಾ, ನಿಜವಾಗ್ಲು ನಾನು ಈಗ ನಿನ್ನ ಬಿಡೋದೇ ಇಲ್ಲಪ್ಪ, ನಿನ್ನ ರಾಶಿ ನಾನು ಬಂದೇ ಬಿಡ್ತೀನಿ ಅಂತಂದ್ಬಿಟ್ಟು ಶನಿ ಹೇಳಿದ್ನಂತೆ. ಆಗ ಗಣೇಶನ್ಗೆ ಭಯ ಆಗ್ಬಿಡ್ತು. ವಿಶ್ರಾಂತಿ ತಗೊಳ್ತಾ ಇರ್ತಕ್ಕಂತಹ ಗಣೇಶ ಏನ್ ಮಾಡ್ದ, ಹಿಂದಕ್ ತಿರುಗಿ ಓಡ್ಲಿಕ್ಕೆ ಶುರು ಮಾಡ್ದ. ಶನಿ ಗಣಪತಿ ಹಿಂದೆ ಓಡ್ತಾ ಇದ್ದಾನೆ. ಮುಂದೆ ಗಣಪತಿ, ಹಿಂದೆ ಶನಿ. ಗಣಪತಿಗೆ ಎಷ್ಟು ಜೋರಾಗಿ ಓಡಿದ್ರು ಸಹಿತನೂ ಶನಿಯಿಂದ ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ. ಒಂದು ಮೈದಾನ ಬಂದ್ಬಿಡ್ತು. ಆ ಮೈದಾನದಲ್ಲಿ ಹಸುಗಳೆಲ್ಲ ಏನ್ ಮಾಡ್ತಾ ಇದ್ವೋ, ಮೇವನ್ನ ತಿಂತಾ ಇದ್ವೋ. ಗಣಪತಿ ಏನ್ ಮಾಡ್ದ, ಗರಿಕೆ ರೂಪವನ್ನ ತಾಳ್ಬಿಟ್ಟ. ನನ್ ಗುರ್ತಿಡಿಯೋದಿಲ್ಲ ಶನಿ ಅಂತಂದೇಳ್ಬಿಟ್ಟು. ಶನಿ ಹಿಂಬಾಲೆತ್ಕೊಂಡ್ ಬರ್ತಾ ಇದ್ನಲ್ಲ ಗಣಪತಿಗೆ. ಆಗ ಶನಿ ಏನ್ ಮಾಡ್ದ, ಗಣೇಶ ನೀನು ಗರಿಕೆ ರೂಪವನ್ನ ತಾಳಿದ್ಯಾ, ನಾನು ಗರಿಕೆ ರೂಪವನ್ನ ತಾಳ್ತೀನಿ ಅಂತಂದೇಳಿ ಶನಿನೂ ಗರಿಕೆ ರೂಪವನ್ನ ತಾಳ್ಬಿಟ್ಟ.
ಆ ಗರಿಕೆಯನ್ನ ಏನ್ ಮಾಡ್ತು, ಫಸ್ಟ್ ಗಣೇಶ ಗರಿಕೆ ಆಗಿತ್ತಲ್ಲ, ಆ ಗರಿಕೆಯನ್ನ ಹಸು ತಿಂತು. ಅದಾದ್ಮೇಲೆ ಶನಿದೇವರು ಗರಿಕೆ ರೂಪವನ್ನ ತಾಳಿದ್ನಲ್ಲ, ಆ ಗರಿಕೆಯನ್ನು ಸಹಿತ ಹಸು ತಿನ್ಬಿಡ್ತು. ಆಗ ಹಸು ಹೊಟ್ಟೆನಲ್ಲಿ ಶನಿ ಹೇಳ್ತಾನಂತೆ, ನೋಡಪ್ಪ ನೀನ್ ಸಿಕ್ಬಿಟ್ಬಿಟ್ಟಿದ್ಯಾ, ಈಗ ನಿನ್ ರಾಶಿಗೆ ನಾನ್ ಬರ್ತಾ ಇದ್ದೀನಿ ಅಂತ. ಗಣೇಶನ್ಗೆ ಏನಾಯ್ತು, ಭಯ ಆಗ್ಬಿಡ್ತು. ಅಯ್ಯೋ ನಾನು ಹಸುವಿನ ಹೊಟ್ಟೆ ಒಳಗೆ ಹೋದ್ರು ನನಗೆ ಬಿಡುಗಡೆ ಇಲ್ವಲ್ಲ ಅಂತಂದ್ಬಿಟ್ಟು ತಕ್ಷಣ ಏನ್ ಮಾಡ್ದ ಗಣೇಶ, ಸಗಣಿಯ ರೂಪದಲ್ಲಿ ಹೊರಗಡೆಗೆ ಬಂದ್ಬಿಟ್ನು. ಆದ್ರೆ ಶನಿಗೆ ಸಗಣಿಯ ರೂಪದಲ್ಲಿ ಹೊರಗಡೆಗೆ ಬರ್ಲಿಕ್ಕೆ ಒಂಥರ ಅಸಹ್ಯ ಆಗ್ಬಿಡ್ತಂತೆ. ಹಾಗಾಗಿ ಏನ್ ಮಾಡ್ದ ಶನಿ, ಗಣಪತಿಯನ್ನ ಹಿಂಬಾಲತ್ಕೊಂಡು ಹೋಗ್ತಕ್ಕಂಥದನ್ನ ಬಿಟ್ಟ ಅಂತ. ಇದು ಒಂದು ಪುರಾಣದಲ್ಲಿ ಬರ್ತಕ್ಕಂತಹ ಕತೆ. ಅಂದ್ರೆ ಇಲ್ಲಿ ಗಣಪತಿ ಇದು ಸಗಣಿಯ ರೂಪದಲ್ಲಿ, ಗರಿಕೆಯ ರೂಪದಲ್ಲಿ ಬದಲಾವಣೆಯನ್ನ ಹೊಂದಿದ್ರಿಂದ ಶನಿ ಕಾಟದಿಂದ ತಪ್ಪಿಸ್ಕೊಂಡ. ಶನಿ ಪ್ರಭಾವ ಇಲ್ಲಿ ಅವನ ಮೇಲೆ ಬೀರ್ಲಿಲ್ಲ. ಹಾಗಾಗಿ ಆ ಒಂದು ಸಗಣಿಯ ಉಂಡೆಯಲ್ಲಿ ಗರಿಕೆಯನ್ನ ಇಟ್ಟು ನಾವು ಪೂಜೆಯನ್ನ ಮಾಡಿದ್ರೆ ಯಾವುದೇ ವಿಘ್ನಗಳು ಬರೋದಿಲ್ಲ ಅಂತಕ್ಕಂತಹ ನಂಬಿಕೆ ಈ ಪುರಾಣದ ಕಥೆಗಳಲ್ಲಿ ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಯಾವುದೇ ವಿಘ್ನಗಳು ಬರ್ದಂಗಿರ್ಲಿ ಅಂತಂದೇಳ್ಬಿಟ್ಟ ಸಗಣಿ ಉಂಡೆಯಲ್ಲಿ ಗರಿಕೆಯನ್ನ ಇಟ್ಬಿಟ್ಟು ನಾವು ಪೂಜೆಯನ್ನ ಮಾಡ್ತೀವಿ ನೋಡಿ. ಇವೆಲ್ಲಾನು ಬಂದಿರ್ತಕ್ಕಂತಹ ಒಂದು ಸಂಪ್ರದಾಯಗಳು. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಹೋಮ ಹವನಗಳನ್ನ ನಾವು ಮಾಡ್ತೀವಿ. ಅಲ್ಲೆಲ್ಲಾನು ಗಂಧದ ಕೊರಡುಗಳನ್ನ ಸುಡ್ತಾರೆ. ಆಮೇಲೆ ನಾನಾ ತರದ ಗಿಡಮೂಲಿಕೆಗಳನ್ನ ಅದ್ರಲ್ಲಿ ಏನ್ ಮಾಡ್ತಾರೆ, ಆ ಒಂದು ಅಗ್ನಿ ಇದ್ರಲ್ಲಿ ಹಾಕ್ತಾರೆ. ಅವಾಗ ನಾವು ನೋಡ್ಬೇಕು ಎಷ್ಟು ಎಣ್ಣೆಯನ್ನ ಹಾಕ್ತಾರೆ. ಎಣ್ಣೆ ಹಾಕೋದಿಲ್ಲ, ತುಪ್ಪವನ್ನ ಹಾಕ್ತಾರೆ, ಹಸುವಿನ ತುಪ್ಪವನ್ನ ಹಾಕ್ತಾರೆ. ಎಲ್ಲ ಗಿಡಮೂಲಿಕೆಗಳು, ಗಂಧ ಮುಂತಾದ ಉತ್ತಮವಾಗಿರ್ತಕ್ಕಂತಹ ವನಸ್ಪತಿಗಳನ್ನ ಅದರಲ್ಲಿ ಹಾಕ್ತಾರೆ. ಇದರಿಂದ ದಟ್ಟವಾಗಿರ್ತಕ್ಕಂತಹ ಹೊಗೆ ಅಂತಕ್ಕಂಥದ್ದು ಬರುತ್ತೆ ನೋಡ್ರಿ. ಆ ಹೊಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಪ್ಪ ಅಂತಂದ್ರೆ, ಆ ಒಂದು ಅದನ್ನವಂತಹ ಒಂದು ಗಾಳಿಯನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಶ್ವಾಸಕೋಶದ ಹಲವಾರು ಕಾಯಿಲೆಗಳು ಏನಾಗ್ತಾವಪ್ಪ ಅಂದ್ರೆ ವಾಸಿ ಆಗ್ತವೆ. ಅಂತಹ ಒಂದು ಹೋಮವನ್ನ ಮಾಡಿರ್ತಕ್ಕಂತಹ ಹೊಗೆ ವಾತಾವರಣದಲ್ಲಿ ಸೇರೋದ್ರಿಂದ ಕಲುಷಿತ ಆಗಿರ್ತಕ್ಕಂತಹ ವಾತಾವರಣ ಏನಾಗ್ತದಪ್ಪ ಅಂದ್ರೆ ಶುದ್ಧ ಆಗುತ್ತೆ ನೋಡ್ರಿ. ಅದು ಅಂತಹ ಒಂದು ಶುದ್ಧವಾದ ಗಾಳಿ ನಮಗೆ ಸಿಗೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ಇದು ಆಗಿನ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಹೋಮವನ್ನ ಮಾಡಿದ್ರೆ ಗಾಳಿ ಶುದ್ಧ ಆಗುತ್ತೆ, ವಾತಾವರಣ ಶುದ್ಧ ಆಗುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೇದು ಅಂತಕ್ಕಂಥ ಅಂಶ ಅವರಿಗೆ ಗೊತ್ತಿತ್ತು ನೋಡ್ರಿ. ಅದನ್ನ ಏನ್ ಮಾಡಿದ್ರು, ಸಂಪ್ರದಾಯ ಅಂತಂದೇಳಿ ಮಾಡಿದ್ರು. ಈಗ ನೋಡಿ ನಾವು ಅದನ್ನ ಹೋಮ ಹವನವನ್ನ ಏನ್ ಮಾಡ್ತೀವಿ, ನಾವೀಗ ಮಾಡಿಸ್ತೀವಿ. ಈಗ ಗೃಹ ಪ್ರವೇಶ ಆದ್ರೂ ಸಹಿತ ಹೋಮ ಹವನವನ್ನ ಮಾಡ್ತಾರೆ, ಹೌದಾ ನೋಡ್ರಿ. ಇದು ನಾವು ಹಿಂದಿನವರಿಂದ ಮುಂದುವರ್ಸ್ಕೊಂಡ್ ಬರ್ತಾ ಇರ್ತಕ್ಕಂತಹ ಒಂದು ಸಂಪ್ರದಾಯ. ಆಮೇಲೆ ಈ ಭೂಮಿ ಪೂಜೆಯನ್ನ ಮಾಡ್ತಾರೆ. ರೈತರಾಗ್ಲಿ ಯಾರೇ ಆಗ್ಲಿ ಮನೆ ಕಟ್ಟಿಸ್ಬೇಕಾದ್ರೆ ಆಗ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಭೂಮಿ ಪೂಜೆಯನ್ನ ಮಾಡ್ತೀವಿ. ಆಮೇಲೆ ರೈತರು ಏನ್ ಮಾಡ್ತಾರೆ, ಪ್ರತಿ ವರ್ಷ ಮಳೆ ಬಂದಾಗ ಬಿತ್ತುವುದಕ್ಕಿಂತ ಮುಂಚೆ ಭೂತಾಯಿಗೆ ನಮನವನ್ನ ಸಲ್ಲಿಸಿ ಏನ್ ಮಾಡ್ತಾರೆ, ಪೂಜೆಯನ್ನ ಮಾಡಿಬಿಟ್ಟು ಬಿತ್ತನೆ ಕಾರ್ಯವನ್ನ ಮಾಡ್ತಾರೆ. ನಾವು ಅದ್ರಷ್ಟೇ ಈ ಮನೆಗಳನ್ನ ಕಟ್ಟಿಸ್ಬೇಕಾದ್ರೆ ಬುನಾದಿ ಪೂಜೆ ಅಂತ ಮಾಡ್ತೀವಿ ನೋಡಿ. ಇಲ್ಲಿ ನಮಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂತಹ ಭೂಮಾತೆಗೆ ಧನ್ಯವಾದಗಳನ್ನ ಅರ್ಪಿಸ್ತಕ್ಕಂಥದ್ದು. ಇದು ನಮ್ಗೆ ಹಿಂದಿನಿಂದ ಬಂದಿರ್ತಕ್ಕಂತಹ ಒಂದು ರೂಢಿ, ಇದು ಸಂಪ್ರದಾಯ ಇದೆ. ಫಸ್ಟ್ ಭೂಮಿ ಪೂಜೆ ಯಾರಾದ್ರೂ ನಾವ್ ಎಷ್ಟೇ ತಿಳುವಳಿಕೆ ಇದೆ, ಜ್ಞಾನ ಇದೆ, ನಾನ್ ದೇವ್ರನ್ನ ನಂಬಲ್ಲ, ಸಂಪ್ರದಾಯಗಳನ್ನ ನಂಬಲ್ಲ ಅಂದ್ರೂ ಸಹಿತ ನಾನು ಭೂಮಿ ಪೂಜೆ ಇಲ್ದಲೆ ಯಾರನ್ನು ಬುನಾದಿ ಹಾಕೋದಿಲ್ಲ. ಭೂಮಿ ಪೂಜೆ ಮಾಡ್ದಲೆ ಮನೆಯನ್ನ ಕಟ್ಸೋದಿಲ್ಲ. ನಾವೇನೇ ವಿಜ್ಞಾನದಲ್ಲಿ ಮುಂದುವರೆದಿದೀವಿ ಅಂದ್ರೂ ಸಹಿತ ನಾನು ಯಾವ್ದೋ ಒಂದ್ ರೂಪದಾಗ ಆ ಸಂಪ್ರದಾಯಗಳನ್ನ ನಾವು ಏನ್ ಮಾಡ್ತಿದೀವಿ, ಇಲ್ಲಿ ರೂಢಿಸ್ಕೊಂಡ್ ಬಂದಿದೀವಿ ನೋಡ್ರಿ. ಭೂಮಿ ಪೂಜೆ ಮಾಡೋದು, ರೈತರು ಭೂಮಿಯನ್ನ ಪೂಜೆ ಮಾಡ್ಬಿಟ್ಟು ಉಳುಮೆಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು, ಇದೆಲ್ಲಾನು ನಾವು ಭೂಮಿಗೆ, ಆ ಮಣ್ಣಿಗೆ ಸಲ್ಲಿಸ್ತಕ್ಕಂತಹ ಒಂದು ಕೃತಜ್ಞತೆಗಳು, ಧನ್ಯವಾದಗಳು ನೋಡ್ರಿ. ಇದನ್ನು ನಮ್ಮ ಹಿಂದಿನವರಿಂದ ಬಂದಿರ್ತಕ್ಕಂಥದ್ದು. ನೆಕ್ಸ್ಟ್ ಹಬ್ಬಗಳನ್ನ ನಾವು ನೋಡ್ತಾ ಹೋದ್ರೆ ಇದರಲ್ಲಿ ಸಹಿತನೂ ನಾವು ಸಂಪ್ರದಾಯದ ಮೂಲಕನೇ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಇದರಲ್ಲಿ ಸಹಿತ ಹಿರಿಯರ ಒಂದು ಮುಂದಾಲೋಚನೆ ಅಂತಕ್ಕಂಥದ್ದು ಇರೋದನ್ನ ನಾವು ಕಾಣ್ತೀವಿ. ಜನವರಿ ತಿಂಗಳಲ್ಲಿ ಬರ್ತಕ್ಕಂತಹ ಮೊದಲನೆಯ ಹಬ್ಬ ಯಾವ್ದಪ್ಪ ಅಂದ್ರೆ ಸಂಕ್ರಾಂತಿ ಹಬ್ಬ. ಚಳಿಗಾಲದಲ್ಲಿ ಬರುತ್ತೆ. ಆಗ ನಮ್ಮ ಚರ್ಮ ಎಲ್ಲ ಏನಾಗಿರುತ್ತಪ್ಪ ಅಂದ್ರೆ ಶುಷ್ಕ, ಅಂದ್ರೆ ಒಣ ಚರ್ಮ ಆಗಿರುತ್ತೆ. ಆಗ ನಮಗೆ ಎಣ್ಣೆಯ ಒಂದು ಜಿಡ್ಡಿನ ಅವಶ್ಯಕತೆ ಬಹಳ ಇರುತ್ತೆ ನಮ್ಮ ದೇಹಕ್ಕೆ. ಶೇಂಗಾ ಬೀಜವನ್ನ ತಿನ್ನಿ, ಎಳ್ಳನ್ನ ತಿನ್ನಿ, ಕೊಬ್ಬರಿಯನ್ನ ತಿನ್ನಿ ಅಂತಂದೇಳಿ ನಾವು ಸುಮ್ನೆ ಬಾಯಿಗೆ ಹೇಳಿದ್ರೆ ನಾವು ತಿಂತಿರ್ಲಿಲ್ಲ. ಯಾಕಂದ್ರೆ ಎಲ್ಲರ ಮನೆಯಲ್ಲಿ ಅವು ಲಭ್ಯ ಇರೋದಿಲ್ಲ. ಹಾಗಾಗಿ ಏನ್ ಮಾಡಿದ್ರು ನಮ್ಮ ಹಿರಿಯರು, ಎಳ್ಳು, ಬೆಲ್ಲ, ಕೊಬ್ಬರಿ, ಶೇಂಗಾ ಬೀಜ, ಎಳ್ಳಚ್ಚಿದ ಸಜ್ಜೆ ರೊಟ್ಟಿ ಇವನ್ನೆಲ್ಲ ತಿಂತಕ್ಕಂತ ಸಂಪ್ರದಾಯವನ್ನ ತಂದ್ಬಿಟ್ರು.
ನೋಡ್ರಿ ಅವತ್ತಿನ ದಿನ ತಿನ್ಬೇಕು, ಸಂಕ್ರಾಂತಿ ದಿನ ತಿನ್ಬೇಕಂತನಾದ್ರೂ ನಾವ್ ಎಳ್ಳು ಬೆಲ್ಲವನ್ನ ತಿಂತೀವಿ, ಕೊಬ್ಬರಿಯನ್ನ ಶೇಂಗಾವನ್ನ ಮಿಕ್ಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವು ತಿಂತೀವಿ, ಎಲ್ರಿಗೂ ಹಂಚ್ತೀವಿ. ಇದರಿಂದ ಏನಿದೆ, ಇದನ್ನ ವೈಜ್ಞಾನಿಕ ಹಿನ್ನೆಲೆಯನ್ನ ತಗೊಂಡ್ರೆ ಇವುಗಳನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಜಿಡ್ಡಿನ ಅಂಶ ಅಂತಕ್ಕಂಥದ್ದು ಸಿಗುತ್ತೆ, ಎಣ್ಣೆಯ ಅಂಶ ಅಂತಕ್ಕಂಥದ್ದು ಸಿಗುತ್ತೆ, ನಮ್ಮ ದೇಹದ ರಕ್ಷಣೆ ಆಗುತ್ತೆ, ಚರ್ಮದ ರಕ್ಷಣೆ ಆಗುತ್ತೆ. ನೋಡಿ ಇದು ಸಂಪ್ರದಾಯ, ಹಿಂದಿನವ್ರಿಗೆ ಇದು ಅರಿವಿತ್ತು. ಇದು ಅದನ್ನ ನಾವೇನ್ ಮಾಡಿದೀವಿ, ಈಗ ಮುಂದುವರ್ಸ್ಕೊಂಡ್ ಬಂದಿದೀವಿ. ಎಷ್ಟೋ ಜನ ನಮಗೇನೆ ಗೊತ್ತಿರೋದಿಲ್ಲ ಯಾಕೆ ಎಳ್ಳು ಬೆಲ್ಲ ತಿಂತಾರಂತೆ. ನಮ್ಮ ಮನೆಗೆ ನಮ್ ತಾತ ಮುತ್ತಾತಂದ್ರ ಕಾಲದಿಂದ ಸಂಪ್ರದಾಯ ಬಂದೈತಪ್ಪ, ಎಳ್ಳು ಹಂಚ್ಬೇಕಂತೆ ನಾವು ಹಂಚೋಣ, ಎಳ್ಳು ಬೆಲ್ಲ ತಿನ್ಬೇಕಂತೆ ನಾವು ತಿನ್ನೋಣ. ಅದ್ರ ಹಿನ್ನೆಲೆಯನ್ನ ನೋಡಿದಾಗ ಈ ಒಂದು ವಿಜ್ಞಾನ ಅಂತಕ್ಕಂಥದ್ದು ಅಡಗಿರ್ತಕ್ಕಂಥದನ್ನ ನಾವಿಲ್ಲಿ ಕಾಣಬಹುದು. ಆಮೇಲೆ ನೋಡಿ, ಇದು ಶಿವರಾತ್ರಿ ಬರುತ್ತೆ. ಶಿವರಾತ್ರಿ, ಸಂಕಷ್ಟ ಚತುರ್ಥಿ, ಏಕಾದಶಿ, ಇವುಗಳಲ್ಲಿ ಏನ್ ಮಾಡ್ತೀವಪ್ಪ ನಾವು ಅಂತಂದ್ರೆ ಉಪವಾಸ ಇದ್ದು ಫಲಾಹಾರವನ್ನು ಅಷ್ಟೇ ತಗೊಳ್ತೀವಿ. ಇದು ನಾವು ಹಿಂದಿನವರಿಂದ ಕಲ್ತಿರ್ತಕ್ಕಂತಹ ಒಂದು ವಿಧಾನ. ಇದನ್ನ ಯಾಕೆ ಆಚರಣೆಗೆ ತಂದ್ರು ಅಂತಕ್ಕಂಥದ್ದನ್ನ ನೋಡೋಣ. ನಮ್ಮ ಒಂದು ದೇಹಕ್ಕೆ ಕನಿಷ್ಠ ಅಂದ್ರೂ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಆದ್ರೂ ನಮ್ಮ ಒಂದು ದೇಹದ ಇದು ಜೀರ್ಣಾಂಗಗಳಿಗೆ ವಿಶ್ರಾಂತಿ ಅಂತಕ್ಕಂಥದ್ದು ಬೇಕು. ನಾವು ಪ್ರತಿನಿತ್ಯ ಆಹಾರವನ್ನ ಹಾಕ್ತಾ ಇದ್ರೆ ಅವುಗಳ ಸಾಮರ್ಥ್ಯ ಅಂತಕ್ಕಂಥದ್ದು ಕ್ರಮೇಣ ಏನಾಗ್ತಾ ಬರುತ್ತಪ್ಪ ಅಂತಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ವಾರಕ್ಕೊಮ್ಮೆ ಆದ್ರೂ ನಾವ್ ಏನ್ ಮಾಡ್ಬೇಕು, ಅವಕ್ಕೆ ವಿಶ್ರಾಂತಿಯನ್ನ ಕೊಡ್ಬೇಕು. ವಾರಕ್ಕೊಂದ್ಸಾರಿ ಕೊಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂತಂದ್ರೆ 15 ದಿನಕ್ಕೊಮ್ಮೆ ಆದ್ರೂ, ತಿಂಗಳಿಗೊಮ್ಮೆ ಆದ್ರೂ ನಮ್ಮ ದೇಹದ ಜೀರ್ಣಾಂಗಗಳಿಗೆ ನಾವು ವಿಶ್ರಾಂತಿಯನ್ನ ಕೊಡ್ಬೇಕು. ನೋಡಿ ನಾವಿಲ್ಲಿ ಏನ್ ಮಾಡ್ತೀವಿ, ಏಕಾದಶಿ, ಸಂಕಷ್ಟ ಚತುರ್ಥಿ, ಶಿವರಾತ್ರಿ, ಇವುಗಳಲ್ಲಿ ಏನ್ ಮಾಡ್ತೀವಿ, ಬರೀ ಹಣ್ಣು ಹಂಪಲುಗಳನ್ನ ನಾವು ತಿನ್ನೋದ್ರಿಂದ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಮ್ಮ ಜೀರ್ಣಾಂಗಕ್ಕೆ ಇಲ್ಲಿ ಏನ್ ಸಿಗುತ್ತೆ, ವಿಶ್ರಾಂತಿ ಅಂತಕ್ಕಂಥದ್ದು ಸಿಗುತ್ತೆ. ಜೊತೆಗೆ ಅವುಗಳಿಂದ ನಮ್ಮ ದೇಹಕ್ಕೆ ಸಾಕಷ್ಟು ವಿಟಮಿನ್ಗಳು, ಜೀವಸತ್ವಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಇದನ್ನ ನೋಡ್ರಿ ಸಂಪ್ರದಾಯವಾಗಿ ತಂದ್ಬಿಟ್ರು. ಇನ್ನು ಕೆಲವರೆಲ್ಲ ಏನ್ ಮಾಡ್ತಾರೆ, ಕೆಲವ್ರ ಮನೆಯಲ್ಲಿ ಮನೆ ದೇವರ ಹೆಸರಿನಲ್ಲಿ ವಾರಕ್ಕೊಂದಿನ ಉಪವಾಸ ಮಾಡೋದನ್ನ ನಾವು ಕಾಣ್ತೀವಿ. ಕೆಲವರು ಆಂಜನೇಯ ಮನೆ ದೇವರಿದ್ರೆ ಶನಿವಾರ ನಾನು ಒಂದೊತ್ತು, ವೀರಭದ್ರ ಸ್ವಾಮಿ ನಂಜುಂಡೇಶ್ವರ ಮನೆ ದೇವ್ರ ಇತ್ತಪ್ಪ ಅಂದ್ರೆ ನಾನು ಸೋಮವಾರ ಒಂದೊತ್ತು, ಕೆಲವರೆಲ್ಲ ದೇವಿಯ ಹೆಸರಿನಲ್ಲಿ ಮಂಗಳವಾರ ಒಪ್ಪತ್ತನ್ನ ಮಾಡ್ತಾರೆ. ಯಾಕೆ ಮಾಡ್ತಿದ್ರೆ, ನಮ್ಮ ಅತ್ತೆ ಮಾಡ್ತಾ ಇದ್ರು, ನಮ್ಮ ಅಮ್ಮ ಮಾಡ್ತಾ ಇದ್ರು, ನಮ್ಮ ಅಜ್ಜಿ ಮಾಡ್ತಾ ಇದ್ರು, ಅದಕ್ಕೆ ಬಿಡಬಾರ್ದು, ಹಾಗಾಗಿ ನಾನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ನಾವ್ ಹೇಳೋದನ್ನ ನೋಡ್ತೀವಿ. ನೋಡ್ರಿ, ಅವರು ತಂದಿರ್ತಕ್ಕಂತಹ ಸಂಪ್ರದಾಯ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳಿತಾಗಿದೆ. ಹಂಗಾದ್ರೆ ಈಗ ನಮಗಿರ್ತಕ್ಕಂತಹ ಜ್ಞಾನ ದೊಡ್ಡದ, ಅವ್ರಿಗಿರ್ತಕ್ಕಂತಹ ಜ್ಞಾನ ಅನುಭವ ದೊಡ್ಡದ ಅಂತ ನೋಡಿದಾಗ ಅವ್ರಿಗೆ ಎಷ್ಟು ತಿಳುವಳಿಕೆ ಇತ್ತು ಅಂತಕ್ಕಂಥದ್ದು ನಮ್ಮ ಒಂದು ಅರಿವಿಗೆ ಬರೋದನ್ನ ನಾವಿಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಶಿವರಾತ್ರಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, ಯುಗಾದಿ ಹಬ್ಬ ಬರುತ್ತೆ. ಯುಗಾದಿನಲ್ಲಿ ಏನ್ ವಿಶೇಷ, ನಮ್ದು ಹೊಸ ಬಟ್ಟೆಯನ್ನ ಧರಿಸ್ತಕ್ಕಂಥದ್ದು, ಬೇವು ಬೆಲ್ಲವನ್ನ, ಹೋಳಿಗೆ, ತುಪ್ಪವನ್ನ ತಿಂತಕ್ಕಂತಹ ಒಂದು ಸಂಪ್ರದಾಯ ಪದ್ಧತಿ ನಮ್ಮಲ್ಲಿ ಇದೆ. ನೋಡ್ರಿ, ಈಗ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ, ವರ್ಷದ ಎಲ್ಲಾ ಕಾಲದಲ್ಲಿ ಸಹಿತ ಏನ್ ಮಾಡ್ತಾರೆ, ಹೊಸ ಬಟ್ಟೆಗಳನ್ನ ಧರಿಸ್ತಾರೆ, ಏನ್ ಬೇಕು ಅಡಿಗೆಯನ್ನ ಮಾಡ್ಕೊಂಡು ಊಟವನ್ನ ಮಾಡ್ತಾರೆ. ಇಲ್ಲದೆ ಇರ್ತಕ್ಕಂತಹವರು ವರ್ಷಕ್ಕೊಮ್ಮೆ ಆದ್ರೂ ಹೊಸ ಬಟ್ಟೆಯನ್ನ ಧರಿಸಿ ಖುಷಿ ಪಡ್ಲಿ, ವರ್ಷಕ್ಕೊಮ್ಮೆ ಆದ್ರೂನು ಒಳ್ಳೆಯ ಊಟವನ್ನ ಮಾಡ್ಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಪ್ರದಾಯ ಅಂತಕ್ಕಂಥದ್ದು ಬೆಳೆದ್ ಬಂತು. ಜೊತೆಗೆ ಬೇವು ಬೆಲ್ಲ ಅಂತಕ್ಕಂಥದ್ದು ಜೊತೆಗೆ ಸೇವನೆಯನ್ನ ಮಾಡ್ತೀವಿ. ನೋಡ್ರಿ, ಬೇವು ಬೆಲ್ಲ, ಇಲ್ಲಿ ಬೇವನ್ನ ನಾವು ಕಷ್ಟದ ಒಂದು ಸಂಕೇತ, ಬೆಲ್ಲವನ್ನ ನಾವು ಸುಖದ ಸಂಕೇತ. ಕಷ್ಟ ಸುಖ ಎರಡನ್ನೂ ನಾವು ಸಮಾನವಾಗಿ ಸ್ವೀಕಾರ ಮಾಡ್ಬೇಕು ಅಂತಕ್ಕಂತಹ ಭಾವನೆಯಿಂದ ಈ ಸಂಪ್ರದಾಯ ಅಂತಕ್ಕಂಥದ್ದು ಬೆಳೆದ್ ಬಂತು. ಇದರ ಮತ್ತೊಂದು ವಿಜ್ಞಾನದ ಹಿನ್ನೆಲೆಯನ್ನ ನಾವು ನೋಡ್ಕೊಂಡಾಗ, ಈ ಬೇವು ಅಂತಕ್ಕಂಥದ್ದು ಕ್ರಿಮಿನಾಶಕ ಗುಣವನ್ನ ಹೊಂದಿದೆ. ನಾವು ವರ್ಷಕ್ಕೊಮ್ಮೆ ಈ ಒಂದು ಬೇವನ್ನ ತಿನ್ನೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ, ನಮ್ಮ ಹೊಟ್ಟೆಯಲ್ಲಿ ಇರ್ತಕ್ಕಂತಹ ಕ್ರಿಮಿಗಳು ನಾಶ ಆಗ್ತವೆ. ಕ್ರಿಮಿಗಳೇನಾಗ್ತವೆ, ಇಲ್ಲಿ ನಾಶ ಆಗ್ತವೆ. ಇದು ನಮ್ಮ ಹಿಂದಿನವ್ರಿಗೆ ಅವಾಗಿನೇ ಗೊತ್ತಿತ್ತು ನೋಡಿ. ಈಗ ನಮಗೆ ಈಗ ಅರಿವಿಗೆ ಬರ್ತಾ ಇದೆ, ಅದು ನಮ್ಮ ಹಿರಿಯರಿಗೆ ಹಿಂದೆನೆ ಗೊತ್ತಿತ್ತು ಅದು. ಹಾಗಾಗಿ ಏನ್ ಮಾಡಿದ್ರು, ಬೇವು ಬೆಲ್ಲವನ್ನ ವರ್ಷಕ್ಕೊಮ್ಮೆ ಆದ್ರೂ ತಿನ್ಬೇಕು. ಮಾಡಿದರಪ್ಪ ಸಂಪ್ರದಾಯ ಅಂತನಾದ್ರೂ ಕಣ್ಮುಚ್ಕೊಂಡು ತಿಂತೀವಿ. ಬೆಲ್ಲನ ಸಲೀಸಾಗಿ ತಿನ್ನುತ್ತೆ, ಆದ್ರೆ ಬೇವು ತಿಂತಕ್ಕಂಥದ್ ಕಷ್ಟ. ಮನೆಗೆ ಹೇಳ್ತಿರ್ತಾರೆ, ಬೇವು ಬೆಲ್ಲ ತಿನ್ಲೇಬೇಕು ಯುಗಾದಿ ಹಬ್ಬದ ದಿನ, ತಿನ್ನು ಅಂತ ಏನ್ ಮಾಡ್ತಾರೆ, ಬಲವಂತ ಮಾಡಿ ತಿನ್ನಿಸ್ತಾರೆ. ಹಿಂದಿನವ್ರು ಮಾಡಿದಾರಂತನಾದ್ರೂ ತಿಂತೀವಿ. ಇದು ನೋಡ್ರಿ, ಆರೋಗ್ಯದ ದೃಷ್ಟಿಯಿಂದ ಎಷ್ಟು ನಮ್ಮ ದೇಹಕ್ಕೆ ಒಳಿತನ್ನ ಉಂಟು ಮಾಡುತ್ತೆ ಅಂತಕ್ಕಂಥದನ್ನ ನಾವಿಲ್ಲಿ ಕಾಣಬಹುದು. ನೆಕ್ಸ್ಟ್ ಹಳ್ಳಿಗಳ ಕಡೆ ಎಲ್ಲ ಎತ್ತಿನ ಹಬ್ಬ ಅಂತಂದ್ ಹೇಳ್ಬಿಟ್ಟು ಆಚರಣೆಯನ್ನ ಮಾಡ್ತಾರೆ. ಎತ್ತಿನ ಹಬ್ಬ ನೋಡಿ,
ಇನ್ನು ಒಂದು ಏನ್ ಸಂಪ್ರದಾಯ ಇದೆ ಹಳ್ಳಿಗಳ ಕಡೆ ಅಂದ್ರೆ, ಈಗ್ಲೂ ಸಹಿತ ರೈತರು ಪ್ರತಿ ಸೋಮವಾರ ಹೊಲದಲ್ಲಿ ಏನೇ ಕೆಲಸವನ್ನ ಮಾಡ್ಲಿಕ್ಕೆ ಎತ್ತುಗಳನ್ನ ತಗೊಂಡು ಹೋಗೋದಿಲ್ಲ. ಯಾಕೆ ಅಂದ್ರೆ, ಇಲ್ಲ ಸೋಮವಾರ ಮುಂಚಿಂದ ನಮ್ಮ ಮನೆಗೆ ಬಂದಿದೆ ಪದ್ಧತಿ, ಸೋಮವಾರದ ದಿನ ನಾವು ಎತ್ತನ್ನ ಯಾವುದೇ ಒಂದು ಕೆಲಸಗಳಿಗೂ ಇಡೋದಿಲ್ಲ, ಹಚ್ಚೋದಿಲ್ಲ, ಅವತ್ತು ಗೆಳೆ ಉಡೋದಿಲ್ಲ, ಮಡಿಕೆ ಹೊಡೆಯೋದಿಲ್ಲ, ಏನಕ್ಕೂ ದನ ಕರುಗಳನ್ನ ನಾವು ಉಪಯೋಗ ಮಾಡೋದಿಲ್ಲ. ಯಾಕೆ ಅಂದ್ರೆ ನೋಡ್ರಿ, ವಾರದುದ್ದಕ್ಕೂ ಅವ್ ಏನ್ ಮಾಡಿರ್ತಾವಪ್ಪ ಅಂದ್ರೆ ಎಷ್ಟು ಶ್ರಮ ವಹಿಸಿ ಅವು ದುಡ್ದಿರ್ತವೆ. ಅವಕ್ಕೆ ಒಂದು ದಿನ ವಿಶ್ರಾಂತಿ ಸಿಕ್ಕರೆ ಮತ್ತೆ ಮುಂದಿನ ಒಂದು ವಾರ ಪೂರ್ತಿಯಾಗ ಅವೇನ್ ಮಾಡ್ತಾವ, ಲವಲವಿಕೆಯಿಂದ ಕೆಲಸವನ್ನ ಮಾಡ್ತಾವ. ಆ ದೃಷ್ಟಿಯಿಂದ ನಾವೇನ್ ಮಾಡ್ಬೇಕು ಅಂತಂದೇಳಿ ಮಾಡಿದ್ರಿ ಹಿರಿಯರು, ವಾರಕ್ಕೊಂದು ದಿನ ಸಾಮಾನ್ಯಕ್ಕೆ ಸೋಮವಾರ ಇಟ್ಕೊಂಡಿರ್ತಾರೆ ರೈತರು. ಸೋಮವಾರದ ದಿನ ನಾವು ಎತ್ತುಗಳನ್ನ ಯಾವುದೇ ಕೆಲಸಕ್ಕೆ ಹಚ್ಚೋದಿಲ್ಲ. ಅವತ್ತೆಲ್ಲ ಅವಕ್ಕೆಲ್ಲ ಸ್ನಾನ ಮಾಡಿಸಿ ಕ್ಲೀನ್ ಆಗಿ ಏನ್ ಮಾಡ್ತಾರೆ, ಅವಕ್ಕೆ ವಿಶ್ರಾಂತಿಯನ್ನ ಕೊಡ್ತಾರೆ. ಇನ್ನು ಎತ್ತಿನ ಹಬ್ಬ ಅಂತಕ್ಕಂಥದ್ದು ವರ್ಷಕ್ಕೊಮ್ಮೆ ಬರುತ್ತೆ. ಆ ಎತ್ತಿನ ಹಬ್ಬದಲ್ಲಂತೂ ಹಳ್ಳಿಗಳಲ್ಲಿ ಬಹಳ ಸಡಗರದಿಂದ ಆಚರಣೆ ಮಾಡ್ತಾರೆ ಅದನ್ನ. ಅವತ್ತೆಲ್ಲ ದನ ಕರುಗಳೆಲ್ಲ ಸ್ವಚ್ಛ ಮಾಡ್ಬಿಟ್ಟು ಅವಕ್ಕೆಲ್ಲ ಹೂವಿನ ಹಾರವನ್ನ ಹಾಕಿ ಕೊಂಬುಗಳಿಗೆಲ್ಲ ಬಣ್ಣವನ್ನ ಹಚ್ಚಿ ಅಲಂಕಾರ ಮಾಡ್ಬಿಟ್ಟು ಅವತ್ತು ಮನೆಯಲ್ಲಿ ಹೋಳಿಗೆಯನ್ನ ಮಾಡಿ ಎಡೆ ಮಾಡಿ ಆ ದನ ಕರುಗಳಿಗೆ ಹೋಳಿಗೆಯನ್ನೇ ತಿನ್ನಿಸ್ತಾರೆ ಅವತ್ತು. ಆಮೇಲೆ ಊರ್ ಹೊರಗಡೆ ಬೆಂಕಿಯನ್ನ ಹಾಕಿರ್ತಾರೆ. ಬೆಂಕಿಯನ್ನ ಹಾಕ್ಬಿಟ್ಟು ಕಿಚ್ಚಾಯಿಸೋದು ಅಂತ ಹೇಳ್ತಾರೆ. ಅದನ್ನ ದಾಟಿಸ್ಕೊಂಡ್ ಬರ್ತಾರೆ. ಅದನ್ನ ದಾಟಿಸ್ಕೊಂಡ್ ಬಂದ್ರೆ ದನ ಕರುಗಳಿಗೆ ಒಳ್ಳೇದು, ಆಯುಷ್ ಜಾಸ್ತಿ ಆಗುತ್ತೆ ಅಂತಕ್ಕಂತಹ ನಂಬಿಕೆ ನಮ್ಮಲ್ಲಿದೆ. ಆದ್ರೆ ಹಿರಿಯರು ಅದನ್ನ ಯಾವ ಉದ್ದೇಶದಿಂದ ಮಾಡಿದ್ರಪ್ಪ ಅಂದ್ರೆ, ಅವ್ ಕಿಚ್ಚು ಹಾಯ್ಬೇಕಾದ್ರೆ ಆ ಬೆಂಕಿಯ ಜಳಕ್ಕೆ ಆ ದನ ಕರುಗಳ ಮೈಯಲ್ಲಿರ್ತಕ್ಕಂತಹ ಈ ಉಣ್ಣೆ ಏನಾಗಿರ್ಬೋದು, ಆ ಬೆಂಕಿಯ ಜಳಕ್ಕೆ ಏನಾಗ್ತಾ ಇದ್ವು, ಅವು ನಾಶ ಆಗ್ತಾ ಇದ್ವು. ಇಲ್ಲಿ ರಕ್ಷಣೆ ಅಂತಕ್ಕಂಥದ್ದು. ಹೌದಾ? ನಾವು ಒಂದೊಂದೇ ಉಡಿಕೆಯನ್ನು ತೆಗಿಯಕ್ ಆಗೋದಿಲ್ಲ. ಆ ಬೆಂಕಿಯ ಜಳಕ್ಕೆ ಏನಾಗ್ತಾವ, ಸುಟ್ಟೋಗ್ಬಿಡ್ತಾವ. ಈ ಒಂದು ಪದ್ಧತಿಯನ್ನ ಏನ್ ಮಾಡಿದ್ರ ಎತ್ತಿನ ಹಬ್ಬದಲ್ಲಿ ಜಾರಿಗೆ ತಂದ್ರು. ನೋಡ್ರಿ, ಅವತ್ತು ನಾವು ಆ ಎತ್ತುಗಳನ್ನ ಎಷ್ಟು ಪೂಜನೀಯ ಭಾವನೆಯಿಂದ ಪೂಜೆ ಮಾಡ್ತೀವಿ. ಅವಕ್ಕೆ ಏನ್ ಮಾಡ್ತೀವಿ, ಎಡೆಯನ್ನ ಮಾಡಿ ಊಟವನ್ನ ಕೊಡ್ತೀವಿ. ನೋಡ್ರಿ, ನಾವು ಅವಕ್ಕೊಂದ್ ರೀತಿ ಈ ಒಂದು ಪೂಜೆಯ ಮೂಲಕ, ಎತ್ತಿನ ಹಬ್ಬದ ಮೂಲಕ ಅವಕ್ಕೆ ನಾವು ಧನ್ಯವಾದವನ್ನ ಅರ್ಪಿಸ್ದಂಗಾಯ್ತು. ಯಾಕಪ್ಪ ಅಂದ್ರೆ ಈಗೆಲ್ಲ ಟ್ರ್ಯಾಕ್ಟರ್ ಇದಾವೆ, ಸರಿ, ಒಪ್ಕೊಳ್ಳೋಣ. ಆದ್ರೆ ಹಿಂದಿನ ಕಾಲದಲ್ಲಿ ದನ ಕರುಗಳು, ಎತ್ತುಗಳು ಏನಿದ್ವಲ್ಲ, ಅವು ರೈತರ ಮಿತ್ರ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಅವ್ ಇರ್ಲಿಲ್ಲ ಅಂದ್ರೆ ನಡೀತಾನೆ ಇರ್ಲಿಲ್ಲ ಅವ್ರ ಕೆಲ್ಸ. ರೈತರಿಗೆ ಎಷ್ಟು ಅವುಗಳ ಬಗ್ಗೆ ಭಯ, ಭಕ್ತಿ, ಗೌರವ ಇತ್ತಪ್ಪ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕಣ್ಣಿಗೆ ಕಾಣ್ಬೇಕಂತಂದ್ ಹೇಳ್ಬಿಟ್ಟು ಮನೆ ಒಳಗಡೆನೆ ಕಟ್ಕೊಳ್ತಾ ಇದ್ರು. ಮನೆ ಒಳಗಡೆ ಅಂತಂದ್ರೆ ಈಗಿನ ತರ ಇರ್ತಿರ್ಲಿಲ್ಲ ಮನೆಗಳವಾಗ. ವಿಶಾಲವಾಗಿರ್ತಕ್ಕಂಥದ್ದು ದನದ ಕೊಟ್ಟಿಗೆ ಸಹಿತನೂ ಒಳಗಡೆಗೆ ಇರ್ತಾ ಇತ್ತು. ಯಾವಾಗ್ಲೂ ರೈತರ ಎದುರಿಗೆನೆ ರಾತ್ರಿ ಹಗಲು ಕಣ್ಣೆದುರಿಗೆ ಇರ್ಬೇಕಂತ ಹೇಳ್ಬಿಟ್ಟು ಮನೆ ಒಳಗಡೆಗೆನೆ ಕಟ್ಕೊಳ್ತಿದ್ವು. ದೊಡ್ಡ ಮನೆಗಳು ಇರ್ತಾ ಇದ್ವು. ಈ ನಾವೇನ್ ಪಡ್ಸಾಲೆ ಅಂತ ಹೇಳ್ತಿಲ್ಲ, ಅದರಿಂದ ಕೆಳಗಡೆ ಒಂದ್ 2-3 ಮೆಟ್ಲು ಕೆಳಗಡೆಗೆ ಅವುಗಳನ್ನ ಕಟ್ಲಿಕ್ಕೆ ಮಾಡಿರ್ತಾ ಇದ್ರು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಈಗ ಯಾಕಪ್ಪ ಅಂತಂದ್ರೆ ಸಗಣಿ ನಮ್ಮ ಮನೆ ಒಳಗೆ ಬರೋದೇ ಇಲ್ವಲ್ಲ. ಈಗೆಲ್ಲ ಟೈಲ್ಸ್ ಹಾಕಿ ಮನೆ ಕಟ್ಸ್ಕೊಳ್ತೀವಿ. ದನ ಕರುಗಳನ್ನ ಸಾಕ್ತಕ್ಕಂಥದ್ದೇನು ಹಳ್ಳಿಗಳಲ್ಲಿ ನಾವು ನೋಡ್ಬಹುದೇ ಹೊರತಾಗಿ, ಹಳ್ಳಿನಲ್ಲಿ ಇರ್ತಕ್ಕಂತಹ ನಾವು ದನ ಕರುಗಳನ್ನ ನೋಡ್ಬೇಕಷ್ಟೇ. ಪಟ್ಟಣದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಬಹಳ ಕಷ್ಟ ದನ ಕರುಗಳು. ಹೌದಾ? ಅಂತಹ ಒಂದು ಪೂಜನೀಯ ಭಾವನೆ ಇರ್ತಕ್ಕಂತಹ ಒಂದು ದನ ಕರುಗಳಿಗೆ ರೈತರು ಎಷ್ಟು ಗೌರವವನ್ನ ಕೊಡ್ತಾ ಇದ್ರು ಅಂದ್ರೆ ನೋಡಿ, ಪ್ರತಿ ವಾರಕ್ಕೊಮ್ಮೆ ಅವಕ್ಕೆ ವಿಶ್ರಾಂತಿ, ಎತ್ತಿನ ಹಬ್ಬದ ಮೂಲಕ ಅವಕ್ಕೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಇವೆಲ್ಲಾನು ನಾವು ಹಿಂದಿನವ್ರು ಬಂದಿರ್ತಕ್ಕಂತಹ ಪದ್ಧತಿ ಅಂತ ಮಾಡ್ಕೊಂಡ್ ಬರ್ತಾ ಇದ್ವಿ. ಆಮೇಲೆ ಇನ್ನೂ ಒಂದೇನಪ್ಪಾ ಅಂತಂದ್ರೆ, ರೈತರ ಅಮಾವಾಸ್ಯೆ ದಿನ ಮತ್ತೆ ಬೆಳೆ ಬಂದಾಗ ಹೊಲಕ್ಕೆ ಶಾಂತಿ ಅಂತಂದ್ ಹೇಳ್ಬಿಟ್ಟು ಮೊಸರನ್ನ ಚೆಲ್ಲೋದನ್ನ ನಾವು ಕಾಣ್ತೀವಿ. ತುಂಬಿದ ಗಡಿಗೆ ನೀರಿನಿಂದ ಅನ್ನವನ್ನ ಮಾಡ್ಕೊಂಡು ಮೊಸರು ಇರ್ಲಿಲ್ಲಪ್ಪ ಅಂದ್ರೆ ಮಜ್ಜಿಯನ್ನ ಕಲಸ್ಕೊಂಡು ಒಂದ್ ಕ್ಯಾರಿಯರ್ ನಲ್ಲಿ ತಗೊಂಡ್ಬಿಟ್ಟು ಅದನ್ನ ಹೊಲದಲ್ಲೆಲ್ಲ ಚೆಲ್ಲಿ ಬರ್ತಾ ಇದ್ರು. ಹೊಲಕ್ಕೆ ಶಾಂತಿ ಅಂತಂದ್ ಹೇಳ್ಬಿಟ್ಟು ನಾವೀಗ ಅಂದ್ಕೊಳ್ತೀವಿ. ಅದ್ರ ಹಿನ್ನೆಲೆಯನ್ನ ನಾವು ಗಮನಿಸಿದಾಗ ನೋಡಿ, ಈ ಒಂದು ಅನ್ನವನ್ನ ತಿನ್ಲಿಕ್ಕೆ ಪಶು ಪಕ್ಷಿಗಳೆಲ್ಲ ಬರ್ತಾ ಇದ್ವು. ಆ ಸಮಯದಲ್ಲಿ ತೆನೆಯಲ್ಲಿ ಕಾಳುಗಳು ಮೂಡ್ತಕ್ಕಂತಹ ಒಂದು ಸಮಯ. ಆ ಒಂದು ಅನ್ನ ಮೊಸರನ್ನ ನಾವು ಚೆಲ್ಲೋದ್ರಿಂದ ಪಕ್ಷಿಗಳನ್ನ ತಿನ್ಲಿಕ್ಕೆ ಬಂದಾಗ ಬೆಳೆಗಳನ್ನ ನಾಶ ಮಾಡ್ತಕ್ಕಂತಹ ಕೀಟಗಳನ್ನು ಸಹಿತ ಏನ್ ಮಾಡ್ತಾ ಇದ್ವು, ಪಕ್ಷಿಗಳು ತಿಂತಾ ಇದ್ವು. ಇದರಿಂದ ನಮ್ ಬೆಳೆ ಏನಾಗ್ತಾ ಇತ್ತು, ರಕ್ಷಣೆ ಆಗ್ತಾ ಇತ್ತು.
ನೋಡಿ ಎಷ್ಟು ಬುದ್ಧಿ ಇತ್ತು ಆಗ ಅವ್ರಿಗೆ. ಈ ಹಸಿರುಳಗಳು ಬರ್ತವೆ, ಸಣ್ಣ ಸಣ್ಣ ಮಿಡತೆಗಳು ಇರ್ತವೆ, ಅಂತವೆಲ್ಲ ಈ ತೆನೆಗಳ ಮೇಲೆ ಕುತ್ಕೊಂಡು ಅವುಗಳನ್ನು ನಾಶ ಮಾಡ್ತಾ ಇರ್ತವೆ. ಈ ನಾವು ಅನ್ನವನ್ನ ಹಾಕಿದಾಗ ಅವನ್ನ ತಿನ್ಲಿಕ್ಕೆ ಬಂದಿರ್ತಕ್ಕಂಥ ಪಕ್ಷಿಗಳೇನ್ ಮಾಡ್ತವೆ, ಅನ್ನದ ಜೊತೆಗೆ ಈ ಕ್ರಿಮಿಗಳ ಕೀಟಗಳನ್ನ ಸಹಿತ ತಿನ್ನೋದ್ರಿಂದ ರೈತನ ಬೆಳೆ ಅಂತಕ್ಕಂಥದ್ದು ಏನಾಗ್ತಾ ಇತ್ತು, ಇಲ್ಲಿ ರಕ್ಷಣೆ ಅಂತಕ್ಕಂಥದ್ದು ಆಗ್ತಾ ಇತ್ತು. ಈಗ್ಲೂ ಸಹಿತ ಈ ಪದ್ಧತಿ ಅಂತಕ್ಕಂಥದ್ದಿದೆ. ಅಂದ್ರೆ ಅದನ್ನ ಕ್ರಿಮಿ ಕೀಟಗಳು ಅದೆಲ್ಲ ನಮ್ಗೆ ತಲೆನಲ್ಲಿ ಇರ್ಲಿಲ್ಲ ಅಂದ್ರೂ ಸಹಿತ ನಾನು ನಮ್ಮ ಒಂದು ಬೆಳೆಗಳು ಸೊಂಪಾಗಿ ಬರ್ತವೆ, ಈ ರೀತಿ ಹಾಕಿದ್ರೆ ಒಳ್ಳೇದಂತೆ, ನಮ್ಮ ಅಪ್ಪ ಹಾಕ್ತಾ ಇದ್ರು, ನಮ್ಮ ಅಜ್ಜ ಹಾಕ್ತಾ ಇದ್ರು ಅಂತ ಅದನ್ನ ನಾವು ಮುಂದುವರ್ಸ್ಕೊಂಡ್ ಬರ್ತಾ ಇದೀವಿ. ನೋಡ್ರಿ, ಇದನ್ನ ನಾವು ಒಂದೊಂದೇ ಸಂಪ್ರದಾಯಗಳನ್ನ ನೋಡ್ತಾ ಹೋದ್ರೆ ಅದ್ರ ಹಿನ್ನೆಲೆ ಎಷ್ಟು ಅದ್ಭುತವಾಗಿದೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಅಂತಕ್ಕಂಥದ್ದಿಲ್ಲಿ ಬರುತ್ತೆ. ಇನ್ನು ಈ ಹಬ್ಬಗಳದ್ದು ಬಿಟ್ರೆ ನೆಕ್ಸ್ಟ್ ನಾವ್ ಏನಕ್ ಬರ್ಬಹುದಪ್ಪ ಅಂತಂದ್ರೆ, ಈ ಹೆಣ್ಮಕ್ಳು ಬಳೆಯನ್ನ ಹಾಕೊಳ್ತಕ್ಕಂಥದ್ದು, ಕುಂಕುಮವನ್ನ ಇಡ್ತಕ್ಕಂಥದ್ದು, ಕಾಲುಂಗರವನ್ನ ಹಾಕೊಳ್ತಕ್ಕಂಥದ್ದು, ಇವಕ್ಕಂತೂ ಬಹಳವಾಗಿರ್ತಕ್ಕಂತಹ ಮಹತ್ವ ಇದೆ. ನೋಡಿ, ನಾವು ಕುಂಕುಮ ಇಡೋದ್ರಿಂದ ಹೆಣ್ಣಿನ ಮುಖಕ್ಕೆ ಒಂದು ಶೋಭೆ, ಮುತ್ತೈದೆಯ ಲಕ್ಷಣ ಅಂತಾನು ಹೇಳ್ತಾರೆ ಅದನ್ನ. ಆಮೇಲೆ ಇಲ್ಲಿ ನಮ್ಗೆ 2 ಹುಬ್ಬಿನ ಮಧ್ಯ ಆಜ್ಞಾಚಕ್ರ ಇದೆ. ಆ ಒಂದು ಆಜ್ಞಾಚಕ್ರ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆಕ್ಟಿವೇಟ್ ಆಗುತ್ತೆ. ಅದು ನಮ್ಮ ದೇಹದಲ್ಲಿ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನ ಕೊಡುತ್ತೆ. ಹಿಂದೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಕುಂಕುಮ ಯಾವಾಗ್ಲೂ ಹಚ್ಕೊಂಡೇ ಇರ್ತಿದ್ರು ಹೆಣ್ಮಕ್ಳು. ಕುಂಕುಮ ಹೋಯ್ತಪ್ಪ ಅಂದ್ರೆ ಮನೆಯಾಗ ಗಂಡ್ಮಕ್ಳು ಬೈತಾ ಇದ್ರೆ, ನೀನ್ ಹಣೆ ಮೇಲೆ ಕುಂಕುಮ ಇಲ್ಲ, ಫಸ್ಟ್ ಹಚ್ಕೊಂಬರ್ಗ ಹೋಗಿ ಹೊಸಲ್ ದಾಟ್ಬಾರ್ದು ಅಂತ ಹೇಳ್ತಾ ಇದ್ರು. ಅವ್ರು ಕುಂಕುಮ ಇಲ್ದಲೇನೆ ಹೊಸಲನ್ನ ದಾಟಬಾರ್ದು ಅಂತಂದ್ ಹೇಳ್ಬಿಟ್ಟು ಒಂದ್ ಸಂಪ್ರದಾಯ ಇತ್ತು. ಅವಾಗ ಪುಡಿ ಕುಂಕುಮ ಬರ್ತಾ ಇತ್ತು. ಈಗೆಲ್ಲ ಸ್ಟಿಕ್ಕರ್ಗಳು. ಆಗ ಸ್ಟಿಕ್ಕರ್ಗಳು ಇರ್ಲಿಲ್ಲ. ಪುಡಿ ಕುಂಕುಮ ಅದನ್ನ ಶ್ರೇಷ್ಠವಾಗಿ ಇದು ಬೆಳೆದಿರ್ತಕ್ಕಂತಹ ಅರಿಶಿಣ ಪುಡಿಯಿಂದನೇ ಕುಂಕುಮವನ್ನ ತಯಾರು ಮಾಡ್ತಾ ಇದ್ರು. ಈಗೆಲ್ಲ ಸ್ಟಿಕ್ಕರ್ ಯಾವ ಬೇಕಾ ಹಚ್ಕೊಳ್ಳೋದು, ಯಾವ ಬೇಕಾ ಎಲ್ಲಿ ಗೋಡೆ ಮೇಲೆ ನೋಡಿದ್ರು ಸ್ಟಿಕ್ಕರ್ ಅಂಟಿಸಿರ್ತೀವಿ. ಆ ಸ್ಟಿಕ್ಕರ್ಗೆ ಮಹತ್ವ ಇಲ್ಲ. ನ್ಯಾಯವಾಗಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕುಂಕುಮವನ್ನೇ ಹಚ್ಕೋಬೇಕು. ಕುಂಕುಮ ಹಚ್ಕೊಂಡ್ರೆ ಏನಾಗುತ್ತೆ, ಅಲ್ಲಿ ಆಜ್ಞಾಚಕ್ರ ಅಂತಕ್ಕಂಥದ್ದು ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಬಳೆ ಆದ್ರೂ ಅಷ್ಟೇ. ನಾವು ಈ ಮಣಿಕಟ್ಟು ಏನಿದೆ ಅಲ್ಲಿ, ಇಲ್ಲೆಲ್ಲ ಕೆಲವೊಂದು ನರಗಳಿದಾವೆ, ಅವೆಲ್ಲ ಆಕ್ಟಿವೇಟ್ ಆಗ್ತವೆ. ಜೊತೆಗೆ ನಮ್ಮಲ್ಲಿ ನಮ್ಮ ದೇಹದಲ್ಲಿ ವಿದ್ಯುತ್ ಅಂತಕ್ಕಂಥದ್ದು ಸರಳ ರೀತಿಯ ಅಲ್ಪ ಪ್ರಮಾಣದಲ್ಲಿ ಏನಾಗ್ತಾ ಇರ್ತದೆ, ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಹೊರಗಡೆಗೆ ಹೋಗೋದನ್ನ ತಡೆಗಟ್ಟುತ್ತೆ. ಬಳೆಗಳು ದುಂಡಾಕಾರವಾಗಿರೋದ್ರಿಂದ ಆ ಒಂದು ಮಣಿಕಟ್ಟಿನ ಮೂಲಕ, ಆಮೇಲೆ ಒಂದು ಕೈ ಮೂಲಕ ವಿದ್ಯುತ್ ಅಂತಕ್ಕಂಥದ್ದು ಹೊರಗಡೆ ಹೋಗ್ತಕ್ಕಂಥದನ್ನ ತಡೆಗಟ್ತವ ಬಳೆಗಳು. ಜೊತೆಗೆ ಕಾಲುಂಗರ ನೋಡಿ, ಕಾಲುಂಗರ ನಾವು ಸಾಮಾನ್ಯವಾಗಿ ಹೆಬ್ಬೆರಳಿನ ಪಕ್ಕದಲ್ಲಿ ಇರ್ತಕ್ಕಂತಹ ಬೆರಳಿಗೆ ಧರಿಸ್ತೀವಿ. ಅಲ್ಲಿರ್ತಕ್ಕಂತಹ ನರಕ್ಕೂ ನಮ್ಮ ಗರ್ಭಕೋಶಕ್ಕೂ ಇರ್ತಕ್ಕಂತಹ ನರ ಏನಾಗುತ್ತಪ್ಪ, ನಾವು ಕಾಲುಂಗರವನ್ನ ಧರಿಸೋದ್ರಿಂದ ಆಕ್ಟಿವೇಟ್ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಹೆಣ್ಮಕ್ಕಳ ಗರ್ಭಧಾರಣೆಯ ಒಂದು ಶಕ್ತಿ ಅಂತಕ್ಕಂಥದ್ದು ಅಧಿಕ ಆಗುತ್ತೆ, ಜಾಸ್ತಿ ಆಗುತ್ತೆ. ನೋಡಿ, ಈ ಒಂದು ಮೆಥಡ್ ಅವಾಗ ಅವ್ರಿಗೆ ಅವಾಗ್ಲೇ ಗೊತ್ತಿತ್ತು, ಮಾಡಿದ್ರು ಸಂಪ್ರದಾಯವನ್ನ. ಹೆಣ್ಮಕ್ಳು ಏನ್ ಮಾಡ್ಬೇಕು, ಕಾಲುಂಗ್ರ ಹಾಕೋಬೇಕು, ಕುಂಕುಮ ಹಚ್ಕೋಬೇಕು, ಬಳೆಯನ್ನ ಇಟ್ಕೋಬೇಕು. ಇದು ಹೆಬ್ಬೆರಳಿನಿಂದ ಗರ್ಭಕೋಶಕ್ಕೆ ಇರ್ತಕ್ಕಂಥ ನರ ಆಕ್ಟಿವೇಟ್ ಆಗುತ್ತೆ, ನೀವು ಕಾಲುಂಗ್ರ ಇಟ್ಕೊಳ್ರಿ ಅಂತ ನಾವ್ ಅಂತ ಯಾರಾದ್ರೂ ಹೇಳಿದ್ರೆ ನಾವ್ ಅಷ್ಟೊಂದು ಗಮನ ಹರಿಸ್ತಿರ್ಲಿಲ್ಲ. ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಕಡ್ಡಾಯವಾಗಿ ಕಾಲುಂಗ್ರ ಹಾಕ್ಲೇಬೇಕು, ಇಲ್ಲ ಅಂದ್ರೆ ಗಂಡನಿಗೆ ಶ್ರೇಯಸ್ಸಲ್ಲ ಅಂತಕ್ಕಂಥ ಸಂಪ್ರದಾಯ ತಂದ್ಬಿಟ್ರ, ಅಯ್ಯೋ ನಾವ್ ಏನಾದ್ರೂ ಅದು ಸೌದೋಗಿದೆಯಪ್ಪ ಅಂದ್ರೆ ಎಲ್ಲೇನು ಉದ್ರೋದಿತ್ತಂತ ಮುಂಚೆನೆ ಅಕ್ಸಾಲಿಗರ ಹತ್ರ ಬಂಗಾರದ ಅಂಗಡಿಗೆ ಫಸ್ಟ್ ಹಾಕೇ ಬಂದ್ಬಿಡ್ತೀವಿ. ಎದ್ದು ಬಿದ್ದು ನೋಡ್ಕೊಳ್ತಿರ್ತೀವಿ, ಅಕಸ್ಮಾತ್ ಉದ್ರೋಗೈತೋ ಏನೋ ಅಂತಂದ್ ಹೇಳ್ಬಿಟ್ಟು. ನೋಡ್ರಿ, ಈ ಒಂದು ಸಂಪ್ರದಾಯಗಳನ್ನ ಯಾಕೆ ತಂದ್ರು ಅಂತಕ್ಕಂಥದನ್ನ ನೋಡಿದ್ರೆ ಈಗ ನಾವ್ ಜಾಣ್ರ ಅವ್ರ ಜಾಣ್ರ ಅಂತಕ್ಕಂಥದ್ದು ನಮ್ ಮುಂದೆ ಬರ್ತದೆ ಕ್ವಶನ್. ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ, ಪ್ರಪಂಚನೇ ನಮ್ಮ ಅಂಗೈಲಿ, ಮೊಬೈಲ್ ಇದೆ ನನ್ನ ಹತ್ರ ಅಂತ ಹೇಳ್ತೀವಲ್ಲ, ನಿಜವಾಗ್ಲೂ ನಮ್ಮ ಜ್ಞಾನ ಅಂತಕ್ಕಂಥದ್ದು ಅವರಿಗೆ ಹೋಲಿಸ್ಕೊಂಡ್ರೆ 10% ನಮ್ಮಲ್ಲಿ ಜ್ಞಾನ ಇಲ್ಲ ಅಂತಂದ್ ಹೇಳ್ಬಿಟ್ಟು ನಾವ್ ಇಲ್ಲಿ ಹೇಳ್ಬಹುದು. ಎಷ್ಟವ್ರಿಗೆ ಜ್ಞಾನ ಅಂತಕ್ಕಂಥದ್ದಿತ್ತು, ಇದನ್ನೆಲ್ಲ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇವೆಲ್ಲ ಮೂಢನಂಬಿಕೆಗಳಲ್ಲ, ನಮ್ಮ ಮೇಲೆ ಹಾಕಿರ್ತಕ್ಕಂತಹ ಒತ್ತಡ ಅಲ್ಲ. ಇದು ನಮ್ಮ ಮಾನಸಿಕ ಶಕ್ತಿಗಾಗಿ, ದೈಹಿಕ ಶಕ್ತಿಗಾಗಿ ಅವ್ರು ಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕೊಡುಗೆ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಇನ್ನು ಕೆಲವೊಂದು ರೂಢಿಗಳಿದಾವೆ, ಅದನ್ನ ನಾವು ಸಾಮಾನ್ಯ ಮೂಢನಂಬಿಕೆಗಳಂತ ಹೇಳ್ಬಿಡ್ತೀವಿ ನಾವು. ಯಾವ್ದ್ಯಾವ್ದಪ್ಪ ಅಂದ್ರೆ, ರಾತ್ರಿ ಸಮಯದಲ್ಲಿ
ಬೇವಿನ ಮರ, ಹುಣಸೆ ಮರ, ಆಲದ ಮರ, ಸಂಜೆ ಆದ್ಮೇಲೆ ಅಲ್ಲಿ ಹೋಗ್ಬಿಟ್ರಿ ದೆವ್ವಗಳಿರ್ತವೆ, ಭೂತಗಳಿರ್ತವೆ, ಬಂದ್ ಕುತ್ತಿಗೆ ಹಿಡ್ಕೊಂಡ್ಬಿಡ್ತವೆ ಅಂತಕ್ಕಂತಹ ಒಂದು ನಂಬಿಕೆ ಇದೆ. ನಾವು ಚಿಕ್ಕವರಿದ್ದಾಗ ಹಂಗೆ ಅನ್ಕೊಳ್ತಿದ್ದೆ. ಅಯ್ಯಪ್ಪ ಆ ಕಡೆ ನೋಡಕ್ಕೂ ಭಯ ಆಗ್ತಾ ಇತ್ತು. ಸಾಮಾನ್ಯವಾಗಿ ಬೇವಿನ ಮರ, ಹುಣಸೆ ಮರವು ಮನೆ ಮುಂದೆ ಇರ್ತಕ್ಕಂಥದ್ದು ಬಹಳ ಕಡಿಮೆ. ಊರ್ ಒಳಗಡೆ ಇರ್ತಕ್ಕಂಥದ್ದು ಕಡಿಮೆ ಸ್ವಲ್ಪ. ಎಲ್ಲ ದೇವಸ್ಥಾನದ ಮುಂದೆ ಇರ್ತವೆ. ಊರ್ ಹೊರಗಡೆ ಅಂತಹ ಒಂದು ಮರಗಳು ಇರ್ತವೆ. ಇದನ್ನ ನಾವು ವೈಜ್ಞಾನಿಕ ವಿಶ್ಲೇಷಣೆಯನ್ನ ನೋಡಿದಾಗ ಏನಪ್ಪಾ ಅಂತಂದ್ರೆ, ನೋಡಿ, ಹಗಲೊತ್ತಿನಲ್ಲಿ ಆಹಾರವನ್ನ ತಯಾರಿಸ್ಕೊಳ್ಳಿಕ್ಕಾಗಿ ಚಟುವಟಿಕೆಯಿಂದ ಇರ್ತವೆ ಮರ ಗಿಡಗಳು. ರಾತ್ರಿ ಸಮಯದಲ್ಲಿ ಅವು ಸಹಿತ ಉಸಿರಾಡ್ತಕ್ಕಂತಹ ಒಂದು ಸಮಯ. ಅವು ಏನ್ ಮಾಡ್ತಾ ಇರ್ತವೆ, ವಾತಾವರಣದಲ್ಲಿ ಇರ್ತಕ್ಕಂತಹ ಆಮ್ಲಜನಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೀರ್ಕೊಳ್ತವೆ. ಹಾಗಾಗಿ ಏನಾಗುತ್ತೆ, ಆ ಒಂದು ಹುಣಸೆ ಮರ, ಬೇವಿನ ಮರ, ಆಲದ ಮರದಲ್ಲಿ ಎಲೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವು ಸುತ್ತಮುತ್ತ ವಾತಾವರಣದಲ್ಲಿ ಇರ್ತಕ್ಕಂತಹ ಅಧಿಕ ಪ್ರಮಾಣದ ಆಮ್ಲಜನಕವನ್ನ ಹೀರ್ಕೊಳ್ತವೆ. ಅಲ್ಲಿ ಆಮ್ಲಜನಕದ ಕೊರತೆ ಅಂತಕ್ಕಂಥದ್ದು ಆ ಮರಗಳ ಸುತ್ತಮುತ್ತ ಇರುತ್ತೆ. ನಾವ್ ಅಲ್ಲಿಗೆ ಹೋದಾಗ ಏನಾಗುತ್ತಪ್ಪ ಅಂದ್ರೆ ನಮಗೆ ಉಸಿರು ಕಟ್ಟಿರ್ತಕ್ಕಂತಹ ಒಂದು ಅನುಭವ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ನಾವ್ ಆ ಮರ, ಅಲ್ಲಿರ್ತಕ್ಕಂತಹ ಮರಗಳ ಗಿಡಗಳ ಕೆಳಗಡೆ ಏನಾದ್ರು ಮಲ್ಕೊಂಡ್ವಪ್ಪ ಅಂತಂದ್ರೆ ನಮಗೆ ಕುತ್ತಿಗೆ ಹಿಚ್ಚಿದಂತಹ ಒಂದು ಅನುಭವ ಆಗ್ಬಿಡುತ್ತೆ. ಕಾರಣ ಇಷ್ಟೇನೆ, ಅಲ್ಲಿ ಆಮ್ಲಜನಕದ ಕೊರತೆ ಅಂತಕ್ಕಂಥದ್ದು ಇರುತ್ತೆ. ಇದನ್ನೆಲ್ಲ ಹೇಳಿದ್ರೆ ನಾವ್ ಕಿವೆಗೆ ಹಾಕೊಳ್ತಾ ಇರ್ಲಿಲ್ಲ. ಅಲ್ಲಿ ದೆವ್ವ ಐತೆ ಅಂತಂದ್ ಹೇಳಿದ ತಕ್ಷಣ ನಾವ್ ಆ ಕಡೆ ತಿರುಗಿನೂ ನೋಡೋದಿಲ್ಲ. ಅಲ್ಲಿ ಯಾರನ್ನ ಮನುಷ್ಯರಿದ್ರೆ ಸಹಿತ ನಮಗೆ ದೆವ್ವ ಅಂತಾನೆ ಅನ್ಕೊಂಡ್ಬಿಡ್ತೀವಿ ನಾವು. ಆ ರೀತಿಯಾಗಿ ಏನ್ ಮಾಡ್ತೀವಿ ನಾವು, ಹೆದರ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗ್ ಮಾಡಿದಾರಲ್ವಾ ನಮ್ ಹಿರಿಯರು. ನಮ್ ಹಿಂದಿನವರು ಈ ಒಂದ್ ಪದ್ಧತಿಯನ್ನ, ಇದನ್ನ ಭಯದ ರೂಪದಲ್ಲಿ, ಕೆಲವೊಂದನ್ನ ಭಯದ ಮೂಲಕ ನಮಗೆ ಆಚರಣೆಗೆ ತರುವಂತೆ ಮಾಡಿದ್ದಾರೆ. ಕೆಲವೊಂದು ದೇವರ ಭಯ ಇರಬಹುದು. ಈ ರೀತಿ ಒಂದು ಕೆಟ್ಟ ದುಷ್ಟ ಶಕ್ತಿಗಳ ಭಯವನ್ನ ನಮ್ಮಲ್ಲಿ ಹುಟ್ಟಿಸಿದ್ರು ಅವರು. ಇದರಿಂದನಾದ್ರೂ ಏನ್ ಮಾಡ್ತಾರೆ, ಇದನ್ನ ಪಾಲನೆಯನ್ನ ಮಾಡ್ತಾರೆ ಅಂತಂದಿರಬಿಟ್ಟು. ನೆಕ್ಸ್ಟ್ ಇದನ್ ಬಿಟ್ರೆ ನೆಕ್ಸ್ಟ್ ಹಳ್ಳಿನಲ್ಲಿ ಮತ್ತೊಂದು ಸಂಪ್ರದಾಯ ಅಥವಾ ನಾವು ಮೂಢನಂಬಿಕೆ ಅಂತ ನಾವು ಅಂದ್ಕೊಳ್ತಾ ಇದೀವಿ. ಅದು ಸಂಪ್ರದಾಯವಾಗಿ ಬೆಳೆದಿದೆ. ಈ ಬಾಣಂತಿ ಮತ್ತೆ ಮಗು ಇರ್ತಕ್ಕಂತಹ ಒಂದು ವಾತಾವರಣದಲ್ಲಿ ನಾವು ಯಾವ ರೀತಿ ಎಚ್ಚರಿಕೆಯನ್ನ ವಹಿಸ್ತೀವಿ. ನೋಡ್ರಿ, ಯಾರ ಮನೆಯಲ್ಲಾದ್ರೂ ಮಗು ಹುಟ್ಟಿದೆಯಪ್ಪ, ಬಾಣಂತಿ ಇದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ 16 ದಿನದ ತನಕ ನಾವು ಅವ್ರ ಮನೆಗಳಿಗೆ ಹೋಗೋದಿಲ್ಲ. ಜೊತೆಗೆ ಏನ್ ಮಾಡ್ತಾರೆ, ಅಂತಹ ಮನೆಗಳಲ್ಲಿ ಹೊರಗಡೆಗೆ ಈ ಗೋಣಿ ಚೀಲ, ಗೋಣಿ ತೊಟ್ಟ ಅಂತ ಬರ್ತಾವಲ್ಲ, ಅವನ್ನ ಏನ್ ಮಾಡ್ತಾರೆ, ಒದ್ದೆ ಮಾಡಿ ಬಾಗ್ಲಲ್ಲಿ ಹಾಕಿರ್ತಾರೆ. ಬಾಣಂತಿ ಇರ್ತಕ್ಕಂತಹ, ಈಗೆಲ್ಲ ರೂಮ್ಗಳಿದಾವೆ, ಎಲ್ರಿಗೂ ಒಂದೊಂದು ರೂಮ್ಗಳು ಇರ್ತಾವ. ರೂಮ್ಗಳೇ ಇರ್ತಿರ್ಲಿಲ್ಲ. ಅಡ್ಗೆ ಮನೆ, ಒಂದ್ ಪಡ್ಸಲೆ, ಒಂದ್ ದನ ಕಟ್ತಕ್ಕಂತಹ ಒಂದು ಜಾಗ ಇರ್ತಾ ಇತ್ತು. ಅವಾಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ, ಬಾಣಂತಿ ಮಲ್ಕೊಳ್ತಕ್ಕಂತಹ ಜಾಗವನ್ನ ತೆರೆಗಳಿಂದ ಮುಚ್ಚಿರ್ತಾ ಇದ್ರು. 4 ಕಡೆಗೆ ಏನ್ ಮಾಡ್ತಾ ಇದ್ರು, ದಪ್ಪ ದಪ್ಪ ಸೀರೆಗಳನ್ನ ಎರಡೆರಡು ಪದ್ರ ಹೊಲ್ದ್ಬಿಟ್ಟು ಮುಚ್ಚಿರ್ತಾ ಇದ್ರು. ಯಾರಿಗೂ ಅಲ್ಲಿ ಪ್ರವೇಶ ಅಂತಕ್ಕಂಥದ್ದು ಇರ್ಲಿಲ್ಲ. ಅವ್ರು ಊಟ ಮಾಡೋದನ್ನ ನೋಡ್ಬಾರ್ದು, ಅವ್ರಿಗೆ ಅಡ್ಗೆ ಮಾಡ್ತಕ್ಕಂಥದ್ದನ್ನ ನೋಡ್ಬಾರ್ದು. ಈ ರೀತಿ ಎಲ್ಲ ಇರ್ತಾ ಇತ್ತು. ಯಾರೋ ಒಬ್ರೋ ಇಬ್ರು ಏನ್ ಮಾಡ್ತಿದ್ರು, ಅದ ತೆರೆಯನ್ನ ಸರಿಸ್ಕೊಂಡು ಒಳಗಡೆಗೆ ಹೋಗ್ಬಿಟ್ಟು ಬಾಣ್ತಿಗೆ ಊಟವನ್ನ ಕೊಡೋದು, ಮಗು ಹತ್ತಾಗ ತೂಗ್ತಕ್ಕಂಥದನ್ನ ನೋಡ್ತಾ ಇದ್ವಿ. ಇದರ ಒಂದು ವಿಜ್ಞಾನದ ಕಾರಣವನ್ನ ನಾವು ನೋಡಿದಾಗ, ನೋಡಿ ಈಗ ಏನಾಗುತ್ತಪ್ಪ ಅಂತಂದ್ರೆ, ಬಾಣಂತಿಗೂ ಸಾಕಷ್ಟು ವ್ಯಾಕ್ಸಿನೇಷನ್ಗಳೆಲ್ಲ ಬಂದಿದ್ದಾವೆ. ಈಗ ಮಗುವಿಗಷ್ಟೇ ಹುಟ್ಟಿದಾಗಿಂದನೇ ಶುರುವಾಗ್ತಾ ಹೋಗಿ, ವರ್ಷದಲ್ಲಿ ಎಷ್ಟೊಂದೆಲ್ಲ ನಾವು ಕೊಡ್ತೀವಿ, ರೋಗ ನಿರೋಧಕ ಶಕ್ತಿ ಬರಲಿ ಮಕ್ಕಳಿಗೆ ಅಂತ. ಆಗ ಇದು ಯಾವುದೂ ಇರ್ಲಿಲ್ಲ. ಯಾವುದೇ ಒಂದು ಚುಚ್ಚುಮದ್ದುಗಳು ಇರ್ಲಿಲ್ಲ ಮಕ್ಕಳಿಗೆ. ಆ ಸಮಯದಲ್ಲಿ ಏನ್ ಮಾಡ್ಬೇಕಿತ್ತು, ಅವರು ಬಾಣಂತಿಯನ್ನ ರಕ್ಷಣೆ ಮಾಡ್ಬೇಕಿತ್ತು, ಮಗುವನ್ನ ರಕ್ಷಣೆ ಮಾಡ್ಬೇಕಿತ್ತು. ಹೊರಗಡೆಯಿಂದ ಬರ್ತಕ್ಕಂತಹವರು ನೇರವಾಗಿ ಆ ಮಗುವಿನ ಹತ್ರ ಹೋದ್ರೆ, ಬಾಣಂತಿ ಇರ್ತಕ್ಕಂತಹ ಜಾಗಕ್ಕೆ ಹೋದ್ರೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಕಾಲಲ್ಲೆಲ್ಲ ಧೂಳಿರುತ್ತೆ, ನಮ್ ಕೈಗಳು ಚೆನ್ನಾಗಿರೋದಿಲ್ಲ, ಎಲ್ಲೋ ಹೋಗಿರ್ತೀವಿ ಬಂದಿರ್ತೀವಿ, ಕಾಲ್ ಚೆನ್ನಾಗಿರೋದಿಲ್ಲ, ಎಲ್ಲೋ ಹೋಗಿರ್ತೀವಿ ಬಂದಿರ್ತೀವಿ, ನೇರವಾಗಿ ಅಲ್ಲಿ ಹೋದ್ರಿಗಿನಾಗಿ ಆ ಮಗುವಿಗೆ ತೊಂದರೆ ಆಗ್ಬಹುದು. ಬಾಣಂತಿಗೆ ನೋಡ್ರಿ, ಧೂಳು ಒಳಗಡೆ ಹೋಗ್ಬಿಟ್ರೆ ಇನ್ಫೆಕ್ಷನ್ಗಳಾಗ್ತವೆ, ಹೌದಾ? ಇದರಿಂದ ರಕ್ಷಣೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು ನಮ್ಮ ಹಿರಿಯರು, ಆ ಒಂದು ಪದ್ಧತಿಯನ್ನ ಜಾರಿಗೆ ತಂದ್ರು. ಬಾಣಂತಿ ಇದಾರಪ್ಪ ಅಂದ್ರೆ ನಾವ್ ಅಲ್ಲಿಗೆ ಹೋಗೋದೇ ಇಲ್ಲ. 16 ದಿನದ ತನಕ ಹೋಗ್ಬಾರ್ದು ಅವ್ರ ಮನೆಗೆ. ನೋಡಿ, ಅಲ್ಲಿ ಬಾಣಂತಿ ಮತ್ತು ಮಗುವಿನ ರಕ್ಷಣೆಯನ್ನ ಯಾವ ರೀತಿ ಮಾಡ್ತಾ ಇದ್ರು ಅಂತ. ಯಾರಂದ್ರೆ ಅವ್ರೆ ಮಗುನ ಎತ್ಕಂತಿರ್ಲಿಲ್ಲ ಹೋಗಿ, ಯಾಕಂದ್ರೆ ಈಗ ನಂಗೆ ಸ್ಯಾನಿಟೈಸರ್ ಇರ್ಲಿಲ್ಲ. ಅವಾಗ ಕಸ ಗುಡಿಸ್ತಾ ಇದ್ರು, ಸುಮ್ನೆ ನೀರಾಗಿ ಕೈ ತೊಳ್ಕೊಳ್ತಿದ್ರು, ಒಳಗಡೆಗೆ ಹೋಗ್ತಾ ಇದ್ರು. ನೋಡ್ರಿ, ಆ ರೀತಿ ಅಂತಹ ಕೈಯಲ್ಲಿ ಮಗುವನ್ನ ಮುಟ್ಟಿದಾಗ ಆ ಮಗುವಿಗೆ
ಕಾಯಿಲೆ ಬರ್ತಕ್ಕಂತಹ ಸಂದರ್ಭ ಇರ್ತಾ ಇತ್ತು. ಹಾಗಾಗಿ ಆ ಮಗುವನ್ನ ಯಾರು ಮುಟ್ತಾನೆ ಇರ್ಲಿ, ಯಾರೋ ಒಬ್ರೋ ಇಬ್ರೋ ಇರ್ತಾ ಇದ್ರು. ಅವ್ರು ಸಾಮಾನ್ಯವಾಗಿ ಆ ತೆರೆಯನ್ನ ಬಿಟ್ಟು ಈ ಕಡೆಗೆ ಬರ್ತಿರ್ಲಿಲ್ಲ, ಅಲ್ಲೇ ಇರ್ತಾ ಇದ್ರು ಯಾವಾಗ್ಲೂ ಬಾಣಂತಿಗೆ ಮಗುವಿಗೆ ರಕ್ಷಣೆಯನ್ನ ಮಾಡ್ಕೊಳ್ತಾ. ನೋಡ್ರಿ ಹಿರಿಯರ ಒಂದು ಆಲೋಚನೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಅಂದ್ರೆ ಯಾವುದೇ ಒಂದು ಇದು ಆರೋಗ್ಯಕ್ಕೆ ರಕ್ಷಣೆ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ, ಅಂದ್ರೆ ಈಗಿನಂಗೆ ಇಂಜೆಕ್ಷನ್ಗಳು ಇರ್ಲಿಲ್ಲ, ಸಿರಪ್ಗಳು ಇರ್ಲಿಲ್ಲ. ಕೆಮ್ಮಾಯ್ತಪ್ಪ ಅಂತಂದ್ರೆ ತಕ್ಷಣ ನಾವು ಹೋಗ್ತಿವಿ, ಒಂದ್ ಸಿರಪ್ ಬರ್ಸ್ಕೊಂಡ್ ಹಾಕ್ತಿವಿ. ಒಂದ್ ಜ್ವರ ಬಂತು ಅಂದ್ರೆ ಡಾಕ್ಟರ್ ಹತ್ರ ಓಡಿ ಹೋಗ್ಬಿಡ್ತೀವಿ. ಆದ್ರೆ ಆಗ ಡಾಕ್ಟರ್ಗಳ ಸಂಖ್ಯೆನೆ ಬಹಳ ಕಡಿಮೆ. ಮಕ್ಳ ಡಾಕ್ಟರ್ ಅಂತ ಈಗ ಇಲ್ಲೇ ಇಲ್ಲ. ಈಗ ಬೀದಿಗೊಬ್ರು ಮಕ್ಳ ಸ್ಪೆಷಲಿಸ್ಟ್ಗಳೇ ನೋಡ್ತೀವಿ ನಾವು, ಆಗಿರ್ಲಿಲ್ಲ. ಅವ್ರ ಊಟದಲ್ಲಿನೇ ಈ ರೀತಿ ಕಾಪಾಡೋದ್ರ ಮೂಲಕನೇ ಅವರ ಆರೋಗ್ಯವನ್ನ ಅವರು ನೋಡ್ಕೋಬೇಕಿತ್ತು. ಹಾಗಾಗಿ ಅಷ್ಟೊಂದು ಜಾಗ್ರತೆಯನ್ನ ವಹಿಸ್ತಾ ಇದ್ರು ಬಾಣಂತಿ ಮತ್ತು ಮಗುವಿನ ಬಗ್ಗೆ. ಆಮೇಲೆ ನೋಡಿ, ಅವ್ರಿಗೆ ಈಗ ಹೇಳ್ತಾರೆ, ಡಾಕ್ಟರ್ ಏನ್ ಹೇಳ್ತಾರೆ, 2 ಲೀಟರ್ ನೀರ್ ಕುಡಿರಿ, 3 ಲೀಟರ್ ನೀರನ್ನ ಕುಡಿಬೇಕು ಬಾಣಂತಿಯವರು ಅಂತಂದೇಳಿ. ಆಗ ಅಳತೆ ಪ್ರಕಾರ ನೀರ್ ಕೊಡ್ತಾ ಇದ್ರು. ಒಂದೇ ಒಂದ್ ಚಿಕ್ಕದೊಂದ್ ಗಿಂಡಿ ನೀರನ್ನ ಕೊಡ್ತಾ ಇದ್ರು, ಜಾಸ್ತಿ ನೀರನ್ನ ಕುಡಿಬಾರ್ದು. ಈಗ 3 ಲೀಟರ್ ಕೊಡ್ರಿ, 4 ಲೀಟರ್ ಕೊಡ್ರಿ ನೀರಂತ ಹೇಳ್ತಾರೆ. ಆದ್ರೆ ಹಿಂದೆ ಏನ್ ಮಾಡ್ತಾರೆ, ಅಳತೆ ಪ್ರಕಾರನೇ ಕೊಡ್ತಾ ಇದ್ರು ನೀರನ್ನ. ಯಾಕೆ ಅಳತೆ ಪ್ರಕಾರ ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಿ ನೋಡಿದಾಗ ಅಲ್ಲಿನೂ ಒಂದು ವಿಜ್ಞಾನ ಅಂತಕ್ಕಂಥದ್ದಿದೆ. ಹೆಚ್ಚಾಗಿ ನೀರನ್ನ ಕುಡಿಯೋದ್ರಿಂದ ಬಾಣಂತಿಯರು ಮೂತ್ರ ವಿಸರ್ಜನೆಗೆ ಹೋಗ್ಬೇಕಾಗುತ್ತೆ. ಆಗ ಎಲ್ಲ ಈಗಿದ್ದಂಗೆ ರೂಮ್ಗಳಿಗೆನೆ ಅಟ್ಯಾಚ್ ಬಾತ್ರೂಮ್ಗಳು ಇರ್ತಿರ್ಲಿಲ್ಲ, ಹೌದಾ? ಬಚ್ಚಲುಗಳೆಲ್ಲೋ ಇರ್ತಾ ಇದ್ರು. ಸಾಮಾನ್ಯ ಹೊರಗಡೆಗೆ ಬಚ್ಚಲುಗಳು ಮಾಡಿರ್ತಾ ಇದ್ರು. ನೋಡ್ರಿ, ಬಾಣಂತಿ ಪದೇ 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 ಹೋಗಿ ಬರ್ಬೇಕಂದ್ರೆ ತೊಂದ್ರೆ ಆಗುತ್ತೆ. ರಾತ್ರಿ ಹೊತ್ತಿನ ಕರೆಂಟ್ಗಳು ಈಗಿದಾವೆ, ಅವಾಗ ಕರೆಂಟ್ಗಳಿಲ್ಲ, ಕತ್ಲಲ್ಲಿ ಹೊರಗಡೆಗೆ ಹೋಗ್ಬೇಕಂದ್ರೆ ತೊಂದ್ರೆ ಆಗುತ್ತೆ. ಹಾಗಾಗಿ ನೀರನ್ನ ಕಡಿಮೆ ಕುಡಿಲಿ, ಅಂದ್ರೆ ಮೂತ್ರ ವಿಸರ್ಜನೆಗೆ ಹೋಗ್ತಕ್ಕಂಥದ್ದು ಕಡಿಮೆ ಆಗ್ಲಿ, ಬಾಣಂತಿಗೆ ರಕ್ಷಣೆ ಅಂತಕ್ಕಂಥದ್ದು ಸಿಗ್ಲಿ ಅಂತಂದ್ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ರ, ಸ್ವಲ್ಪ ನೀರನ್ನ ಕೊಡ್ತಾ ಇದ್ರು. ಇದರಿಂದ ಮೂತ್ರ ವಿಸರ್ಜನೆ ಕಡಿಮೆ ಆಗ್ತಾ ಇತ್ತು. ಪದೇ 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 ಅವ್ರ ಎದ್ದು ಹೋಗ್ತಕ್ಕಂಥದ್ದು ಏನಾಗ್ತಾ ಇತ್ತು, ಇಲ್ಲಿ ತಪ್ತಾ ಇತ್ತು. ನಾವೆಲ್ಲ ಅದೇ ತರನೇ ಇಷ್ಟಿಷ್ಟೇ ನೀರ್ ಕುಡಿದಿರ್ತಕ್ಕಂಥದ್ದು. ಜಾಸ್ತಿ ನೀರ್ ಕುಡಿಬಾರ್ದು, ಪಾಪುಗೆ ಹೊಟ್ಟೆ ಉಬ್ರ ಬರ್ತತೆ, ಪಾಪು ಹೊಟ್ಟೆ ಉಬ್ರ ಬರ್ತದ ಅನ್ನೋದ್ ಭಯದಿಂದನಾದ್ರೂ ನಾವೇನ್ ಮಾಡ್ತಿದ್ಯಪ್ಪ ಅಂದ್ರೆ ಕಡಿಮೆ ನೀರನ್ನ ಕುಡಿತಾ ಇದ್ವಿ. ಈಗೆಲ್ಲ ತಿನ್ರಿ ಅಂತ ಹೇಳ್ತಾರೆ, ಆದ್ರೆ ಹಿಂದೆ 1 ತಿಂಗಳು, 3 ತಿಂಗಳು, 5 ತಿಂಗಳು ಈ ತರ ಒಂದೊಂದ್ ಮನೆಗಳಲ್ಲಿ ಒಂದೊಂದ್ ರೀತಿಯಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಟ್ಟುನಿಟ್ಟಿನ ಊಟವನ್ನ ಕೊಡ್ತಾ ಇದ್ರು. ಹಸಿ ಮೆಣಸಿನ್ಕಾಯಿ ಕೊಡ್ತಿರ್ಲಿಲ್ಲ, ಆಲೂಗಡ್ಡೆಯನ್ನ ಕೊಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಈಗಿನಂಗೆ ಆಗ ವೈದ್ಯಕೀಯ ಸೌಲಭ್ಯಗಳು ಇರ್ಲಿಲ್ಲ. ಊಟದಲ್ಲಿನೇ ಅವ್ರು ಏನ್ ಮಾಡ್ಬೇಕಿತ್ತು, ಆರೋಗ್ಯವನ್ನ ಕಾಪಾಡ್ಕೋಬೇಕಿತ್ತು. ಹಾಗಾಗಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಊಟದಲ್ಲಿ ಸಹಿತ ಕಟ್ನಿಟ್ಟಿರ್ತಾ ಇದ್ರು. ಈಗೆಲ್ಲ ನಾವೇನೋ ಹೇಳ್ತೀವಿ, ಈ ಸಂಪ್ರದಾಯ ಮೂಢನಂಬಿಕೆಪ್ಪ ಇದನ್ನೆಲ್ಲ ಮಾಡ್ಬಿಟ್ಟಿದ್ದಾರೆ, ಹಿಂದಿನರಿಗೆ ತಿಳುವಳಿಕೆ ಇರ್ಲಿಲ್ಲ ಅಂತ. ಅವ್ರಿಗೆ ತಿಳುವಳಿಕೆ ಇಲ್ಲಲ್ಲ, ನಮಗೆ ತಿಳುವಳಿಕೆ ಇಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಅರಿವು ಅಂತಕ್ಕಂಥದ್ದು ನಮ್ಗೆ ಇಲ್ಲ. ಎಷ್ಟು ಸುಲಭವಾಗಿ ನಾವ್ ಹೇಳ್ಬಿಡ್ತೀವಿ, ನಾವೆಲ್ಲ ಬಾಳ ವಿಜ್ಞಾನವನ್ನ ಕಲ್ತಿದೀವಿ, ಈಗೆಲ್ಲ ಆಧುನಿಕ ಒಂದು ಜ್ಞಾನ ಅಂತಕ್ಕಂಥದ್ದು ನಮ್ಗೆ ಇದೆ ಅಂತಕ್ಕಂಥದ್ದು. ಆದ್ರೆ ಇರ್ತಕ್ಕಂಥದ್ದು ನಮಗೆ ಸ್ವಲ್ಪ ಅವ್ರಿಗೆ ಅಗಾಧವಾಗಿರ್ತಕ್ಕಂತಹ ಜ್ಞಾನ ಅಂತಕ್ಕಂಥದ್ದು ಇತ್ತು. ಆಮೇಲೆ ಇನ್ನೂ ಒಂದು ಬರ್ತತೆ, ಏನಪ್ಪಾ ಅಂತಂದ್ರೆ ಹಳ್ಳಿಗಳ ಕಡೆ ಈ ಒಂದು ಶವ ಸಂಸ್ಕಾರಕ್ಕೆ ಹೋಗಿರ್ತಕ್ಕಂತಹವರು ಸಾಮಾನ್ಯವಾಗಿ ಯಾರ್ದಾದ್ರೂ ಇದು ಶವವನ್ನ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ತಗೊಂಡ್ ಹೋಗ್ತಾ ಇದಾರೆ ಅಂದ್ರೆ ಮುಂಚೆ ಬೀದಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನೆಲ್ಲ ಒಳಗಡೆ ಕರ್ಕೊಂಡ್ ಬಿಡ್ತಾ ಇದ್ರು. ಯಾಕೆ, ಅವ್ರು ಸಂಸ್ಕಾರ ಮಾಡಿ ಹೆಣವನ್ನ ಹೂತ್ ಬಂದಿರ್ತಕ್ಕಂಥವ್ರ ಮುಖವನ್ನ ನೋಡ್ಬಾರ್ದು, ಅವ್ರು ಸ್ನಾನ ಮಾಡಿದ್ಮೇಲೆನೆ ನೋಡ್ಬೇಕು ಅಂತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು. ಈಗ್ಲೂ ಸಹಿತ ಇದೆ. ಚಿಕ್ಕ ಮಕ್ಳಿಗೆ ಹೊರಗಡೆಗೆ ಬಿಡೋದಿಲ್ಲ, ಆ ಮುಖ ನೋಡ್ಬಾರ್ದು, ಮಕ್ಳಿಗೆ ಒಳ್ಳೇದಾಗಲ್ಲ ಅಂತಂದೇಳಿ. ಮತ್ತೆ ಅವರು ಹೊರಗಡೆನೆ ಸ್ನಾನ ಮಾಡಿ ಒಳಗಡೆಗೆ ಬರ್ಬೇಕು ಅಂತಕ್ಕಂತಹ ಒಂದು ಪದ್ಧತಿ ಸಂಪ್ರದಾಯ ನಮ್ಗೆ ಬಹಳ ಹಿಂದಿನಿಂದನೂ ಬಂದ್ಬಿಟ್ಟಿದೆ. ಇದನ್ನ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಈಗಿನಂಗೆ ಕಾಯಿಲೆಗಳು ಇರ್ಲಿಲ್ಲ ಜಾಸ್ತಿ. ಈಗ ನಾನಾ ತರದ ಕಾಯಿಲೆಗಳಿದಾವೆ. ಆಗ ಮೇಯ್ನ್ ಆಗಿ ಮನುಷ್ಯರಿಗೆ ಸಾವು ಬರ್ತಾ ಇದ್ದದ್ದು ವಯಸ್ಸಾಗಿರ್ತಕ್ಕಂಥವ್ರಿಗೆ ಸಾವು ಬರ್ತಾ ಇತ್ತು. ಇಲ್ಲಪ್ಪ ಅಂದ್ರೆ ಸಾಂಕ್ರಾಮಿಕ ರೋಗಗಳಾಗಿರ್ತಕ್ಕಂತಹ ಕಾಲರ, ಪ್ಲೇಗು ಇವುಗಳಿಂದ ಬರ್ತಾ ಇತ್ತು. ನೋಡ್ರಿ, ಅಂತಹ ವ್ಯಕ್ತಿಗಳನ್ನ ಅಲ್ಲಿ ಸ್ಮಶಾನಕ್ಕೆ ತಗೊಂಡೋಗ್ಬಿಟ್ಟು ಹೂತ್ ಬಂದಾಗ ಅಲ್ಲಿ ಇರ್ತಕ್ಕಂತಹ ಆ ಸ್ಮಶಾನದಲ್ಲಿ ನಾನಾ ತರದ ಇದೆ, ಆ ಸಾಂಕ್ರಾಮಿಕ ರೋಗಗಳು ಬಂದಿರ್ತಕ್ಕಂಥವ್ರನ್ನ ಹೂತಾಕಿದಾಗ
ಅಲ್ಲಿ ಏನಾಗಿರ್ತತಪ್ಪ ಅಂದ್ರೆ ಬ್ಯಾಕ್ಟೀರಿಯಾಗಳ ವೈರಸ್ಗಳೆಲ್ಲ ಆ ಒಂದು ಜಾಗದಲ್ಲಿ ಇರ್ತವೆ. ನೋಡ್ರಿ, ಸ್ಮಶಾನಕ್ಕೆ ಹೋಗಿ ಬಂದಿರ್ತಕ್ಕಂಥವ್ರು ಒಳಗಡೆಗೆ ಪ್ರವೇಶವನ್ನ ಮಾಡಿ ಸ್ನಾನವನ್ನ ಮಾಡಿದಾಗ ಅಂತಹ ಒಂದು ವೈರಸ್ಗಳು ಬ್ಯಾಕ್ಟೀರಿಯಾಗಳು ಮನೆ ಒಳಗೆಲ್ಲ ಸೇರ್ಕೊಳ್ತವೆ. ಬೇರೆಯವರ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಅಂತಂದ್ ಹೇಳ್ಬಿಟ್ಟು ಹೊರಗಡೆನೆ ಸ್ನಾನ ಮಾಡ್ಬೇಕು ಅಂತಕ್ಕಂತಹ ಪದ್ಧತಿಯನ್ನ ನಮ್ಮ ಹಿರಿಯರು ತಂದ್ರು. ಅದ್ರಲ್ಲಿ ಕೆಲವು ಕಡೆ ಏನ್ ಮಾಡ್ತಾರೆ, ಬಿಸಿನೀರಲ್ಲೇ ಬಟ್ಟೆ ನೆನೆ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬರ್ಬೇಕು ಅಂತಕ್ಕಂತಹ ಪದ್ಧತಿ ಇದೆ. ನೋಡಿ, ನಾವು ಹೊರಗಡೆಗೆ ಬಿಸಿನೀರಲ್ಲಿನೇ ಬಟ್ಟೆ ನೆನೆ ಹಾಕಿ ಸ್ನಾನ ಮಾಡ್ಕೊಂಡ್ ಬರ್ತೀವಿ. ಈ ಕೋವಿಡ್ ಬಂದ್ಮೇಲೆ ನಾವ್ ಅದೇ ರೀತಿನೇ ಮಾಡ್ತಾ ಇದೀವಿ ನೋಡಿ. ಕೈ ಕಾಲ್ ಮುಖ ತೊಳ್ಕೊಂಡೆ ಒಳಗ್ ಬರ್ತೀವಿ, ಸ್ಯಾನಿಟೈಸರ್ ಬಳಕೆಯನ್ನ ಮಾಡ್ತಾ ಇದೀವಿ. ಹೌದಾ? ಬೇರೆ ಊರಿಂದ ಬಂದಾಗ ಅವ್ರನ್ನ ಕ್ವಾರಂಟೈನ್ ಅಂತಂದ್ ಹೇಳ್ಬಿಟ್ಟ ವಾರ 21 ದಿನ 11 ದಿನ ಈ ರೀತಿ ಅವ್ರನ್ನ ಸಪರೇಟ್ ಆಗಿ ಇಡ್ತೀವಿ. ಅವ್ರ ರೂಮ್ನಾಗ ಯಾರು ಹೋಗೋದೇ ಇಲ್ಲ. ನೋಡ್ರಿ, ಹಿಂದಿನ ಪದ್ಧತಿನೇ ಈಗ ಬಂತೋ ಇಲ್ವೋ? ನೋಡಿ, ಈ ಶವ ಸಂಸ್ಕಾರಕ್ಕೆ ಹೋಗಿ ಬಂದಿರ್ತಕ್ಕಂಥವ್ರು ಹೊರಗಡೆನೆ ಸ್ನಾನ ಮಾಡಿ ಒಳಗಡೆಗೆ ಬರ್ಬೇಕು ಅಂತಕ್ಕಂಥ ಪದ್ಧತಿಯನ್ನ ತಂದಿರ್ತಕ್ಕಂಥದ್ದು ಈ ಒಂದು ದೃಷ್ಟಿಯಿಂದ. ಆಮೇಲೆ ಇನ್ನೂ ಕೆಲವೊಂದು ಸಂಪ್ರದಾಯಗಳು ನಮ್ಮಲ್ಲಿ ಇದಾವೆ. ಹೆಣ್ಮಕ್ಳು ಸಂಜೆ ಸಮಯದಲ್ಲಿ ಕತ್ತಲಾದ್ಮೇಲೆ ದೀಪ ಹಚ್ಚಿದ್ಮೇಲೆ ತಲೆ ಬಾಚ್ಕೋಬಾರ್ದು. ಹಳೆ ಬಟ್ಟೆಯನ್ನ ಆಗ್ಲಿ ಹೊಸ ಬಟ್ಟೆಯಲ್ಲಿ ಯಾವ ಬಟ್ಟೆಗಳನ್ನ ಹೊಲಿಬಾರ್ದು. ಆಮೇಲೆ ಕತ್ತಲಾದ್ಮೇಲೆ ಕಸವನ್ನ ಗುಡಿಸ್ಬಾರ್ದು. ಮುಂತಾದ ಒಂದು ನಂಬಿಕೆಗಳು ನಮ್ಮಲ್ಲಿ ಇದಾವೆ. ಮನೆಗೆ ಅಜ್ಜಿಗಳು ಹೇಳ್ತಾ ಇರ್ತಾರೆ, ನಿನಗೆ ಬುದ್ಧಿ ಐತೆ ಇಲ್ಲ, ಬೆಳಿಗ್ಗೆಯಿಂದ ಸುಮ್ನೆ ಇರ್ತಾಳೆ, ಈಗ ತಲೆ ಬಾಚ್ಕೊಂತಾಳೆ ದೀಪ ಹಚ್ಚ ಹೊತ್ನಾಗೆ ಅಂತಂದ್ ಬೈತಾ ಇರ್ತಾರೆ. ಆಮೇಲೆ ಹೇಳ್ತಾ ಇರ್ತಾರೆ, ಏನಮ್ಮ ನೀನ್ ಬೆಳಿಗ್ಗೆಯಿಂದ ಟೈಮ್ ಇರ್ಲೇನ್, ಈಗ ಕತ್ಲಾಗ ಬಟ್ಟೆ ಹೊಲಿಯುತ್ತೀಯಲ್ಲಮ್ಮ ನೀನು, ಕತ್ಲಾಗ ಬಟ್ಟೆನ ಹೊಲಿಬಾರ್ದು, ತೆಗಿ ಇಲ್ಲಿ. ಯಾಕಜ್ಜಿ ಅಂತ ಕೇಳ್ತಿರ್ತವೆ. ಯಾಕ ಅದೆಲ್ಲ ತಲೆಹರಟೆ ಮಾಡ್ಬೇಡ ನೀನು, ಇಷ್ಟೊತ್ತ ಬಟ್ಟೆ ಹೊಲಿಬಾರ್ದು, ಕತ್ಲಾದ್ಮೇಲೆ ಬಟ್ಟೆ ಹೊಲಿಬೇಡ, ಕತ್ಲಾದ್ಮೇಲೆ ತಲೆ ಬಾಚ್ಕೋಬೇಡ ಅಷ್ಟೇ. ಇದನ್ನ ನಾವು ನೋಡಿದಾಗ ಹಿಂದೆ ಎಲ್ಲ ಕರೆಂಟ್ ಇರ್ಲಿಲ್ಲ, ಹೌದಾ? ಮನೆಯಲ್ಲಿ ಹರಳೆಣ್ಣೆ ದೀಪವನ್ನ ಹಚ್ತಾ ಇದ್ರು, ಎಲ್ಲೋ ಒಂದತ್ರ ಹಚ್ತಾ ಇದ್ರು. ಮನೆ ತುಂಬಾ ಬೆಳಕಾಗವಷ್ಟು ಬೆಳಕು ಇರ್ತಿರ್ಲಿಲ್ಲ ಆಗ. ನೋಡಿ, ಹೆಣ್ಮಕ್ಳು ತಲೆಯನ್ನ ಬಾಚ್ಕೊಂಡಾಗ ಕೂದಲು ಉದುರ್ತಕ್ಕಂಥದ್ದು ಸಹಜ. ಆ ಒಂದು ಕೂದಲುಗಳು ರಾತ್ರಿ ಅಡಿಗೆ ಮಾಡ್ಬೇಕಾದ್ರೆ ಗಾಳಿಗೆ ಆ ಒಂದು ಅಡಿಗೆ ಕೊಡ್ತವೆ. ತಲೆ ಬಾಚ್ಕೊಂಡ್ರೆ ಏನ್ ಮಾಡ್ತೀವಿ, ಕಸ ಗುಡಿಸ್ದಾಗ ಹೋಗ್ಬಿಡುತ್ತೆ. ಈಗ ಸಂಜೆ ಹೊತ್ತು ನಾವು ತಲೆಯನ್ನ ಬಾಚ್ಕೊಂಡು ಅಡಿಗೆ ಮಾಡ್ಲಿಕ್ಕೆ ಹೋದಾಗ ನಮ್ಮ ಬಟ್ಟೆಗಳ ಮೇಲೆನೆ ಕೂದಲು ಉದುರಿರ್ತವೆ, ಕೆಳಗಡೆನೆ ಕೂದಲು ಉದುರಿರ್ತವೆ. ಗಾಳಿಗೆ ಅವೆಲ್ಲ ಏನಾಗ್ತವೆ, ಅಡಿಗೆನಲ್ಲಿ ಸೇರ್ಕೊಳ್ತವೆ. ಅವ್ ಏನಾದ್ರೂ ಹೊಟ್ಟೆ ಒಳಗ್ ಹೋದ್ರೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಸಂಜೆ ಕಸ ಗುಡಿಸೋದ್ರೊಳಗೆ ತಲೆ ಬಾಚ್ಕೋಬೇಕು ಅಂತಕ್ಕಂತಹ ಪದ್ಧತಿ ನಮ್ಮಲ್ಲಿ ಜಾರಿಗೆ ಬಂತು. ಆಮೇಲೆ ಕಸ ಗುಡಿಸ್ತಕ್ಕಂಥದ್ದಾದ್ರೂ ಅಷ್ಟೇನೇನು, ಸಂಜೆ ಹೊತ್ನಾಗ ಕಸ ಗುಡಿಸ್ಬಾರ್ದು, ಕತ್ಲಾದ್ಮೇಲೆ ಕಸ ಗುಡಿಸ್ಬಾರ್ದು. ಹಿಂದೆ ಎಲ್ಲಾನು ಕರೆಂಟ್ ಇರ್ಲಿಲ್ಲ, ಮನೆ ಮುಂದೆ ಎಲ್ಲೋ ಒಂದತ್ರ ತಿಪ್ಪೆ ಮಾಡ್ಕೊಂಡಿರ್ತಾ ಇದ್ರು ಕಸ ಹಾಕ್ಲಿಕ್ಕೆ. ಹೆಣ್ಮಕ್ಳು ಏನ್ ಮಾಡ್ಬೇಕಿತ್ತು, ಕಸ ತುಂಬಿ ಆ ತಿಪ್ಪೆಗೆ ಹಾಕ್ಬೇಕಿತ್ತು. ಕತ್ಲಾದ್ಮೇಲೆ ಏನಾದ್ರು ಕಸ ಗುಡಿಸಿದ್ರಪ್ಪ ಅಂತಂದ್ರೆ ಕಸ ಹಾಕ್ಲಿಕ್ಕೆ ಹೋದಾಗ ಅಲ್ಲಿ ಏನಾದ್ರೂ ಹುಳ ಉಪ್ಪುಡಿಗಳು ಕಡಿಬಹುದು, ಹಾವುಗಳೇ ಬರ್ಬಹುದು, ಚೇಳುಗಳೇ ಬರ್ಬೋದು. ಕತ್ಲಾದ್ಮೇಲೆ ಸಾಮಾನ್ಯ ಅವುಗಳ ಸಂಚಾರ ಜಾಸ್ತಿ ಆಗುತ್ತಲ್ವಾ. ಹಾಗಾಗಿ ಏನ್ ಮಾಡಿದ್ರು, ಕತ್ಲಾಗದ್ರೊಳಗೆ ಕಸವನ್ನ ಗುಡಿಸ್ಬೇಕು ಅಂತಕ್ಕಂಥದ್ದು ಪದ್ಧತಿ ಬಂತು. ಆಮೇಲೆ ಬಟ್ಟೆ ಹೊಲಿಬಾರ್ದು. ನೋಡ್ರಿ, ನಾವು ಸಾಮಾನ್ಯವಾಗಿ ಬಟ್ಟೆ ಹೊಲಿಬೇಕಾದ್ರೆ ಸೂಜಿಯನ್ನ ಕೆಳಗ್ ಬೀಳಿಸ್ತಕ್ಕಂಥದ್ದು, ಅದು ಬೇಕಾದ್ರೆ ಸೂಜಿ ಕೈ ತಪ್ಪಿ ಕೆಳಗಡೆಗೆ ಬಿದ್ಬಿಡುತ್ತೆ. ಬೆಳಕಿದ್ರಂತೂ ಹುಡುಕೊಳ್ತೀವಿ, ಕತ್ಲಾದಾಗ ಸಿಗುತ್ತಾ ನಮ್ಗೆ? ಅದೇ ಬೆಳಕಿನಲ್ಲಿ ಸೂಜಿ ಅಂತಕ್ಕಂಥದ್ದು ಸಿಗೋದಿಲ್ಲ. ದನ ಕರುಗಳು ಇರ್ತಾ ಇದ್ವು, ಅಕಸ್ಮಾತ್ ಏನಾರ ದನ ಕರುಗಳ ಹೊಟ್ಟೆ ಒಳಗೆ ಏನಾರ ಸೂಜಿಗಳು ಓದ್ವಪ್ಪ ಅಂತಂದ್ರೆ ಆ ಹೊಟ್ಟೆನಲ್ಲೇ ಸೇರ್ಕೊಂಡು ಗಡ್ಡೆಯಾಗಿ ಅವಳ ಜೀವಕ್ಕೆ ಅಪಾಯ ಆಗ್ತಾ ಇತ್ತು. ಹಾಗಾಗಿ ಏನ್ ಮಾಡಿದ್ರು, ಬೆಳಕಿದ್ದಾಗ್ಲೇ ಬಟ್ಟೆ ಹೊಲಿಬೇಕು, ಕತ್ಲಾದ್ಮೇಲೆ ಬಟ್ಟೆ ಹೊಲಿಬಾರ್ದು ಅಂತ ದನ ಕರುಗಳ ರಕ್ಷಣೆಗಾಗಿ ಈ ಒಂದು ಸಂಪ್ರದಾಯವನ್ನ ಏನ್ ಮಾಡಿದ್ರು ನಮ್ಮ ಹಿರಿಯರು ಜಾರಿಗೆ ತಂದಿರ್ತಕ್ಕಂಥದನ್ನ ನಾವಿಲ್ಲಿ ಕಾಣ್ತೀವಿ. ನೋಡಿ ಯಾವ ರೀತಿ ಇದೆ ನಮ್ಮ ಒಂದು ಹಿಂದಿನವರ ಒಂದು ಜ್ಞಾನ ಅಂತಕ್ಕಂಥದ್ದು. ಆಮೇಲೆ ಈ ಬಾವಿ ಬರ್ತಾ ಇದ್ವು, ಮುಂಚೆ ಎಲ್ಲ ಬಾವಿ ಇರ್ತಾ ಇದ್ವು. ಈಗೆಲ್ಲ ಮನೆ ಮುಂದೆಗೆ ಮನೆಗೆ ನೀರ್ ಬರ್ತವೆ. ಅವಾಗೆಲ್ಲ ಬೀದಿಗೊಂದೊಂದು ಬಾವಿ ಇರ್ತಾ ಇದ್ವು. ಈ ಬಾವಿನಲ್ಲಿ ಬಾವಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಮುಂಚಿಂದನೇ ಏನ್ ಒಂದ್ ಸಂಪ್ರದಾಯ ಇತ್ತಪ್ಪ ಅಂತಂದ್ರೆ, ಬಾವಿಗೆ ಕಲ್ಲಾಕ್ಬಾರ್ದು. ಗಂಗಮ್ಮ ಏನ್ ಮಾಡುತ್ತೆ, ಕಲ್ಲಾಕ ಬದ್ಲು ನೀನೇ ಬೀಳು ಅಂತ ಹೇಳುತ್ತಂತೆ ಬಾವಿ ಒಳಗೆ ಅಂತಕ್ಕಂತಹ ಒಂದು ಮಾತು ಹೇಳ್ತಾ ಇದ್ರಿ ಹಿಂದಿನವರು. ಜೊತೆಗೆ
ಮಧ್ಯಾಹ್ನದೊತ್ತು ಮಠ ಮಧ್ಯಾಹ್ನ 12 ಗಂಟೆ ಮಠ ಮಧ್ಯಾಹ್ನ ಹಳ್ಳಿಗಳಲ್ಲಿ ಆ ಟೈಮ್ ನಲ್ಲಿ ಹೆಣ್ಮಕ್ಳು ನೀರಿಗೋಗಿ ಬಾವಿ ಒಳಗೆ ಬಗ್ ನೋಡ್ಬಾರ್ದು ಅಂತಕ್ಕಂತಹ ಒಂದು ಸಂಪ್ರದಾಯ ಇತ್ತು. ಇದನ್ನ ನಾವು ನೋಡೋಣ. ಈಗ ಬಾವಿನಲ್ಲಿ ಮಕ್ಳ ಆಟ ಆಡ್ಲಿಕ್ಕೆ ಹೋದಾಗ ಕಲ್ಲು ಹಾಕ್ತಕ್ಕಂಥದ್ದು ಸಹಜ. ಅದು ಮಕ್ಳಿಗೆ ಮನೆಯಲ್ಲಿ ಹೇಳಿರ್ತಾರೆ, ಬಾವಿ ಒಳಗ್ ಕಲ್ಲು ಹಾಕ್ಬೇಡ, ಗಂಗಮ್ಮ ಏನ್ ಮಾಡುತ್ತೆ ಕಲ್ಲು ಹಾಕಬದ್ದು ನೀನೇ ಬಾ ಅಂತಂದ್ ಕರೀತದಂತೆ ಅಂತ. ಆ ಬೈಕ್ ಆದ್ರೂ ಮಕ್ಳು ಕಲ್ಲು ಹಾಕೋದಿಲ್ಲ. ಇಲ್ಲಪ್ಪ ಅಂತಂದ್ರೆ ಆಟ ಆಡ್ಲಿಕ್ಕೆ ಹೋಗಿರ್ತಕ್ಕಂತಹ ಮಕ್ಳು, ಬಾವಿ ಸುತ್ತಮುತ್ತ ಆಟ ಆಡ್ತಕ್ಕಂಥ ಮಕ್ಳು ಎಲ್ಲವೂ ಒಂದೊಂದ್ ಕಲ್ಲು ಹಾಕ್ಬಿಟ್ರೆ ಒಂದ್ 10 ವರ್ಷಕ್ಕೆ ಬಾವಿ ತುಂಬಾ ಕಲ್ಲೇ ತುಂಬ್ಕೊಂಡ್ಬಿಡ್ತಾ ಇದೆ ನೋಡ್ರಿ. ಈ ಭಯದಿಂದ ಮಕ್ಳು ಏನ್ ಮಾಡೋದಿಲ್ಲ, ಕಲ್ಲುಗಳನ್ನ ಹಾಕೋದಿಲ್ಲ. ಮಧ್ಯಾಹ್ನದ ಹೊತ್ತು ಯಾಕೆ ಹೆಣ್ಮಕ್ಳು ಹೋಗ್ಬಾರ್ದು, ಬಾವಿಗೆ ನೀರ್ ತರ್ಲಿಕ್ಕೆ ಹೋಗ್ಬಾರ್ದು, ಇಣಿಕಿ ನೋಡ್ಬಾರ್ದು ಅಂದ್ರೆ ಮಧ್ಯಾಹ್ನದ 12 ಗಂಟೆ ಸಮಯದಲ್ಲಿ ಸೂರ್ಯ ನೆತ್ತಿ ಮೇಲೆ ಇರುತ್ತೆ. ಆ ಒಂದು ಬೆಳಕಿನ ಕಿರಣಗಳು ಏನಾಗಿರ್ತವೆ, ಬಾವಿ ಒಳಗ್ ಬೀಳ್ತಾ ಇರ್ತವೆ. ನಾವ್ ಇಣಿಕಿ ನೋಡಿದಾಗ ಆ ಬಾವಿಯಲ್ಲಿ ಬಿದ್ದಿರ್ತಕ್ಕಂಥ ಸೂರ್ಯನ ಕಿರಣಗಳು ನಮ್ಮ ಕಣ್ಣಿಗೆ ಏನ್ ಮಾಡ್ತಾವಪ್ಪ ಅಂದ್ರೆ ರಭಸವಾಗಿ ಬೀಳ್ತವೆ. ಅದರಿಂದ ಕೆಲವರಿಗೆ ತಲೆ ಸುತ್ತತಕ್ಕಂತಹ ಒಂದು ಸಂದರ್ಭನೂ ಇರುತ್ತೆ. ಕೆಳಗಡೆ ಬಾವಿ ಒಳಗ್ ಬೀಳ್ತಕ್ಕಂತಹ ಒಂದು ಸಂದರ್ಭನೂ ಇರುತ್ತೆ ಅಂತಂದ್ ಹೇಳ್ಬಿಟ್ಟು ನಮ್ ಹಿಂದಿನವ್ರು ಯೋಚನೆ ಮಾಡಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಮಧ್ಯಾಹ್ನದ ಹೊತ್ತಲ್ಲೇ 12 ಗಂಟೆ 1 ಗಂಟೆ ಈ ಸಮಯದಲ್ಲಿ ನೀವು ಬಾವಿ ಹತ್ರ ನೀರ್ ತರ್ಲಿಕ್ಕೆ ಹೋಗ್ಬೇಡಿ, ಹಣಿಕ್ ನೋಡ್ಬೇಡಿ ಅಂತ ಒಂದ್ ಸಂಪ್ರದಾಯ ಮಾಡ್ಬಿಟ್ರು. ನಾವೇನ್ ಮಾಡಿದ್ವಿ, ಹಿನ್ನೆಲೆ ಏನೋ ತಿಳ್ಕೊಳ್ಳೋದಿಲ್ಲ, ಮಧ್ಯಾಹ್ನದ ಹೊತ್ತು ಬಾವಿಯಲ್ಲಿ ಹಣಿಕ್ ನೋಡ್ಬಾರ್ದಂತೆ ಅಂತಂದ್ ಹೇಳ್ಬಿಟ್ಟು ನಾವು ಬಾವಿ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ನಮ್ಮ ಮನೆಗೆ ನಮ್ಮ ಅಪ್ಪಾಜಿ ಹೇಳಾರು, 12 ಗಂಟೆ ಹೊತ್ತಿನ ನೀರ್ ತರಕ್ ಹೋಗ್ಬೇಡ್ರಿ ಅಂತಂದ್ ಹೇಳ್ಬಿಟ್ಟು. ಯಾಕೆ ಅಂದ್ರೆ ಇದೇ ಒಂದು ಉದ್ದೇಶ. ಅವಾಗೆಲ್ಲ ಬಾವಿ ಕಟ್ಟೆಗಳು ಎತ್ತರ ಜಾಸ್ತಿ ಇರ್ತಾ ಇರ್ಲಿಲ್ಲ, ನೀರ್ ಸೇರ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಒಂದ್ ಸಣ್ಣ ಮಟ್ಟ ಅಷ್ಟೇ ಇರ್ತಾ ಇತ್ತು, ಕಟ್ಟೆ ಕಟ್ಟಿರ್ತಾ ಇದ್ರು ನೋಡ್ರಿ. ಅಕಸ್ಮಾತ್ ನಾವು ಅಣಿಕಿ ನೋಡಿದಾಗ ಕಾಲ್ ಜಾರಿನೇ ಬೀಳ್ತಕ್ಕಂತಹ ಸಂದರ್ಭಗಳು ಇರ್ತದೆ. ಹಾಗಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ನಿಯಮವನ್ನ, ಸಂಪ್ರದಾಯವನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಮೇಡಮ್ ಇನ್ನೊಂದು 2 ನಿಮಿಷ ತಗೊಳ್ಳ. ಎಸ್ ಮ್ಯಾಮ್, ಖಂಡಿತ. ತುಂಬಾ ವಿಷಯಗಳು ಚೆನ್ನಾಗಿದೆ. ಈಗ ನೋಡಿ, ನಾವು ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಗೌರಿ ಹಬ್ಬ ಅಂತಹ ಹಬ್ಬಗಳಿಗೆ ಹೆಣ್ಮಕ್ಳನ್ನ ಕರೆಸ್ತೀವಿ ನಾವು. ಇದನ್ನ ಯಾಕೆ ನಮ್ಮ ಒಂದು ಸಂಪ್ರದಾಯ ತಂದ್ರು ಹಿರಿಯರು ಅಂತಕ್ಕಂಥದ್ದನ್ನ ನೋಡೋಣ. ಬಹಳ ಖುಷಿಯಾಗಿರ್ತಕ್ಕಂತಹ ವಿಷಯ ಇದು ಹೆಣ್ಮಕ್ಳಿಗೆ ಎಲ್ರಿಗೂ. ತವ್ರ ಮನೆಗೆ ಹೋಗ್ತಕ್ಕಂಥದ್ದು ಅಂತಂದ್ರೆ ನೋಡ್ರಿ, ಈಗೆಲ್ಲ ಮೊಬೈಲ್ಗಳಿದಾವೆ, ಫೋನ್ ಮಾಡ್ತೀವಿ. ಬೆಳಿಗ್ಗೆ ಎದ್ದಿಟ್ಗೆ ಅಮ್ಮ ನೀನ್ ಎದ್ದ, ಅಮ್ಮ ನೀನ್ ಕಾಫಿ ಕುಡ್ದ, ಅಮ್ಮ ನೀನ್ ತಿಂಡಿ ತಿಂದ, ಅಮ್ಮ ನೀನ್ ಮಧ್ಯಾಹ್ನದ ನಿದ್ದೆ ಮಾಡ್ದ, 50 ಸಾರಿ ಫೋನ್ ಮಾಡ್ತೀವಿ. ಅಮ್ಮ ನಮ್ಮ ಮನೆಯಲ್ಲಿ ಇದ್ದಂಗ ಆಗತ್ತೆ, ಅಮ್ಮಗೇನಾಗುತ್ತೆ ಮಗಳು ಮನೆಯಲ್ಲಿ ಇದ್ದಾಳೇನೋ ಅಂತಕ್ಕಂತಹ ಒಂದು ಭಾವನೆ ಬರುತ್ತೆ. ಇನ್ನು ವಿಡಿಯೋ ಕಾಲ್ ಮಾಡಿಬಿಡ್ತೀವಿ. ವಿಡಿಯೋ ಕಾಲ್ ಮಾಡಿದ್ರಂತ ಮನುಷ್ಯರ ಎದುರಿಗೆ ಇದ್ದಾರೆ ಅನ್ನೋ ರೀತಿ ಇರ್ತದೆ. ಆದ್ರೆ ಹಿಂದೆ ಫೋನ್ ಇರ್ಲಿಲ್ಲ, ವಿಡಿಯೋ ಕಾಲು ಇರ್ಲಿಲ್ಲ, ಫೋನು ಇರ್ಲಿಲ್ಲ. ಮಕ್ಳ ಮುಖವನ್ನ ನೋಡ್ಬೇಕಪ್ಪ ಅಂತಂದ್ರೆ ಹೆಣ್ಮಕ್ಳದ್ದು ತವ್ರ ಮನೆಗ್ ಬಂದಾಗ್ಲೇ ತಾಯಿ ನೋಡ್ಬೇಕು ಮುಖನ. ಮದುವೆ ಮಾಡಿ ಕೊಡ್ತಾ ಇದ್ರು, ಅಲ್ಲಿ ಪರಿಸ್ಥಿತಿ ಹೆಂಗಿರ್ತಿತ್ತು ಅದು ಬೇರೆ ವಿಷಯ. ವರ್ಷದಲ್ಲಿ ಕೆಲವು ದಿನಗಳಾದ್ರೂ ಬಂದ್ಬಿಟ್ಟು ಮಗಳು ಮನೆಯಲ್ಲಿ ಇರ್ಲಿ, ಮಗಳಿಗೆ ಇಷ್ಟವಾಗಿರ್ತಕ್ಕಂತಹ ತಿಂಡಿಗಳನ್ನ ಮಾಡಿ ಕೊಡೋಣ, ಒಂದ್ 4 ದಿನ ಆರಾಮಾಗಿ ಇರ್ಲಿ, ರೆಸ್ಟ್ ತಗೊಳ್ಳಿ ಅಂತಕ್ಕಂತಹ ಒಂದು ಭಾವನೆ ಹಿರಿಯರಲ್ಲಿ ಇತ್ತು. ಹಾಗಾಗಿ ಏನ್ ಮಾಡ್ತಾ ಇದ್ರಂದ್ರೆ ಮಡ್ಲಕ್ಕಿ ಕೊಡ್ತಕ್ಕಂತಹ ನೆಪದಲ್ಲಿ, ಬಾಗ್ನ ಕೊಡ್ತಕ್ಕಂತಹ ನೆಪದಲ್ಲಿ ವರ್ಷಕ್ಕೊಮ್ಮೆ ಆದ್ರೂ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹೆಣ್ಮಕ್ಳು ಕರ್ಕೊಂಡ್ ಬರ್ತಾ ಇದ್ರು. ತಂದೆ ತಾಯಿಗಳಿಗೆ, ಅದ್ರಲ್ಲೂ ತಾಯಿಗಂತೂ ಬಹಳ ಸಂಭ್ರಮ, ನನ್ ಮಗಳು ಬರ್ತಾಳೆ, ಮೊಮ್ಮಕ್ಳು ಬರ್ತಾರೆ ಅಂತಂದ್ ಹೇಳ್ಬಿಟ್ಟು ಇನ್ನು ಹಬ್ಬ ಒಂದ್ 2-3 ದಿನ ಆಯ್ತು ಅನ್ಬೇಕಾದ್ರೇನೆ ಕರ್ಸ್ಕೊಳ್ತಾ ಇದ್ರು. ಹಬ್ಬ ಆದ್ಮೇಲೆನು ವಾರಗಟ್ಲೆ ಮಗಳನ್ನ ಇಟ್ಕೊಂಡು ಒಂದಿಷ್ಟೆಲ್ಲಾನು ತಿಂಡಿಗಳು ಕಟ್ಟಿ ಕೊಡ್ತಾ ಇದ್ರು. ಸಂಭ್ರಮದ ಒಂದು ವಾತಾವರಣ ತಾಯಂದ್ರಿಗೆ, ಅದು ಮಗಳು ಬರ್ತಾಳೆ ಅಂತಂದ್ ಹೇಳ್ಬಿಟ್ಟು. ನೋಡ್ರಿ, ವರ್ಷಕ್ಕೊಮ್ಮೆ ಆದ್ರೂನು ಹೆಣ್ಮಕ್ಳು ಬರ್ಲಿ ಅಂತಂದ್ ಹೇಳ್ಬಿಟ್ಟು ಈ ಒಂದು ಬಾಗ್ನ ಕೊಡ್ತಕ್ಕಂತಹ ಪದ್ಧತಿ, ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಕರಿತಕ್ಕಂತಹ ಒಂದು ಪದ್ಧತಿಯನ್ನ ನಮ್ಮ ಹಿರಿಯರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆಚರಣೆಗೆ ತಂದಿದ್ರು. ನಾವೀಗ ತಾಯಿ ಇರ್ಲಿಲ್ಲಪ್ಪ ಅಂದ್ರೆ ಅತ್ತಿಗೆಯವರಾದ್ರು, ತಮ್ಮನ್ ಹೆಂಡತಿಯವರಾದ್ರೂ ಏನ್ ಮಾಡ್ತಾರೆ, ಹೆಣ್ಮಕ್ಳನ್ನ ಕರ್ಸ್ಕೋಬೇಕಪ್ಪ, ಬಾಗ್ನ ಕೊಡ್ಬೇಕು, ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಬರ್ಬೇಕಂತೆ, ಅವ್ರವ್ರ ತವ್ರ ಮನೆಗೆ ಅವ್ರವ್ರು ಹೋಗ್ತಾರೆ. ಇದು ಒಂದು ಹಿಂದಿನವ್ರು ಮಾಡಿರ್ತಕ್ಕಂತಹ ಒಂದು ಬಹಳ ಮುಂದಾಲೋಚನೆಯಿಂದ ಮಾಡಿರ್ತಕ್ಕಂತಹ ಒಂದು ಸಂಪ್ರದಾಯ ಅಂತಂದ್ ಹೇಳ್ಬಹುದು. ಅಷ್ಟೆಲ್ಲ ಸಮಯ ಆಗ್ತಾ ಇದೆ. ನನಗ್ ತಿಳಿದಿರ್ತಕ್ಕಂಥ 1-2 ಅಂಶವನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ನಿಮಗೆಲ್ಲರಿಗೂ ಮತ್ತೆ ಮಹಾವತಾರ್ ಫೌಂಡೇಶನ್ ಅವರಿಗೂ ನಾನು ಹೃದಯ ಪೂರ್ವಕವಾಗಿರ್ತಕ್ಕಂತಹ ವಂದನೆಗಳನ್ನ ಮಾಸ್ಟರ್ಸ್, ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿತ್ತು ಇವತ್ತಿನ ಕ್ಲಾಸ್ ಅಂತೂ.
ಆಕ್ಚುಲಿ ನೀವ್ ಹೇಳಿದಂತವು ನಾವು ಎಲ್ಲ ಎಷ್ಟೊಂದು ತಿಳ್ಕೊಂಡಿದ್ದು ಸಮೇತ ಈ ಒಂದು ಮೊಬೈಲ್ ದೆಸೆಯಿಂದಾಗಿ ಎಲ್ಲವನ್ನೂ ಕೂಡ ಮರ್ತ್ ಬಿಟ್ಟಿದ್ವಿ. ತುಂಬಾ ಅದ್ಭುತವಾಗಿತ್ತು ಮೇಡಮ್, ಇವತ್ತಿನ ಕ್ಲಾಸ್ ಅಂತೂ ಬಹಳ ಅದ್ಭುತವಾಗಿತ್ತು. ಒಂದೊಂದು ಎಲ್ರಿಗೂ ಗೊತ್ತಿರ್ತಕ್ಕಂತ ಅಂಶಗಳೇ ಮೇಡಮ್. ಮತ್ತೊಂದ್ಸಾರಿ Yes, ನಾವೇನು ಈ ದನ ಕರುಗಳು ಹುಲ್ಲನ್ನ ತಿಂದು ಮೆಲುಕಾಗ್ತಾವಲ್ಲ ರಾತ್ರಿಗೆ, ಆ ತರ ಮೆಲುಕಾಗ್ತಾಯ್ತು. ಹೌದು ಮೇಡಮ್, ಖಂಡಿತ ಖಂಡಿತ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಇಷ್ಟು ಬೇಗ ಮುಗ್ದೋಯ್ತಾ ಅನ್ನೋ ತರಕ್ಕಿತ್ತು. ಕೇಳ್ತಾ ಇದ್ರೆ ಇನ್ನು ಕೇಳ್ಬೇಕು ಅಂತ ಅನಿಸ್ತಾ ಇತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾಕೆಂದ್ರೆ ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ಕಾರಣ ಯಾಕಿರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಅವೆಲ್ಲ ಬೂಟಾಟಿಕೆ, ಅದೆಲ್ಲ ಯಾರು ಕೇಳ್ತಾರೆ. ಇನ್ನು ಯಾವ ಓಬಿರಾಯನ್ ಕಾಲದಲ್ಲಿ ಇದೆಯಾ ಇವೆಲ್ಲ ಪಾಲನೆ ಮಾಡೋದಕ್ಕೆ ಅಂತ ಹೇಳಿ ನಮ್ಮನೇಲಿ ನಮ್ಮ ಮಕ್ಳುಗಳೆಲ್ಲ ಹೇಳ್ತಿರ್ತಾರೆ. ಯಾಕಂದ್ರೆ ತುಂಬಾ ಅದ್ಭುತವಾಗಿತ್ತು ಮೇಡಮ್ ಇವತ್ತಿನ ಕ್ಲಾಸ್ ಅಂತೂ. ನಾವು ಹಿರಿಯರನ್ನ ಎಷ್ಟು ಹಗುರವಾಗಿ ತಗೊಳ್ತೀವಿ ಅಂದ್ರೆ ಮೇಡಮ್, ಅವ್ರಿಗೆ Yes, madam. ಇರ್ತಕ್ಕಂತಹ ಜ್ಞಾನದ ಒಂದು ಪರಿಚಯ ನಮಗೆ ಆಗ್ಬೇಕಂದ್ರೆ ಇವನ್ನೆಲ್ಲ ನೋಡ್ತಾ ಬರ್ಬೇಕು ನಾವು. ಎಸ್ ಮೇಡಮ್, ಆಗ ಖಂಡಿತ. ಮಾತ್ರ ಅವರಲ್ಲಿ ಇರ್ತಕ್ಕಂತ ಅದ್ಭುತವಾಗಿರ್ತಕ್ಕಂತಹ ಜ್ಞಾನ, ಮುಂದಾಲೋಚನೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಎಸ್ ಮೇಡಮ್, ಖಂಡಿತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇನ್ನು Thank you. ಮತ್ತೆ ನೀವು ಇದ್ರ ಬಗ್ಗೆ ಕ್ಲಾಸ್ ಕೊಟ್ರು ಕೂಡ ನಾವು ಖಂಡಿತ ಕೇಳ್ತೀವಿ. ನೀವು ಮತ್ತೆ ಬರ್ತಾ ಇರ್ಬೇಕು, ಈ ತರ ಕ್ಲಾಸ್ ತಿಳಿಸ್ಕೊಡ್ತಾ ಇರ್ಬೇಕು ನಮ್ಗೆ. ಅದ್ರ ನಾವ್ ಅದ್ರೊಳಗೆ ಮುಳುಗೋಗ್ಬಿಟ್ಟಿದ್ವಿ ಮೇಡಮ್. ಹೋಗ್ಬಿಟ್ವಿ ಆ ಒಂದು ಏನು ವಿಷಯಗಳು ಪ್ರತಿ ಒಂದಕ್ಕೂ ಏನೋ ಒಂದ್ ಕಾರಣ ಇರುತ್ತೆ. ಬಟ್ ಏನೋ ಒಂದು ಆಗ್ಬೋದು, ಹಸುಗಳ ಹಬ್ಬ, ಒಂದು ಕಾಡು ಹುಣ್ಣಿಮೆ ಅಂತ ಬಂದಾಗ ಹಸುಗಳನ್ನ ಕಿಚ್ಚಾಯಿಸುವಂತ ಹಬ್ಬ ಆಗಿರ್ಬೋದು. ಈ ತರ ಪ್ರತಿ ಒಂದ್ ಗಂಗಾ ಪೂಜೆ ಮಾಡ್ಬೇಕಾದ್ರೆ ಆಗಿರ್ಬೋದು, ವಿಘ್ನೇಶ್ವರನ್ ಪೂಜೆ ಆಗಿರ್ಬೋದು, ಪ್ರತಿ ಒಂದಕ್ಕೂ ಒಂದು ವೈಜ್ಞಾನಿಕ ಕಾರಣ. ಮತ್ತೆ ಲಾಸ್ಟ್ ಹೇಳಿದ್ರಿ ನೀವು ಬಾಣಂತಿ ಒಂದು ಮಗುನ ನಾವ್ ಯಾವ ರೀತಿ, ಈಗಿನ ಕಾಲದಲ್ಲಿ ಬಾಣಂತಿ ಮಗು ಅಂದ್ರೆ 1 ತಿಂಗಳು ಕೂಡ ಅವ್ರಿಗೆ ಕ್ಲಿಯರ್ ಆಗಿ ಆಗಲ್ಲ. ಬಾಣಂತನ ಅನ್ನೋದು ಈಗ ಪೂರ್ತಿ ಒಂಥರ ಫ್ಯಾಷನ್ ಆಗ್ಬಿಟ್ಟಿದೆ ಮೇಡಮ್ ಈಗಂತೂ. ಆಗಿನ ಬಾಣಂತನಕ್ಕೂ ಈಗಿನ ಬಾಣಂತನಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಮೇಡಮ್. ಇವತ್ತಂತೂ ಕ್ಲಾಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಗೆ. ಮೇಡಮ್ ಸಂಪ್ರದಾಯಗಳ ಬಗ್ಗೆ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಕೊಡ್ತಾ ಎಷ್ಟೊಂದು ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ, ಎಲ್ಲರಿಗೂ ತಿಳಿಸ್ತಾ ಕೊಡ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಮೇಡಮ್ ಹೇಳಿದ್ರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು? ಏನಾದ್ರು ಪ್ರಶ್ನೋತ್ತರಗಳಿದ್ರೆ ನೀವು ಕೇಳ್ಬೋದು ಮಾಸ್ಟರ್ಸ್. ಯಾರನ್ನ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಸುಂದರವಾಗಿ ಹೇಳಿದ್ರೆ. ಪ್ರತಿಯೊಂದು ಸಾಂಪ್ರದಾಯಿಕ ವಿಷಯಗಳಲ್ಲೂ ಕಾರಣ ಅಂದ್ರೆ ವೈಜ್ಞಾನಿಕ ಕಾರಣ ನಾವು ಮೂಢನಂಬಿಕೆ ಅಂತ ಮೊದ್ಲು ಅನ್ಕೊಂತಿದ್ವಿ, ಆದ್ರೆ ಅದಕ್ಕೆ ಕಾರಣ ಎಷ್ಟೊಂದು ಕ್ಲಿಯರ್ ಕಟ್ ಆಗಿರ್ತದೆ. ಆಮೇಲೆ ಹಳಬ್ರು ಏನು ಓದ್ತಿದ್ದಿಲ್ಲ ಮೇಡಮ್, ಈಗಿನಾರೆ ಆ ಶಾಲೆ ಕಾಲೇಜು ಏನೇನೋ PhD ಗಳು ಮಾಡ್ತಾರೆ. ಅಯ್ಯೋ, ಈ PhD ಗಳು ಮಾಡಿದಂತ ಒಂದು ಜ್ಞಾನ ಆಗಿನ ಕಾಲದವ್ರು ಓದದೇ ಹೋದವ್ರಿಗೆ ಇರ್ತಿತ್ತು, ಅಷ್ಟು ಜ್ಞಾನ. ಆಮೇಲೆ ಏನಾದ್ರು ಈಗ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಆದ್ರೆ ಅವ್ರು ಮನೆಯಲ್ಲೇ ಒಂದು ಗಿಡ ಇದನ್ನ ಬೆಳ್ಕೊಂಡು ಆ ಬೆಳ್ಳಿಗಳಲ್ಲಿ ಔಷಧಿ ತಯಾರು ಮಾಡುವಂತದ್ದು ಇರ್ಬೋದು. ಪ್ರತಿಯೊಂದನ್ನು ಮೇಡಮ್ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ. ಆಮೇಲೆ ಇದನ್ನ ಹೇಳಿದ್ರಿ ನೀವು, ಅಂದ್ರೆ ಶಿವ ಸಂಸ್ಕಾರಕ್ಕೆ ಮಾಡಿರೋದು ಅದು ನಮ್ಮಗಳೆಲ್ಲ ಈಗ್ಲೂ ನಡ್ಕೊಂಡು ಬಂದಿದೆ. ಹಳಬರು ಅದನ್ನೆಲ್ಲ ಬಿಡೋದಿಲ್ಲ ಈಗ್ಲೂ. ಅದು ಒಳ್ಳೇದೇ, ಅದೆಲ್ಲ ಒಳ್ಳೇದೇ. ಆಮೇಲೆ ಅದೇ ನೀವಂದಂಗೆ ಕೊರೋನಾ ಬಂದು ಮತ್ತೆ ಹೊಸದಾಗೆಲ್ಲ ನಮಗೆ ಮರು ಜನ್ಮ ಬಂದಂಗೆ ಪ್ರತಿ ಒಂದನ್ನು ಕೆಲವೊಂದು ವಿಷಯಗಳಲ್ಲಿ ನಾವು ಅದನ್ನ ಕಾಲ್ ತೊಳ್ಕೊಂಡ್ರು. ಕೆಲವು ಕಾಲೇ ತೊಳೆಯೋದಿಲ್ಲ, ಕಾಲ್ ತೊಳ್ಕೊಂಡ್ ಬರೋದಿರ್ಬೋದು. ನಮ್ಮಲ್ಲಿ ಈಗ್ಲೂ ಮೇಡಮ್ ಹೆಂಗೆ ಅಂದ್ರೆ ಸ್ನಾನ ಅಂದ್ರೆ ಬಸ್ಸಿಗೆ ಹೋದ್ರೆ ಸ್ನಾನ ಮಾಡ್ಬೇಕು. ನಮ್ಗೆ ಯಾಕೆ ಅಂತ ನಾವು ಮೊದ್ಲು ಗೊತ್ತಾಗ್ತಿಲ್ಲ. ಆಮೇಲೆ ಕೊರೋನಾ ಬಂದಂಗೆ ಗೊತ್ತಾಯ್ತು, ಕೋವಿಡ್ ಬಂದ ನಂತರ ಗೊತ್ತಾಯ್ತು. ಅಂದ್ರೆ ಅಲ್ಲೆಲ್ಲ ಕೆಲವೊಂದು ಇನ್ಫೆಕ್ಷನ್ ನಮ್ಗೆ ಆಗ ಒಂದು ಚಾನ್ಸಸ್ ಇರೋದ್ರಿಂದ ಹೀಗೆಲ್ಲ ಬಹಳ ಅದ್ಭುತವಾಗಿತ್ತು ಮೇಡಮ್. ಅದು ಒಂದು ವಿಷಯ ಅಂತಲ್ಲ, ನೀವು ಹೇಳಿದ ಪ್ರತಿಯೊಂದು ವಿಷಯದಲ್ಲೂ ಅಷ್ಟು ಹೇಳಿ ಇನ್ನೊಂದ್ಸಲ ಕೇಳಿ ಫ್ರೆಂಡ್ಸ್ ಅವರಿಗೆ ಕಳಿಸ್ತೀನಿ. ಬಹಳ ಚೆನ್ನಾಗಿ ಹೇಳಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಗಿರ್ಜಾ ಮ್ಯಾಮ್ ನಮಸ್ತೆ. ಇವತ್ತಿನ ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು. ನೀವೊಂದು ಗರಿಕೆ ಕತೆ ಮತ್ತೆ ಗಣೇಶನ್ ಕತೆ ಹೇಳಿದಾಗ ನನಗೊಂದು ನೆನಪಾಗ್ತಿತ್ತು. ಯಾಕೆ ಅಂದ್ರೆ ಒಂದ್ ಮನೇಲಿ ಹಿಂಗೆ ಪೂಜೆ ಮಾಡ್ತಾ ಇರುವಾಗ ಒಂದು ಬೆಕ್ಕನ್ನ ಪೂಜೆಗೆ ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ಕಟ್ಟಿ ಹಾಕಿ ಪೂಜೆ ಮಾಡ್ತಿದ್ರಂತೆ ಹಿಂದಿನ ಕಾಲದಲ್ಲಿ ಹಿರಿಯರು. ಅದು ಈಗ ಬೆಳಿತಾ ಏನ್ ಮಾಡಿದ್ರು, ಮಕ್ಕಳು ಮೊಮ್ಮಕ್ಳ ಕಾಲಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ಮನೆ ಬೆಕ್ಕು ಇಲ್ಲ ಅಂದ್ರೂ ಸಹ ಎಲ್ಲೋ ಹಿಡ್ಕೊಂಬಂದು ನಮ್ಮ ಹಿರಿಯರು ಕಟ್ಟಿ ಪೂಜೆ ಮಾಡ್ತಾ ಇದ್ರು.
ಅದನ್ನ ತಗೊಂಬಂದ್ ಕಟ್ಟಿಬಿಟ್ಟು ಪೂಜೆ ಮಾಡ್ತಿದ್ರಂತೆ. ಯಾಕೆ ಅಂತಂದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ. ನೋಡು, ನಮ್ಮ ಅತ್ತೆಯವರು ನಗ್ತಾ ಇದಾರೆ ಹೇಳ್ತಾ ಇರೋದಕ್ಕೆ. ಯಾಕೆ ಅಂತಂದ್ರೆ ಅದನ್ನ ಕೇಳಿಸ್ಕೊಳ್ಳೋಷ್ಟು ಮತ್ತೆ ಅದು ಯಾಕೆ ಅಂತಂದ್ರೆ ತಿಳ್ಕೊಳೋಷ್ಟು ಸಮಾಧಾನನೂ ಇರಲ್ಲ ಈಗಿನ ಕಾಲದಲ್ಲಿ. ಹಂಗಾಗಿ ಅದು ಬೆಕ್ಕು ಅಡ್ಡ ಬರುತ್ತೆ, ಪೂಜೆಗೆ ತೊಂದ್ರೆ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಕಟ್ಟಿ ಪೂಜೆ ಮಾಡ್ತಿದ್ರು. ಆದ್ರೆ ಕೇಳಿಸ್ಕೊಳಕ್ಕೆ ಒಂದು ತಿಳ್ಕೊಳಕ್ಕೆ ಕಾರಣ ಇಲ್ದೆ, ಅವ್ರಿಗೆ ಕೇಳ್ಕೊಳಕ್ಕೆ ಸಮಾಧಾನ ಇಲ್ದಲೆ ಅದನ್ನ ಅದೇ ಮುಂದುವರಿತಾ ಬಂದಿತ್ತು. ನಮ್ ತಂದೆಯವ್ರು ಕಟ್ತಾ ಇದ್ರು, ನಮ್ಮ ಅಜ್ಜಿಯವ್ರು ಕಟ್ತಿದ್ರು, ಅದನ್ನ ನಾನು ನಡೆಸ್ಕೊಂಡು ಹೋಗ್ಬೇಕಿತ್ತು. ಅವ್ರ ಮನೆ ಬೆಕ್ಕಿಲ್ಲ ಅಂದ್ರೂ ತಗೊಂಡ್ ಕಟ್ಟಿ ಅವರು ಪೂಜೆ ಮಾಡ್ತಾ ಇದ್ರಂತೆ. ಅದೇ ರೀತಿ ಇವತ್ತು ಒಂದು ಎಷ್ಟು ಅಂದ್ರೆ ತುಂಬಾ ಅದ್ಭುತವಾಗಿತ್ತು ಕ್ಲಾಸು. ಎಷ್ಟು ಸರಳವಾಗಿ ಸಹಜವಾಗಿ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಗೆ ತಿಳಿಸ್ಕೊಟ್ರಿ. ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡಿದರೆ, ನಾನು ಸಮಯನ ಜಾಸ್ತಿ ತಗೊಳ್ಳೋದಿಲ್ಲ. ಮ್ಯಾಮ್ ಸುಧಾ ಮ್ಯಾಮ್ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸುಧಾ ಮ್ಯಾಮ್ ನಮಸ್ತೆ ಮ್ಯಾಮ್, ಮಾತಾಡಿ. ನಮಸ್ತೆ ಮೇಡಮ್. ಮ್ಯಾಮ್ ವಾಯ್ಸ್ ಕೇಳ್ತಿಲ್ಲ ಸುಧಾ ಮ್ಯಾಮ್. ಮ್ಯೂಟ್ ಆಗಿದೆ. ಒಂದ್ ಸೆಕೆಂಡ್ ಮ್ಯಾಮ್, ಒಂದ್ ಸೆಕೆಂಡ್. ಎಸ್ ಕೊಡ್ತೀನಿ ಮ್ಯಾಮ್. ಎಸ್ ಮ್ಯಾಮ್ ಸುಧಾ ಮ್ಯಾಮ್. ನಮಸ್ತೆ ಮೇಡಮ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿತ್ತು. ಎಲ್ಲ ಮರ್ತಿದ್ವಿ, ಎಲ್ಲ ಮತ್ತೆ ರಿಪೀಟ್ ಆದಂಗೆ. ಅದ್ರಾಗೂ ಕ್ಲಾಸ್ ಅಂದ್ರೆ ಬಹಳ ಇಷ್ಟ ನಂಗೆ. ಮತ್ತೆ ಆಮೇಲೆ ಇನ್ನೊಂದು, ಹಿಂದಿನವರು ಒಳಗ್ ಬರ್ಬೇಕಾದ್ರೆ ಕಾಲ್ ತೊಳ್ಕೊಂಡ್ ಬರೋರು. ಈಗ್ಲೂ ಕೆಲವು ಮನೇಲಿ ಇದೆ ಅದು. ಈಗಿನ ಕಾಲದಲ್ಲಿ ಮಕ್ಕಳೆಲ್ಲ ಶೂಸ್ ಹಾಕೊಂಡ್ರೆ ಒಳಗಡೆ ಓಡಾಡ್ತಾರೆ, ಚಪ್ಪಲಿ ಹಾಕೊಂಡೆಲ್ಲ ಒಳಗಡೆ ಓಡಾಡ್ತಾರೆ. ಅದ ಅಂತಿದ್ರು ಅಂತ ಮಾಡಿಸೋದ್ರೆ ಎಷ್ಟು ಕರೆಕ್ಟ್. ಈಗ ಮತ್ತೆ ಹೊಸದಾಗಿ ಮತ್ತೆಲ್ಲ ಹಳೆ ಸಂಪ್ರದಾಯಗಳು ಮತ್ತೆ ಬರ್ತಾ ಇದೆ. ಕೊರೋನಾ ಎಲ್ಲ ಕಲಿಸ್ಬಿಡ್ತ್ರಿ, ಮತ್ತೆ ಹಳೆವೆಲ್ಲ ಬಂದ್ಬಿಟ್ಟು. ಕಲಿಸಿದ್ದು. ಆಮೇಲೆ ಮತ್ತೆ ಅವರು ಈಗ ಬೀಸಕಲ್ ಇದು ಮಾಡ್ತಾ ಇದ್ರು. ಅದ್ ಹೆಂಗೆ ಹಿಂದಿನ ಕಾಲದಲ್ಲಿ. ಈಗ ಅದೇ ಯೋಗ ಕ್ಲಾಸಿಗೆ ಹೋದ್ರೆ ಚಕ್ಕಿ ಇದು ಮಾಡೋದು ಅಂದ್ರೆ ಅದೇ ಒಂದು ಆಸೆ ಇದೆ. ಚಕ್ಕಿ ಬರಲ್ಲ ಅಂತ ಹೇಳಿ ಅದಕ್ಕೆ ಮಾಡಿಸ್ತಾರೆ. ಈಗ ನೋಡಿ ಅವರೆಲ್ಲ ಅದೇ ಮತ್ತೆ ಮಾಡ್ತಾ ಇದಾರೆ. ಯೂಟ್ರಸ್ ಅದು ಏನು ಅಂದ್ರೆ ಯೂಟ್ರಸ್ ತುಂಬಾ ಒಳ್ಳೇದದು, ಲೇಡೀಸ್ ತುಂಬಾ ಒಳ್ಳೇದದು. ಈಗೆಲ್ಲ ಯೋಗ ಕ್ಲಾಸ್ ಮಾಡಿಸ್ತಾರೆ, ಚಕ್ಕಿ ಆಸನ ಅಂತ ಹೇಳಿ ಮಾಡಿಸ್ತಾರೆ. ಅದು ಎಷ್ಟು ಕಟ್ಟಿದೆ ನೋಡಿ ಅವ್ರು ಮಾಡ್ತಿದ್ರು ಬೀಸಕಲ್ಲಿ. ಥ್ಯಾಂಕ್ ಯು ಮೇಡಮ್, ಬಹಳ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುಧಾ ಮ್ಯಾಮ್. ಮಾಸ್ಟರ್ಸ್, ನಿನ್ನೆ ಕ್ಲಾಸ್ ವಿಡಿಯೋ ಬಂದಿದೆ ಚಾಟ್ ಬಾಕ್ಸ್ ಅಲ್ಲಿ. ಎಲ್ರು ಆದಷ್ಟು ಅರಿಷಡ್ ವರ್ಗಗಳಂತ ಟಾಪಿಕ್ ಕೊಟ್ಟಿದ್ರು ನಾಗವೇಣಿ ಮ್ಯಾಮು. ಅದನ್ನ ಒಂದು ಚಾಟ್ ಬಾಕ್ಸ್ ಗೆ ಹೋಗ್ಬಿಟ್ರೆ ನಿಮ್ಗೆ ಅದ್ ಲಿಂಕ್ ಸಿಗುತ್ತೆ. ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಗೆಸ್ ಅಂತ ಒಂದು ಮೆಸೇಜ್ ಮಾಡಿ ಮಾಸ್ಟರ್ಸ್. ಎಸ್, ಕಂಟಿನ್ಯೂ ಮಾಡಿ. ಲಕ್ಷ್ಮೀ ದೇವಿ ಪಂಡಿತ್ ಮ್ಯಾಮ್ ನಮಸ್ತೆ ಮೇಡಮ್. ಓಕೆ, ತುಂಬಾ ಚೆನ್ನಾಗಿತ್ತು ನಮ್ ಕ್ಲಾಸ್, ತುಂಬಾ ಚೆನ್ನಾಗಿತ್ತು ಕ್ಲಾಸು. ಅಂದ್ರೆ ಸನಾತನ ಸಂಸ್ಕೃತಿ ನಮಗೆ ಅದು ಸನಾತನ ಅಲ್ಲ, ನಿತ್ಯ ನೂತನ. ನಾವ್ ಮಾಡ್ರನ್ ಅಂತ ಹೇಳ್ತೀವಿ. ಈ ಮಾಡ್ರನ್ ಅಂದ್ರೆ ನಾವು ಮಾಡರ್ನ್ ಅಲ್ಲ, ಮಂದ ಬುದ್ಧಿಯವ್ರಿ ಮೇಡಮ್. ಈಗ ಹೇಳ್ಬೇಕು ಅಂದ್ರೆ ಈಗ ಸನಾತನ ಅದು ನಿತ್ಯ ನೂತನ. ಅದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್, ತುಂಬಾ ಖುಷಿ ಆಯ್ತು. ಈಗ ಕೊರೋನಾ ಬಂದು ನಮ್ಗೆಲ್ಲ ಒಳ್ಳೆ ಪಾಠ ಕಲ್ಸಿದೆ. ಮೊದ್ಲೆಲ್ಲ ನಾವು ಮನೆ ಹೋಗ್ಬೇಕಾದ್ರೆ ಕಾಲ್ ತೊಳ್ದು ಕೈ ತಕೊಂಡು ಹುಣಸೆ ನೀರಲ್ಲಿ ಹೋಗ್ತಾ ಇದ್ದೆ, ಹುಣಸೆ ನೀರಲ್ಲಿ ಕೈ ತಕೊಂಡು. ಈಗ ಕೊರೋನಾ ಬಂದ್ ಬೈಕ್ ಆಗಿ ಕೈ ಕಾಲು ಮುಖ ತಗೊಂಡು ಹೋಗ್ತೀವಿ. ಈಗ ಮೊದಲು ಸ್ಯಾನಿಟೈಸರ್ ಇರ್ಲಿಲ್ಲ, ಬರೀ ಹುಣಸೆಣ್ಣೆ. ಈಗ ಹುಣಸೆಣ್ಣೆ ಬಂದು ಸ್ಯಾನಿಟೈಸರ್ ಉಪಯೋಗಿಸ್ತಾ ಇದಾರೆ ಮೇಡಮ್. ಎಲ್ಲ ಅದೇ ತರ ಹಳೆ ದಿನ ಹಳೆ ಚಿಗುರು ಹೊಸ ಬೇರೆ, ಹೊಸ ಚಿಗುರು, ಹಳೆ ಬೇರೆ ಹೊಸ ಚಿಗುರು ಆತರ ಆಗಿದೆ ಮೇಡಮ್. ಈಗ ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಅಂದ್ರೆ ಹಳೇದಿನ ಎಷ್ಟೊಂದು ಒಳ್ಳೇದಿದೆ, ಅದನ್ನ ಯಾರು ಮಾಡ್ತಾನೆ ಇಲ್ಲ. ಅದನ್ನ ನಾವು ಮತ್ತೆ ಪಾಲಿಸ್ಬೇಕು. ತುಂಬಾ ಖುಷಿ ಆಗುತ್ತೆ ಮೇಡಮ್. ತುಂಬಾ ಚೆನ್ನಾಗಿ ಕೊಟ್ರಿ ಮೇಡಮ್. ಗೀತಾ ಮೇಡಮ್ ನೋಡಿ, ನಿಮ್ಮನೆ ಗೀತಾ ಮೇಡಮ್ ಅವ್ರೆ, ನಿಮ್ಮ ರಾಗಿ ಕಲೆ ಏನ್ ಬಿಸ್ತಾ ಇದ್ರಲ್ಲ ಗೀತಾ ಮೇಡಮ್. ಗೀತಾ ನಾಯಕನ ರಾಗಿ ಕಲ್ ಬಿಸ್ತಾ ಇದಾರೆ ಮೇಡಮ್. ರಾಗಿ ಕಲೆ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ವಿಷಯ ಅಂದ್ರೆ ತುಂಬಾ ಚೆನ್ನಾಗಿರೋ ಟಾಪಿಕ್ ತಗೊಂಡಿದ್ರು ಮೇಡಮ್. ನಾವೆಲ್ಲರೂ ಎಲ್ಲ ಗೊತ್ತಿರೋಂಥದ್ದು. ಆಧ್ಯಾತ್ಮದಲ್ಲಿ ಇರೋರು ಸ್ವಲ್ಪ ಜನ, ತುಂಬಾ ಜನ ಇವಾಗ್ಲೂ ನಡ್ಸ್ಕೊಂಡೇ ಹೋಗ್ತಾ ಇದಾರೆ. ಆಧ್ಯಾತ್ಮ ಆಚರಣೆ ಸ್ವಲ್ಪ ಇರೋರು ಇವೆಲ್ಲ ನೆನ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರ ಮಧ್ಯೆ ಏನಪ್ಪಾ ಅಂದ್ರೆ ಅವ್ರು ಹೇಳ್ದಂಗೆ ಹಳೆ ಬೇರು ಹೊಸ ಚಿಗುರು ಅಂದಂಗೆ ಹಳಬರಿಗೆ ಎಲ್ಲ ಗೊತ್ತಿರೋ ವಿಷಯನೇ ಇವಾಗ ಅದಕ್ಕೆಲ್ಲ ಒಂದೊಂದು ಇಂಗ್ಲಿಷ್ ಅಲ್ಲಿ ಹೆಸರು ಕೊಟ್ಕೊಂಡು ಅದನ್ನ ಒಂದು ಬಾಣಂತಿ ರೂಮ್ ಅಂತ ಹೇಳಿದ್ರಿ. ಬಾಣಂತಿ ರೂಮ್ ಇವಾಗ ಕ್ವಾರಂಟೈನ್ ತರ
ಈಗ ಅವ್ರನ್ನ ಒಂದು ಪ್ರತ್ಯೇಕ ಕೋಣೆಯಲ್ಲಿ ಇಟ್ಟು ಅವ್ರನ್ನ ಸಪರೇಟ್ ಆಗಿ ಇಟ್ಟು ಇದ್ ಮಾಡೋದು ಅದ್ ಮಾಡ್ತಾ ಇದ್ದಾರೆ. ಆವಾಗ ನೀವೆಲ್ಲ ಸೀರೆನೆಲ್ಲ ಪರ್ದೆ ಕಟ್ಕೊಂಡು ಅಥವಾ ಒಂದ್ ಯಾವ್ದೋ ಒಂದು ತಡ್ಕೆ ತರ ಏನೋ ಒಂದ್ ಮಾಡ್ಕೊಂಡು ಅದ್ರೆಲ್ಲ ಇಡ್ತಿದ್ರು. ಅದೆಲ್ಲ ನಮ್ಗೆ ಮತ್ತೆ ಇನ್ನೊಂದ್ಸರಿ ಜ್ಞಾಪಿಸ್ಕೊಟ್ರಿ ಮೇಡಮ್. ಆ ಒಂದು ಇದ್ರಲ್ಲೇ ನಾವು ಬೆಳೆದ್ ಬಂದವ್ರು. ಜೊತೆಗೆ ಏನಪ್ಪಾ ಅಂದ್ರೆ ಈಗ ಯಾವ್ದಾದ್ರು ಒಂದು ದೊಡ್ಡವ್ರು ಇದ್ದು ಹೇಳ್ಕೊಡ್ತಾ ಇರ್ತಾರಲ್ಲ, ಆ ವಿಷಯಗಳಲ್ಲಿ ತುಂಬಾ ವಿಷಯ ಇದೆ. ಹಳಬರು ಅಂತಂದ್ರೆ ಅವ್ರಿಗೇನು ಗೊತ್ತಿಲ್ಲ, ಅವರು ಅವಿದ್ಯಾವಂತರು ಅಂತ ತಿಳ್ಕೊಳಂಗಿಲ್ಲ. ಈ ವಿದ್ಯೆಗಿಂತ ಅವಾಗ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಒಂದಂಗೆ ಒಂದು ಇದು ಆತರ ಮೇಡಮ್. ಅದೇನಪ್ಪಾ ಅಂದ್ರೆ ಅಜ್ಜಿ ಇಲ್ಲದ ಮನೆ, ಮಜ್ಜಿಗಿಲ್ಲದ ಊಟ, ಕೊಜ್ಜಿಯರಿಲ್ಲದ ಅರಮನೆ, ಇವು 3 ಲಜ್ಜೆ ಇಲ್ಲದಂತ ಸರ್ವಜ್ಞ ಅಂತ. ಯಾರು ದೊಡ್ಡವ್ರು ಇದ್ರೆ ಆ ಮನೇಲಿ ತುಂಬಾ ಚೆನ್ನಾಗಿ ಎಲ್ಲಾ ಆಚರಣೆ ವಿಚಾರಣೆಗಳೆಲ್ಲ ಗೊತ್ತಾಗಿರುತ್ತೆ. ಮಕ್ಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಒಂದು ಭಯ ಭಕ್ತಿ ಇರುತ್ತೆ ಅಂತ ಅನ್ಕೊಂಡು ಇವೆಲ್ಲ ಆಚಾರ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ವಿಷಯಗಳು ತಿಳಿಸ್ಕೊಟ್ಟಿದ್ರ ಮೇಡಮ್. ತುಂಬಾ ಧನ್ಯವಾದಗಳು. ಅವಾಗೆಲ್ಲ ಅದೇ ಸೋಮವಾರ ಏನಕ್ಕೆ ಎತ್ತುಗಳನ್ನ ಹಸುಗಳನ್ನ ಏರ್ ಕಟ್ತಿರ್ಲಿಲ್ಲ ಅಂದ್ರೆ ಅವಾಗ ಒಂದ್ ದಿವಸ ಅದಕ್ಕೋಸ್ಕರ ಒಂದು ಪೂಜೆ ಮಾಡಿ ಒಂದು ಪೂಜೆನ ಕೃತಜ್ಞತೆ ಭಾವ ತಿಳಿಸ್ತಿದ್ರು. ಅದಕ್ಕೆ ಅವತ್ತು ರೆಸ್ಟ್ ಕೊಟ್ಟು ಅದಕ್ಕೆ ಹೊನ್ನೇರ್ ಕಟ್ಟೋದು ಅಂತ ನಮಗ್ ಗೊತ್ತಿತ್ತು. ನಮ್ಮ ಮನೆ ಮುಂದೆನೆ ಎಲ್ಲ ಮಾಡ್ತಿದ್ರು, ರೈತ ಮನೆ. ಅದು ಹೊನ್ನೇರ್ ಕಟ್ಟೋದು ಅಂತ ಮಾಡಿ ಅವಕ್ಕೆ ಅಲಂಕಾರ ಮಾಡಿ ಏರ್ ಕಟ್ಟಿ ಅವಕ್ಕೆ ಇದೆಲ್ಲ ಮಾಡಿ ಕಡ್ಲೆ ಬೆಲ್ಲ ಎಲ್ಲ ನೆನ್ಸಿ ಅಕ್ಕಿ ಕಡ್ಲೆ ಎಲ್ಲ ಅದು ಕೊಡ್ತಿದ್ರು ತಿನ್ನಕ್ಕೆ. ಹಸುಗೂ ಕೊಡೋದು, ಅಲ್ಲಿ ಸುತ್ತ ನಿಂತ್ಕೊಂಡು ನೋಡೋ ಮಕ್ಕಳಿಗೆಲ್ಲ ಕೊಡೋದು. ಅದೊಂಥರ ಶಾಂತಿ ತರ. ತಂಪು ಕಡ್ಲೆ ಎಲ್ಲ ಕೊಡ್ತಿದ್ರು. ಇದೆಲ್ಲ ತುಂಬಾ ಒಳ್ಳೆ ಇದು ಹೇಳಿದ್ರಿ ಮೇಡಮ್. ಅದೇ ಕಿಚ್ಚಾಯಿಸಿದಾಗ ಅದ್ರ ಮೇಲ್ಗಡೆ ನೀವು ಹಸು ಅಥವಾ ಇದ್ರ ಕುರಿ ದನ ಇವೆಲ್ಲದಕ್ಕೂ ಯಾವ್ದಾದ್ರು ಸಣ್ಣ ಸಣ್ಣ ಕ್ರಿಮಿಕೀಟಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಒಂದೊಂದೇ ಇದ್ ಮಾಡಕ್ ಆಗಲ್ಲ, ಒಂದೊಂದೇ ನೋಡ್ಕೊಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಕಿಚ್ಚಾಯಿಸೋದು ಅದೆಲ್ಲ ಒಳ್ಳೆ ಸಂಪ್ರದಾಯ ಅಲ್ವಾ ಮೇಡಮ್. ತುಂಬಾ ಚೆನ್ನಾಗಿಲ್ಲ ಅಂತ ತಿಳಿಸ್ಕೊಟ್ರಿ. ಈಗ್ಲೂ ಒಂದು 10-12 ಇವಾಗ್ಲೂ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಇನ್ನೊಂದ್ ಸ್ವಲ್ಪ ಸಂಪ್ರದಾಯದಿಂದ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದನ್ನು ಈ ನಿಂತಾಗ ಸ್ವಲ್ಪ ನೋಡ್ಕೋಬಹುದು. ಆಮೇಲೆ ಅದೇ ಹೋಗ್ತಿದಂಗೆ ಕಾಲ್ ತುಳ್ಕೊಂಡು ಹೋಗೋದು ಮನೆಗೆ. ಆಮೇಲೆ ಬಸ್ಸಿಂದ ಹೊರಗಡೆ ಬಂದಾಗ ನಾವು ಮನೆ ಒಳಗಡೆ ಸೀದಾ ಬರಬಾರ್ದು, ಈ ದೃಷ್ಟಿ ದೋಷ ಇರುತ್ತೆ ಅಂತಾರೆ. ವೈಜ್ಞಾನಿಕವಾಗಿ ಇದು ಇದಾಗಿ ನೋಡಕ್ ಹೋದ್ರೆ ಅದು ಒಂದು ಕಾಲ್ ತೊಳ್ಕೊಂಡ್ ಬಂದಾಗ ಧೂಳು ಅದು ಎಲ್ಲೆಲ್ಲೋ ತೊಳ್ಕೊಂಡ್ ಬಂದಿರ್ತೀವಿ. ಇದೆಲ್ಲ ಇವಾಗ್ಲೂ ಕೂಡ ಒಂದೊಂದು ದೊಡ್ಡ ಮನೆ ಬಂಗ್ಲೆ ಕಟ್ಟಿದ್ರು ಆ ಮೂಲೆಯಲ್ಲಿ ಒಂದು ಹಳ್ಳಿ ಇಡ್ಸಿರ್ಬೇಕು. ಫಸ್ಟ್ ಅದೇ ಹೇಳೋದು. ಒಂದು ಕಾಲ್ ಕೈ ತೊಳ್ಕೊಂಡು ಒಳಗಡೆ ಹೋದಾಗ ನಮ್ಮ ಮೈ ಮೇಲೆ ಇರುವಂತ ಯಾವುದೇ ಒಂದು ಕೆಟ್ಟ ಕ್ರಿಮಿ ಭೂತ ಪೇತ ಕ್ರಿಮಿ ಕೀಟಗಳು ಯಾವ್ದಿದ್ರು ಹೊರಗಡೆ ಹೋಗ್ಲಿ ಅನ್ನೋದಕ್ಕೆ ಒಂದು ಇಟ್ಕೋಬೇಕು ಅನ್ನೋದು ಒಂದು ಅರ್ಥ ಆಗುತ್ತೆ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಎಲ್ಲ ಗೊತ್ತಿರೋ ವಿಷಯ ಆದ್ರೂ ಒಂದೊಂದ್ಸರಿ ಮನನ ಮಾಡ್ದಂಗ ಆಯ್ತು ಮೇಡಮ್. ಧನ್ಯವಾದಗಳು. ರತ್ನ ಮೇಡಮ್, ಹಲೋ ರತ್ನ ಮೇಡಮ್ ಮಾತಾಡಿ. ಹಲೋ. ತುಂಬಾ ಅದ್ಭುತವಾಗಿತ್ತು ಮ್ಯಾಮ್. ನಮ್ ದಿನಗಳನ್ನ ಮತ್ತೆ ನೆನಪು ಮಾಡ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾನೇ ಚೆನ್ನಾಗಿತ್ತು. ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕು ಅನಿಸ್ತಾ ಇತ್ತು. ಆದ್ರೆ ಇವಾಗೆಲ್ಲಾ ಮಾಯ ಆಗಿದೆ ಆ ದಿನಗಳು. ಆಗೋದಿಲ್ಲ. ಇವಾಗ ಹೇಳಿದ್ರು ಮಕ್ಳಿಗೆ ಅರ್ಥನೂ ಆಗಲ್ಲ. ಇವಾಗಿನ ಜನರೇಷನ್ ಹೇಗಿದೆ ಅಂತಂದ್ರೆ ಒಂದ್ ಫೋನ್ ಮಾಡಿದ್ರೆ ಮನೆಗೆ ಬರುತ್ತೆ ಅನ್ನೋ ರೀತಿನಲ್ಲಿ ನಾವೆಲ್ಲ ಬದಲಾಗ್ಬಿಟ್ಟಿದೀವಿ. ಆಗುವಂತ ದಿನಗಳು ಬಂದ್ಬಿಟ್ಟಿದೆ. ಹೌದೌದು. ಅವಾಗಿನ ಸ್ವಚ್ಛತೆ ಆಗ್ಲಿ ಪ್ರತಿಯೊಂದು ಅಷ್ಟೇ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಹೇಳ್ತಾ ಇದ್ರೆ ಇನ್ನಷ್ಟು ಮತ್ತಷ್ಟು ಕೇಳ್ಬೇಕು ಅನಿಸ್ತಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಶಾರದಾ ಮೇಡಮ್ ಮಾತಾಡಿ. ಶಾರದಾ ಪಾಟೀಲ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು ಮೇಡಮ್ ಇವತ್ತಿನ ಕ್ಲಾಸು. ಸಾಂಪ್ರದಾಯಿಕ ಆಚರಣೆಗಳನ್ನ ವೈಜ್ಞಾನಿಕವಾಗಿ ಹೇಗ್ ನೋಡ್ಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತೆ ಇನ್ನೊಂದಿದೆ ನಮ್ಮೊಳಗೆ. ಹಲೋ, ಕೇಳಿಸ್ತೀಯಾ ಮೇಡಮ್? ಕೇಳಿಸ್ತಿದೆ ಮೇಡಮ್. ಹೇಳಿ. ಕೇಳಿಸ್ತಾ ಇದೆ. ಏನಿದೆ ಅಂತಂದ್ರೆ ನಮ್ಗೆ ಹೆಂಗ್ ಯೋಚನೆ ಮಾಡ್ತಿದೀವಿ ಅಂದ್ರೆ ಈಗ ನಾವು ಮಕ್ಳು ಹೇಳಿದ್ರೆ ಕೇಳಲ್ಲ ಅನ್ನೋದನ್ನ ನೆಗೆಟಿವ್ ಥಾಟ್ಸ್ ನಾವು ಹಾಕ್ತಿದೀವಿ ಮಕ್ಳ ಮೇಲೆ. ಅದನ್ನ ಮಟ್ಟಿಗೆ ನಾವು ಕೇಳ್ತಾರೆ. ಆಕ್ಚುಲಿ ನನ್ ಮಕ್ಳು ಕೇಳ್ತಿರ್ತಾರೆ ಏನಾರು ಹೇಳಿದ್ರೆ. ಅದ್ಯಾಕ್ ಹಂಗೆ, ಇದ್ಯಾಕೆ. ಖಂಡಿತ ಈಗಿನ ಮಕ್ಳು ಯೋಚನೆ ಮಾಡದೆ ಹಂಗೆ. ವೈಜ್ಞಾನಿಕವಾಗಿ ಬೇಕು ಅವ್ರಿಗೆ. ಅದನ್ನ ನಾವು ಇಷ್ಟೇ ಈಗ ನೀವ್ ಹೇಳಿದ್ರಲ್ಲ, ಇಷ್ಟು ಪ್ರಬುದ್ಧವಾಗಿ ಹೇಳೋದನ್ನ ನಾವ್ ತಿಳ್ಕೊಂಡಿರ್ಬೇಕು ಮೇಡಮ್. ಅದು ಖಂಡಿತ ಕೇಳಿಸ್ತಾರೆ ಆಚರಣೆ ಮಾಡ್ತಾರೆ. ಅಷ್ಟು ಪ್ರಬುದ್ಧತೆ ಅಂತೂ ಈಗಿನ ಮಕ್ಳಿಗಿದೆ. ನಾವು ಆತರ ನೋಡ್ಬೇಕು. ನಾನು ಅಷ್ಟೇ. ಈಗ ನೀವ್ ಹೇಳ್ತಿದ್ದೀರಿ, ನಾನ್ ಈಗ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ನನಗೊಂದು ಲೈಫ್ ಎಜುಕೇಶನ್ ಸಿಕ್ಕಿತ್ತು. ಜೀವನನ ಹೆಂಗ್ ನೋಡ್ಬೇಕು ಅನ್ನೋದನ್ನ. ಅಕಸ್ಮಾತ್ ಈಗ ನನಗದು ಗೊತ್ತಿರ್ಲಿಲ್ಲ ಅಂದಿದ್ರೆ ನಾನ್ ಹೆಂಗ್ ನೋಡ್ತಿದ್ದೆ ಅಂತ ಅಂದ್ರೆ ಇದರಲ್ಲ, ಇದ್ ನನಗ್ ಗೊತ್ತು,
ಏನ್ ಗೊತ್ತಿಲ್ಲ ಅನ್ನೋದನ್ನ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಈಗ ನನಗ್ ಗೊತ್ತು, ಎಲ್ಲೋ ಒಂದ್ ಅಹಂ ಬರ್ತಿತ್ತು ನನ್ನೊಳಗೆ. ಆತರ ಈಗ ನಾವು ಯೋಚನೆ ಮಾಡೋ ನಮ್ ದೃಷ್ಟಿಕೋನ ಬದ್ಲಾಗ್ಬೇಕು. ಅವರು ಕೇಳ್ತಾರೆ, ಅವರು ಆಚರಣೆ ಮಾಡ್ತಾರೆ, ಮುಂದೆ ಅವರು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾರೆ ಅನ್ನೋ ಥಾಟ್ಸ್ ನಾವ್ ಹಾಕ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ಕ್ಲಾಸ್ ಚೆನ್ನಾಗಿತ್ತು. ಧನ್ಯವಾದಗಳು. ನನ್ಗೆ ಅವಕಾಶ ಕೊಟ್ಟಿದ್ದು ಮಹಾ ಅವತಾರ್ ಫೌಂಡೇಶನ್ಗೆ ಥ್ಯಾಂಕ್ಸ್. ಥ್ಯಾಂಕ್ ಯು. ಪವಿತ್ರ ಬಿ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ. ಪಾರ್ವತಿ ಮೇಡಮ್. ಪಾರ್ವತಿನ? ಓಕೆ ಸಾರಿ. ಪಾರ್ವತಿ ಮೇಡಮ್, ಹಲೋ ಹಲೋ. ಅವರು ಮ್ಯೂಟ್ ಆಗ್ತಾ ಇಲ್ಲ, ಅದು ಅನ್ಮ್ಯೂಟ್ ಆಗ್ತಾ ಇಲ್ಲ. ಅನ್ಮ್ಯೂಟ್ ಮಾಡಿ ಮೇಡಮ್. ಮಾಡಿದ್ದೀನಿ ಮೇಡಮ್, ಮಾಡಿದ್ದೀನಿ ಮೇಡಮ್. ಮಾತಾಡಿ ಮೇಡಮ್. ಹಲೋ, ಹೇಳಿ ಮೇಡಮ್, ಈಗ ಕೇಳಿಸ್ತಾ ಇದೆ, ಹೇಳಿ. ಮಾತಾಡಿ ಮೇಡಮ್. ಪಾರ್ವತಿ ಮೇಡಮ್ ಕೇಳಿಸ್ತಾ ಇಲ್ಲ, ಮಾತಾಡಿ. ಪಾರ್ವತಿ ಮೇಡಮ್? ಬಂದ್ರು. ಏನು ಟೆಕ್ನಿಕಲಿ ಇಶ್ಯೂ ಇದೆ ಅನ್ಸುತ್ತೆ ಮೇಡಮ್. ಹೌದು ಮೇಡಮ್. ಅಲ್ಲ, ಅವರು ನೋಡ್ತಾ ಇದ್ದಾರೆ. ಓಕೆ, ವಾಯ್ಸ್ ಪಾರ್ವತಿ ಮೇಡಮ್ ಮಾತಾಡಿ. ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಮೇಡಮ್, ವಾಯ್ಸ್ ಬರ್ತಾ ಇಲ್ಲ. ಇನ್ನೊಂದ್ಸಲ ಇದಾಗಬಹುದು. ನನಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ ಮತ್ತೊಮ್ಮೆ ನಾನು ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮಾಸ್ಟರ್ಸ್, ನಂದು ಏನೊಂದು ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲ ಗೃಹಿಣಿಯರಿಗೆ, ತಾಯಂದ್ರಿಗೆ ನಮ್ ಜೊತೆಗೆ ಮಕ್ಳು ಜಾಸ್ತಿ ಇರ್ತವೆ. ತಂದೆ ನೋಗಿ ಯಾವ್ದೇ ಒಂದು ಕ್ವಶನ್ಗೆ ಉತ್ತರ ಹೇಳ್ರಿ ಅಂತ ಕೇಳಲ್ಲ, ನಮ್ಗೆ ಕೇಳ್ತಾರೆ. ಯಾವ್ದೇ ಒಂದು ಇಂತಹ ಒಂದು ಸಂಪ್ರದಾಯಗಳನ್ನ ನಾವು ಅವ್ರಿಗೆ ಹೇಳೋದಕ್ಕಿಂತ ಮುಂಚೆ ಅದರ ಹಿನ್ನೆಲೆ ಏನಿದೆ ಅಂತಕ್ಕಂಥದನ್ನ ನಾವು ತಿಳ್ಕೊಂಡು ಆ ಕಾರಣದ ಸಮೇತ ನಾವು ಸಂಪ್ರದಾಯವನ್ನ ಮಕ್ಕಳಿಗೆ ತಿಳಿಸಿ ಹೇಳಿದಾಗ ಖಂಡಿತ ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ಅವುಗಳನ್ನ ಅನುಸರಿಸ್ತಾರೆ. ನಾವು ಅದರ ಹಿನ್ನೆಲೆಯನ್ನ ತಿಳ್ಕೊಬೇಕು. ಫಸ್ಟ್ ವೈಜ್ಞಾನಿಕ ಕಾರಣ ಏನಿದೆ ಅಂತಂದು ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ ಮಾಸ್ಟರ್ಸ್. ನಮ್ಮ ಮಕ್ಕಳಿಗೆಲ್ಲ ಇವುಗಳ ಒಂದು ಪರಿಚಯವನ್ನ ಮಾಡ್ಕೊಡೋಣ. ಅದು ನನ್ನ ಒಂದು ಎಲ್ಲ ಗೃಹಿಣಿಯರಲ್ಲಿ, ತಾಯಂದಿರಲ್ಲಿ ನನ್ನ ಒಂದು ಮನವಿ. ಖಂಡಿತ ಮೇಡಮ್, ಥ್ಯಾಂಕ್ ಯು. ಸಂಪ್ರದಾಯದ ಬಗ್ಗೆ ನಾವು ಒಂದ್ ಸ್ವಲ್ಪ ಆಲೋಚನೆಯನ್ನ ಮಾಡಿದ್ರೆ ಅದ್ರ ಹಿನ್ನೆಲೆ ಏನಿರಬಹುದು ಅಂತಕ್ಕಂಥದ್ದು ನಮ್ಗೆ ಗೋಚರ ಆಗುತ್ತೆ. ಅದು ಎಷ್ಟು ಬಾರಿ ಏನಾಗುತ್ತೆ ಮೇಡಮ್, ಮಕ್ಳೇನಾದ್ರು ಕೇಳಿಕ್ ಬಂದ್ರೆ ನಿಂಗೆ ಯಾಕೆ ಅದೆಲ್ಲ ಅಂದ್ಬಿಡ್ತಾರೆ. ತಿಳ್ಸ್ಕೊಡ್ಬೇಕು ಹೀಗೆ ಅಂತ. ಮಕ್ಳಿಗೆ ಯಾಕಂದ್ರೆ ನಮಗ್ ಗೊತ್ತಿರೋದಿಲ್ಲ ಅದು ಏನಂತಂದ್ ಹೇಳ್ಬಿಟ್ಟು ಆ ತಪ್ಪನ್ನ ನಾವು ಮುಚ್ಕೊಳಕ್ಕಾಗಿ ಮಕ್ಳಿಗೆ ಗದ್ರಿ ಸುಮ್ನೆ ಇರಿಸ್ಕೊಳ್ತೀವಿ. ಆ ಮಕ್ಕಳಲ್ಲಿ ಆ ಕುತೂಹಲ ಹಂಗೆ ಉಳ್ಕೊಳ್ಳುತ್ತೆ. ಆ ಕುತೂಹಲ ಹಾಗೆ ಉಳ್ಕೋಬಾರ್ದು. ಯಾಕಂದ್ರೆ ಪ್ರಶ್ನೆಗಳು ಹೇಳಿದೆ ಮಕ್ಕಳಲ್ಲಿ ತುಂಬಾ. ಹೌದು ಮೇಡಮ್, ಹೌದು. ಅದಕ್ಕೆ ಮೇಡಮ್ ಮನೆಯಲ್ಲಿ ಹಿರಿಯರು ಇರ್ಬೇಕು ಅಂತ ಹೇಳ್ತಲ್ಲ, ಒಂದ್ ಗಾದೆ ಇದೆಯಲ್ಲ, ಮೂಲೆಯಲ್ಲಿ ಮುಚ್ಚಿ ವಟ ಅಂತ ಇರ್ಬೇಕಂತ. ಯಾವಾಗ್ಲೂ ಮೂಲೆಯಲ್ಲಿ ಮುಚ್ಚಿ ಇರ್ಬೇಕು, ಮಡಕೆಯಲ್ಲಿ ಮಜ್ಜಿಗೆ ಇರ್ಬೇಕು. ಸೂಪರ್ ಮೇಡಮ್. ಓಕೆ ಮಾಸ್ಟರ್ಸ್, ಇವತ್ತಿನ ಒಂದು ಶೈಲಜಾ ಮೇಡಮ್ ಇದ್ದಾರೆ, ಜ್ಯೋತಿ ಮೇಡಮ್, ಶೈಲಜಾ ಮೇಡಮ್ ಇದ್ದಾರೆ. ಶೈಲಜಾ ಮೇಡಮ್ ಎಂಟ್ರೆಸ್ ಮಾಡಿದಾರೆ ನೋಡಿ. ಶೈಲಜಾ ಮೇಡಮ್, ಹೌದು, ಅನ್ಮ್ಯೂಟ್ ಕೊಡಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಮಾಸ್ಟರ್. ಬಹಳ ಒಳ್ಳೆ ಟಾಪಿಕ್ ಹೇಳಿದ್ರಿ ಮೇಡಮ್. ಸಂಪ್ರದಾಯದ ಬಗ್ಗೆ ತುಂಬಾನೇ ಚೆನ್ನಾಗಿತ್ತು ಕೇಳಕ್ಕೆ. ತುಂಬಾ ಅಂದ್ರೆ ಎಷ್ಟು ಅಂದ್ರೆ ಕರೆಕ್ಟ್ ಆಗಿ ರೀಚ್ ಆಗೋ ಹಂಗೆ ಇತ್ತು ಒಂದು ವಿಷಯ. ಹೆಂಗೆ ಒಂದ್ ನಮ್ ಇದಕ್ಕೆ ನಿಜವಾಗ್ಲೂ ಹೇಳ್ತೀವಿ, ಎಷ್ಟು ಹಿರಿಯರು ಇದ್ದದ ಮನೆ. ಅವ್ರು ಈಗೆಲ್ಲಾ ಹೇಳ್ತಾ ಇದ್ರು ಮಾಸ್ಟರ್ಸ್ ಎಲ್ಲ, ಹಿರಿಯ ಮಾಸ್ಟರ್ಸ್ ನಮ್ಗಿಂತ ಎಲ್ಲ ಚೆನ್ನಾಗಿ ಹೇಳ್ತಾ ಇದಾರೆ. ಹಿರಿಯರ್ ಇದ್ದದ ಮನೆನೇ ಅದು ಒಂದ್ ಶೋಭೆನೆ ಬೇರೆ ಮೇಡಮ್. ಅವ್ರು ಹೇಳ್ತಾ ಇರೋದು ಪ್ರತಿಯೊಂದು ನಾವ್ ಈಗ ಅಲ್ಲಗಳೆಯೋಂಗಿಲ್ಲ. ಯಾಕಂದ್ರೆ ಅದರಿಂದನೇ ಎಷ್ಟೊಂದು
ಈ ಕರೋನಾ ಅಂತ ಅಲ್ಲ, ಎಷ್ಟೋ ಮನೆಗಳಲ್ಲಿ ಇನ್ನೂ ನಮ್ಮ ಮನೆಯಲ್ಲೆಲ್ಲ ಅದೇ ತರ ಪದ್ಧತಿ ಇದೆ ಮೇಡಮ್. ಹೊರಗಡೆಯಿಂದ ಆಚೆಯಿಂದ ಬಂದ್ರೆ ಅವ್ರ ಕೈ ಕಾಲ್ ಮುಖ ತೊಳ್ಕೊಂಡು ನೀಟಾಗಿ ಒಳಗಡೆ ಬರಬೇಕು ಅಂದ್ರೆ ಅದು ಒಂದ್ ನಮ್ಮ ಸ್ವಚ್ಛತೆನೂ ಕಾಪಾಡುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿಡುತ್ತೆ ಅಲ್ಲ ಇದರಲ್ಲಿ ಹೇಳಕ್ಕೆ. ಆಮೇಲೆ ಇನ್ನ ಎಷ್ಟೊಂದು ಈಗಿನ ಯುವ ಜನಾಂಗಕ್ಕೆ ಇಂಥ ಸಂದೇಶಗಳು ತಲುಪಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು ಮಾಡರ್ನೈಸ್, ಇದು ಬರೇ ಕಂಪ್ಯೂಟರ್ ಮೊಬೈಲ್ ಅಂತ ಅಡಿಕ್ಟ್ ಆಗಿರೋರ್ಗೆಲ್ಲ ಇದು ಇಂಥ ಒಳ್ಳೆ ಸಂದೇಶಗಳು ಹೋಗ್ಬೇಕು ಮೇಡಮ್. ಇನ್ನ ಈ ತರ ಟಾಪಿಕ್ ಗಳು ನಮ್ಮ ಅವತಾರದಿಂದ ಬಹಳ ಚೆನ್ನಾಗಿ ಬರ್ತಾ ಇದಾವೆ. ತುಂಬಾ ಖುಷಿ ಆಯ್ತು, ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಟ್ ಕ್ಲಾಸ್ ಚೆನ್ನಾಗಿತ್ತು, ಇನ್ನೊಂದು ಕ್ಲಾಸ್ ಬರ್ಲಿ ನಿಮ್ಮಿಂದ ಅಂತ ಆಶಿಸ್ತೀವಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮತ್ತೆ ನಮಸ್ತೆ. ಪಾರ್ವತಿ ಮೇಡಮ್ ಮತ್ತೆ ನೋಡ್ತೀರಾ, ಟ್ರೈ ಮಾಡ್ತೀರಾ? ಹಾ ಮೇಡಮ್ ನೋಡ್ತೀನಿ. ಅಲ್ಲ ಅವ್ರದ್ದು ಅನ್ಮ್ಯೂಟ್ ಇದೆ, ಬಟ್ ಅವ್ರದ್ದು ಏನು ಪ್ರಾಬ್ಲಮ್ ಇದೆ. ಏನೋ ಪ್ರಾಬ್ಲಮ್ ಇದೆ ಮೇಡಮ್ ಮೋಸ್ಟ್ಲಿ. ಇರ್ಲಿ, ಎಂಡ್ ಮಾಡೋಣ ಬಿಡಿ, ಎಂಡ್ ಮಾಡ್ಬಿಡಿ ಮೇಡಮ್. ಧನ್ಯವಾದಗಳು ಮೇಡಮ್ ಮತ್ತೊಮ್ಮೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗಿರಿಜಾ ಮೇಡಮ್, ಇವತ್ತಂತೂ ತುಂಬಾ ಅದ್ಭುತವಾಗಿತ್ತು ಕ್ಲಾಸು. ಮತ್ತೆ ಪುನರ್ಮನನ ಆಗೋಯ್ತು ನಮ್ಗೆ. ಇಂದಿನ ಏನು ಚಿಕ್ಕ ವಯಸ್ಸಿನಿಂದ ನಾವೇನ್ ಬೆಳೆದಿದ್ವಿ ಅದು ಏನು ಈ ಕಡೆ ಬಂದ್ಮೇಲೆ ಅದ್ರದ್ದು ಏನ್ ಸಂಪ್ರದಾಯಗಳೆಲ್ಲ ಮರ್ತು ಬಿಟ್ಟಿದ್ವಿ. ಆಕ್ಚುಲಿ ಮಾಡ್ತಾ ಇದ್ವಿ, ಬಟ್ ಕೆಲವೊಂದು ಏನಾಗುತ್ತೆ ಅಂತಂದ್ರೆ ಈಗ ನಾವ್ ಹೇಳ್ತಾ ಇರ್ತೀವಿ, ಸ್ವಲ್ಪ ಹೊರ್ಗಡೆ ಸಿಟಿಗಳಲ್ಲಿ ಇರೋಂತ ಮಕ್ಕಳಿಗೆ ಏನಾರ ಅದ್ರ ಬಗ್ಗೆ ತಿಳಿಸಿ ಹೇಳಿದಾಗ, ಅಯ್ಯೋ ನೀನ್ ಯಾವ ಹೋಗಿರ ಕಾಲದಲ್ಲಿ ಇದ್ಯಾ ನೀನು, ಇದೆಲ್ಲ ಇನ್ನೂ ಪಾಲಿಸ್ಕೊಂಡ್ ಬರ್ತಾ ಇದೀಯಾ ಅನ್ನೋ ಒಂದು ಮಾತುಗಳನ್ನ ಕೂಡ ನಾವು ಕೇಳಿದ್ವಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ಇವತ್ತು. ನಮ್ಗೆ ತುಂಬಾ ತುಂಬಾ ಅವತಾರ್ ಬಾಬಾ ಮತ್ತೆ ಸುಭಾಷ್ ಪತ್ರಿಜಿ, ಚೈತನ್ಯ, ಸ್ವರ್ಣಮಾಲಾ ಅಮ್ಮನವರು ಮತ್ತೆ ಎಲ್ಲಾ ಹಾಸ್ಟೆಲ್ ಮಾಸ್ಟರ್ಸ್ ಪರವಾಗಿ ನನ್ನ ಪರವಾಗಿ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಇನ್ಯಾರು ಮಾತಾಡೋರು ಇಲ್ಲ ಅನ್ಸುತ್ತೆ. ಓಕೆ, ಸಮಯ ಆಗ್ತಿದೆ, ಸಂಪನ್ನ ಮಾಡೋಣ ಮಾಸ್ಟರ್ಸ್.